ಮಿಡಲ್ ಕ್ಲಾಸ್ ಅವ್ರಿಗೆ ಏನದಕ್ಕೆ ಅದೊಂದು ಶಾಪ. ನಮಗೆ ನಾವು ದುಃಖನ ತುಂಬಾ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬಾ ದಿನಗಳೇ ಕೊಡಲ್ಲ ದೇವ್ರು ನಮಗೆ. ಮೊನ್ನೆ ಜನಮೆಚ್ಚಿದ ನಾಯಕ ಅವಾರ್ಡ್ ಅಂತ ಓಕೆನಾ, ಟ್ರಸ್ಟ್ ಮೀ ಅವತ್ತಿನ ದಿನ ನಂಗೊಂದು ಫೋಟೋ ಕಳ್ಸಕ್ಕಾಗ್ಲಿ, ಒಂದು ಈ ಅವಾರ್ಡ್ ಬಂದಿದೆ ಅಂತ ಹೇಳ್ಕೊಳಕ್ಕಾಗ್ಲಿ ಯಾರು ನನಗೆ ಅದನ್ನ ತೋರ್ಸಕ್ ಜನ ಇಲ್ಲ. ಎಷ್ಟು ದೂರ ಆಗಿದ್ದೀನಿ ನಾನು ಎಲ್ಲರಿಂದ. ರಿಯಲಿ ಇಟ್ ಇಸ್ ಅ ಟ್ರಾಮಾ ಫಾರ್ ಮಿ. ಎಲ್ಲರೂ ಆಟಾಡೋ ವಯಸ್ಸಲ್ಲಿ ನನಗೆ ಕೈ ಮುರಿದೋಗಿತ್ತು. ಯೂಶಲಿ ಮನೆಗಳಲ್ಲಿ ಅಟ್ಟ ಇರುತ್ತೆ ಗೊತ್ತಾ, ಅದ್ರ ಮೇಲೆ ಮೊಟ್ಟೆ ತೆಗ್ದ್ಬಿಟ್ಟು ಅದ್ರ ಮೊಟ್ಟೆ ತೆಗೆದು ಒಲೆಗೆ ಹಾಕೋದಕ್ಕೆ ಅಂತ ಹತ್ತಿದ್ದೆ ಅಷ್ಟೇ. ಇಳಿಬೇಕಾದ್ರೆ ವಾಪಸ್ ನನ್ನ ಕೈ ಕಟ್ಟಾಗೋಯ್ತು. ಆ ಕೈ ಕಟ್ ಮಾಡಲೇಬೇಕಂತ ಡಾಕ್ಟರ್ ಹೇಳಿದ್ರು. ಸೊ ಟಿಲ್ 10th ಸ್ಟ್ಯಾಂಡರ್ಡ್ ನನ್ನ ಮನೆ ಮುಂದೆ ಅಷ್ಟೇ. ಇನ್ನು 19 ಒಂದು ಸೀರಿಯಲ್ ಮುಗ್ದಿತ್ತು, 21 ಶುರು ಆಯಿತು. ನಾನು ಅವಾಗ ಕುದುರೆ ಮುಖ ಹೋಗಿದ್ದೆ. ಆ ಟೈಮಲ್ಲಿ ಅಪ್ಪನ ಇದಾಗಿದ್ದು. ಏನಾಗಿತ್ತು? ಗದಗಲ್ಲಿ ಮೇಜರ್ ಆಕ್ಸಿಡೆಂಟ್ ಆಯಿತು. ಹೆಡ್ ಆನ್ ಹೆಡ್ ಲಾರಿ ಟು ಲಾರಿ. ಹೌದು. ಅನ್ಫಾರ್ಚುನೇಟ್ಲಿ ನಮ್ಮ ಡೈರೆಕ್ಟರ್ ನಂಬರ್ ಕೊಟ್ಟು ಹೋಗಿದೆ. ಅವರು ಫೋನ್ ಎತ್ತಿಲ್ಲ, ನಾನು ಫೋನ್ ಎತ್ತಿಲ್ಲ. 6:30 ಇಲ್ಲಿ ನಮ್ಮ ಡೈರೆಕ್ಟರ್ ತುಂಬಾ ಸತಿ ಮಾಡಿದಾರೆ ನೋಡು ಅಂತ ಕೊಟ್ರೆ, ನಮ್ಮ ಅಮ್ಮ ಹೇಳಿದ್ರು ನಂಗೆ ನಂಬಕ್ ಆಗ್ತಾ ಇಲ್ಲ. ಒಂದ್ ಸೆಕೆಂಡು ಕೈ ಕಾಲ ಆಡ್ಲಿಲ್ಲ ನನಗೆ. ಮೈಸೂರಿಗೆ ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಫ್ರೆಂಡ್ಸ್ ಅಂತೀವಿ ಹೇಳ್ತೀವಲ್ಲ, ನಾನು ನಿಮ್ಮ ಫ್ರೆಂಡು, ನೀವು ಇನ್ನೊಬ್ರು ಫ್ರೆಂಡು, ಇನ್ನೊಬ್ರು ಫ್ರೆಂಡು, ಅಲ್ಲೋಗಿ ನಮ್ಮ ಅಮ್ಮನ ತಮ್ಮ ಅಂತ ಸೈನ್ ಹಾಕಿರೋರು ನನಗೆ ಝೆಡ್ ಫ್ರೆಂಡು. ಎ ಫ್ರೆಂಡ್ ಇಂದ ಝೆಡ್ಗೆ ಫ್ರೆಂಡ್. ಅದು ಬಿಟ್ರೆ ಅದೇ ಟೈಮಲ್ಲಿ ನನ್ನ ಬ್ರೇಕಪ್ ಕೂಡ. ಸೊ ಯಾವಾಗ ಅಪ್ಪ ಈ ಕಡೆ ಇದಾದ್ರು, ಆ ಟೈಮ್ಗೆ ಮನೆ ಬಂದು ಹತ್ತು ಕರೆದು ಎಲ್ಲ ಮಾಡಿ ಮಾತಾಡಿ ಎಲ್ಲ ಹೋಗಾದ್ಮೇಲೆ ಕ್ರಿಮೇಷನ್ ಮಾಡಿ ಮುಗಿಸಿ ಸಂಜೆ ಫೋನ್ ಮಾಡಿದ್ದು. ಕಾಲಲ್ಲಿ ಇನ್ನೊಬ್ರು ಇದ್ದಾರೆ, ಸೊ ಅವ್ರಿಗೆ ಹೇಳು ಈಗ ನಾನು ನೀನು ಏನು ರಿಲೇಷನ್ಶಿಪ್ಪಲ್ಲಿ ಇಲ್ಲ, ವಿ ವರ್ ಗುಡ್ ಫ್ರೆಂಡ್ಸ್ ಅಂತ ಹೇಳು. ಸೊ ನಂದು ಮ್ಯಾಚಿಂಗ್ ನಡೀತಾ ಇದೆ. ಇದು ನನಗೇನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ನಾನು. ಅಪ್ಪ ತೋರಿಸಿರೋ ಹುಡುಗ ಲೈನ್ಲಿದ್ದಾನೆ, ಇನ್ನು ನಾನು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದೆ ಸಾಕು. ಹೌದು, ನೀನು ಹೇಳ್ದಂಗೆ ನಾವಿಬ್ರು ಜಸ್ಟ್ ಫ್ರೆಂಡ್ಸು. ಸರಿ, ಆರಾಮಾಗಿರು, ತಲೆಗೆಚ್ಕೋಬೇಡ. ನೀನೇ ಜೀವ, ನೀನೇ ರನ್ನ, ಚಿನ್ನ ಮುನ್ನ, ನೀವು ಇಲ್ಲ ಅಂದ್ರೆ ಬದುಕದೇ ಇಲ್ಲ ಅಂತಿದ್ದವರೆಲ್ಲ 12 ಚಿನ್ನ ಮುನ್ನಗಳಿಗೆ ಜೀವ ಬಿಟ್ಕೊಂಡು ಆರಾಮಾಗ. ಬ್ಲ್ಯಾಕ್ ಡೇ ಕೋಪನ ಇಲ್ಲ ಒಳಗಿರೋ ದುಃಖನ ಹಿಂಗೆ ಹೇಳ್ಕೊಳ್ಳೋ ಅಂತ ಮನುಷ್ಯನೇ ಅಲ್ಲ ನಾನು. ಅದನ್ನ ಹಿಂಗೆ ತೋರಿಸ್ಕೋಬೇಕು, ಯಾರ ಹತ್ರ ತೋರಿಸ್ಕೋಬೇಕು ಅಂತೂ ಗೊತ್ತಾಗ್ತಿಲ್ಲ. ಅವತ್ತು ನೈಟು ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಟ್ ಬೆಳಗ್ಗೆ 6 ಗಂಟೆ ತನಕ ನಾನು ನಿದ್ದೆ ಮಾಡಿಲ್ಲ. ಮನೆಗೆ ಹೋದ್ರೆ ನಮ್ಮ ಅಮ್ಮ ಏನಾದ್ರು ಪ್ರಶ್ನೆ ಕೇಳಿದ್ರೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಅಂತ. ರಾಜೇಶ್ ರಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಜನ ಮೆಚ್ಚಿದ ನಾಯಕ. ಸೊ ಎಷ್ಟು ಜನ ಹುಡುಗಿರ ಹೃದಯ ಕದ್ದ ಚೋರ, ಇನ್ನು ಏನೇನು ಹೇಳ್ಬೇಕು, ಈ ತರ ಇನ್ನ ಏನೇನು ಹೇಳ್ತಾರೆ ನಿಮ್ಗೆ ಆಕ್ಚುಲಿ ಇಂಟ್ರೊಡಕ್ಷನ್ ಅಲ್ಲಿ. ಸೊ ಈಗ ಆಲ್ರೆಡಿ ಗೊತ್ತಾಗಿರ್ಬೇಕು ಯಾರು ಆ ಕಡೆ ಕೂತಿದ್ದಾರೆ ಅಂತ. ಹೇಸ್ ಒನ್ ಅಂಡ್ ಓನ್ಲಿ ಈಗ ಸದ್ಯಕ್ಕೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಫುಲ್ ಬಿಸಿ ಇರ್ತಕ್ಕಂಥ ನಟ, ಅವರೇನೆ ತ್ರಿವಿಕ್ರಮ್. ನಮಸ್ತೆ. ನಮಸ್ತೆ ಸರ್, ಹೇಗಿದ್ರಾ? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಾ ಇರೋದು. ಸೊ ಫೈನಲಿ ಇವತ್ತು ಪಾಡ್ಕಾಸ್ಟ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಸರ್. ಸರಿ, ಎಲ್ಲಿ, ಯಾವ ಊರು ಸ್ವಂತ? ಅಪ್ಪ ಅಮ್ಮಂದು ಇಬ್ರದ್ದು ಹಾಸನ್ ಅಂಡ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರು ಗುಬ್ಬಿ. ಸೊ ಪ್ರಾಪರ್ ಅಲ್ಲಿನೇ ನನ್ನ ಎಜುಕೇಶನ್ ಅಂತ ಶುರು ಆಗಿದ್ದು. ಈಗ ನೀವು ಬೆಂಗಳೂರಲ್ಲಿ ಇವಾಗ ಸೀರಿಯಲ್ಸ್ ಮಾಡ್ತಿದ್ರ, ಇಲ್ಲೆಲ್ಲ ಫುಲ್ ಬ್ಯುಸಿ ಇರ್ತೀರ, ತಿಂಗಳಲ್ಲಿ ಒಂದು 15 ದಿನ ಶೂಟಿಂಗ್ ಮಾಡ್ತೀರಾ. ಇನ್ನು 15 ದಿನ ಏನ್ ಪ್ಲಾನ್ ಇರುತ್ತೆ ನಿಮ್ದು? ಅಂದ್ರೆ ಈ ಸೀರಿಯಲ್ ಶುರುವಾದಾಗ್ಲಿಂದನೂ, ಬಿಕಾಸ್ ನನಗೆ ಬಿಗ್ ಬಾಸ್ ಇಂದ ಆಚೆ ಬಂದಿದ ತಕ್ಷಣ 6 ಡೇಸ್ಗೆನೆ ನನ್ನ ಸೀರಿಯಲ್ ಶುರು ಆಗೋಯ್ತಿದ್ದು, ಮುದ್ದು ಸೊಸೆ. ನನ್ಗೆ ಅವಾಗ್ಲಿಂದನೂ ಒಂದು 6 months ತಗೊಂಡು, ಬಿಕಾಸ್ ಸಡನ್ ಬಿಗ್ ಬಾಸ್ ಚೇಂಜು ಮತ್ತೆ ಕ್ಯಾರೆಕ್ಟರು ಇದೆಲ್ಲ ಒಂದು ಸ್ವಲ್ಪ ತಗೊಳೋದಕ್ಕೆ ಆ 15 ಡೇಸು ನಾನು ಹೊರಟೋಗ್ತಾ ಇತ್ತು. ವರ್ಕೌಟ್ ಮಾಡಕ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಪರ್ಸ್ನಲಿ ನನ್ನ ಬಗ್ಗೆ ನಾನು ಏನು ಕೇರ್ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ವರ್ಕೌಟ್ ಅಂತ ಆಗಲಿ ಇಲ್ಲ, ನಾವು ಯೂಶಲಿ ಸ್ವಿಮ್ಮಿಂಗ್ ಎಲ್ಲ ಹೋಗ್ತೀವಿ. ಸೊ ಅದಕ್ಕೆ ಏನಕ್ಕೂ ನನಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ವಾರದಲ್ಲಿ ಒಂದ್ಸರಿ ಸ್ವಿಮ್ಮಿಂಗ್, ವಾರದಲ್ಲಿ ಟ್ವೈಸ್ ಹೋಗ್ತಾ ಇದ್ದೆ ನಾನು. ಸೈಕ್ಲಿಂಗ್ ಅಂತೂ ವೀಕ್ಲಿ ಒನ್ಸ್ ಹೋಗ್ತಾ ಇದ್ವಿ. ಬ್ಯಾಡ್ಮಿಂಟನ್ ಅಂತ ಒಂದು ಟ್ವೈಸ್ ಇಟ್ಕೋತಾ ಇದ್ವಿ. ಸೊ ಇದೆಲ್ಲ ಫಿಟ್ ಆಗಕ್ಕೆ ಫಿಟ್. ಮತ್ತೆ ಐ ಲೈಕ್ ದಟ್ ಆಲ್. ಲೈಕ್ ನನಗೆ ಬ್ಯಾಡ್ಮಿಂಟನ್ ತುಂಬಾ ಇಷ್ಟ. ಎವ್ರಿ ನೈಟ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ನಾನು. ಶೂಟಿಂಗ್ ಇಲ್ಲದಲ್ಲೇ ಹೋದ್ರಂತೆ ಎವ್ರಿ ನೈಟ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ. ನಮ್ಮ ಮಂಜುಷಾ ಕ್ಲಬ್ ಅಲ್ಲಿ ದರ್ಶನ್ ಅಂತ ಫ್ರೆಂಡ್ ಇದ್ದಾರೆ. ಸೊ ಅವ್ರ ಜೊತೆ ರೆಗ್ಯುಲರ್ ಆಗಿ ಆಡ್ತಾನೆ ಇರ್ತೀವಿ.
ಅದಿಲ್ಲ ಅಂದ್ರೆ ಸ್ವಿಮ್ಮಿಂಗ್ ಮನೆ ಹತ್ರನೇ ಇದೆ. ಸೊ ಬಾಡಿ ಸ್ಟಿಫ್ ಆಗಿರುತ್ತೆ, ಒಂದೆರಡು ದಿನ ವಾರಕ್ಕೆ 2 ಸತಿ ಹೋದ್ವಿ ಅಂತಂದ್ರೆ ಸೊ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಅದಕ್ಕೆ ಹೋಗಿ ಹೋಗ್ತೀವಿ. ಇನ್ ಜಿಮ್ ವಾರಕ್ಕೊಂದು 4-5 ದಿವಸ ಅಂತೂ ಹೋಗಿ ಹೋಗ್ತಾ ಇದ್ದೆ. ಇದು ಏನೂ ಮಾಡೋಕ್ಕಾಗ್ತಿರಲಿಲ್ಲ ನನಗೆ, ಬಿಕಾಸ್ ಮೇ ಬಿ ಪ್ರೆಷರ್ ಆಗಿರ್ಬೋದು, ಇಲ್ಲ ನನಗೆ ನಾನೇ ಪ್ರೆಷರ್ ತಗೋಬಿಡ್ತಾ ಇದ್ನೋ ಏನೋ. ಈಗೇನಾಗಿದೆ, ಸ್ವಲ್ಪ ಕತೆಗಳು ಓದೋದು, ಬೇರೆ ಸಿನಿಮಾಗಳು ನೋಡೋದು, ಅನಲೈಸ್ ಮಾಡೋದು, ಇಲ್ಲ ನನ್ನನ್ನು ನಾನು ರೆಡಿ ಮಾಡ್ಕೊಳ್ಳೋದು. ಈಗ ನನಗೆ ಯಾವುದೋ ಪಾತ್ರ ಬೇಕು ಅಂತಿದೆ ಮನಸ್ಸಲ್ಲಿ, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ರೆ ನೋಡೋಣ ಬರುತ್ತೇನೋ ಅಂತ ಒಂದು ಇದು. ಈಗ ಒಂದಷ್ಟು ಜನ ಡೈರೆಕ್ಟರ್ಗಳ ಜೊತೆಗೆ ಡಿಸ್ಕಷನ್ಸು. ನನಗೆ ಹೀರೋ ಅಂತಿಲ್ಲ, ನನ್ಗೆ ಏನಾಗುತ್ತೆ ಈಗ, ಸೊ ಪಾತ್ರಗಳ ಮುಖಾಂತರ ಆಸ್ ಅನ್ ಆಕ್ಟರ್ ನಾನು ಹೆಂಗ್ ರೀಚ್ ಆಗ್ಬೋದು. ಈಗ ನಿಮ್ಗೆ ಗೊತ್ತಿದೆ, ಈಗ ಲೀಡ್ ಅಂತ ಏನ್ ಸಿನಿಮಾ ಹೋಗ್ತಾ ಇಲ್ಲ, ಇವೆಲ್ಲ ಕಂಟೆಂಟ್ ಓರಿಯೆಂಟೆಡ್. ನಾನು ಜನಕ್ಕೆ ಹೆಂಗ್ ರೀಚ್ ಆಗ್ಬೇಕು ಅಂಡ್ ನನ್ ಏನ್ ಕ್ಯಾಲಿಬರ್ ಇದೆ ಅಂತ ಒಂದಷ್ಟು ಜನ ಡೈರೆಕ್ಟರ್ಗಳ ಜೊತೆಗೆ ಮಾತುಗಳು. ಸೊ ಇದು ನನ್ನ ಬಿಡುವಿನ ವೇಳೆಯಲ್ಲಿ ನಡೀತಾ ಇರೋದು. ಇತ್ತೀಚೆಗೆ ಅಂದ್ರೆ ಲಾಸ್ಟ್ ಒಂದು 5 ವರ್ಷದಿಂದ ನಿಮಗೆ ತುಂಬಾ ಹತ್ತಿರವಾದಂತ ಸಿನಿಮಾಗಳು ಯಾವ್ಯಾರು? ನನಗೆ ಪುನೀತ್ ಸರ್ದು ಎಲ್ಲದು ಸಿನಿಮಾ ತುಂಬಾ ಇಷ್ಟ ಆಗ್ತಾ ಇತ್ತು, ಟು ಬಿ ಫ್ರ್ಯಾಂಕ್. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋ ಅವ್ರ ಸಿನಿಮಾ ಓದಲ್ಲ ಅದನ್ನು. ಅವ್ರದ್ದು ಹೆಂಗೆ ಇದ್ರು ಒಂದ್ಸತಿ ನೋಡ್ತಾ ಇದ್ವಿ ನಾವು. ನನಗೆ ಈ ಮೇಜರ್ಲಿ ಮಿಲಿಟರಿ ಸಿನಿಮಾಗಳು ತುಂಬಾ ಹತ್ರ ಆಗುತ್ತೆ. ಆರ್ಮಿ ಬ್ಯಾಕ್ಗ್ರೌಂಡು, ಈ ಸ್ಪೈ ಬ್ಯಾಕ್ಗ್ರೌಂಡ್, ಇದೆಲ್ಲ ನನ್ಗೆ ತುಂಬಾ ಅಂದ್ರೆ ಏನೋ ಒಂಥರ ಕ್ಯೂರಿಯಸ್ ಅಂಡ್ ಅದೊಂಥರ ಗೂಸ್ ಬಂಬರ ಸಿನಿಮಾಗಳವೆಲ್ಲ. ಸೊ ಅದು ನನ್ಗೆ ಯಾವಾಗ್ಲೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅಂದ್ರೆ ನನ್ಗೇನಾದ್ರೂ ಈಗೇನಾದ್ರೂ ಒಂದು ಮೂಡ್ ಚೇಂಜ್ ಆಗಬೇಕು, ಈಗ ಯಾವುದೋ ಮೂಡಲ್ಲಿದ್ದೀನಿ, ಈಗ ಯಾವುದೋ ಒಂದು ಇಲ್ಲಿಂದ ಈ ಕಡೆ ಶಿಫ್ಟ್ ಆಗಬೇಕು ಅಂತಂದ್ರೆ ಆ ಸಿನಿಮಾ ನೋಡ್ಕೊಂಡು ಹೋಗೋದು, ಅಂದ್ರೆ ಟು ಚೇಂಜ್ ದಟ್ ಮೂಡ್. ಸೊ ಈ ಥರ ಒಂದಷ್ಟು ಸಿನಿಮಾಗಳಿದೆ. ಲಕ್ಷ್ಯ, ಉರಿ, ದುರಂಧರ್. ಸೊ ಈ ಸಿನಿಮಾಗಳನ್ನೆಲ್ಲ ಒಂದ್ಸತಿ ನೋಡಿದ್ವಿ ಅಂತಂದ್ರೆ ರೆಡಿ, ಈಗ ಹೋಗ್ಬಾರ್ದು ಕೆಲ್ಸಕ್ಕೆ. ಸೊ ಟು ಗೆಟ್ ಫೋಕಸ್, ನಂಗೆ ಆ ಥರ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಟಿಲ್ ಡೇಟ್ ನಂಗೆ ಆ ಥರದ್ದೇ ನೋಡೋದಕ್ಕೂ. ಇವಾಗ ತಿಂಗಳಲ್ಲಿ 15 ದಿನ ಬ್ಯುಸಿ ಇರ್ತಾರೆ, ಓಕೆ. ಇನ್ ಮಿಕ್ಕಂತ 15 ದಿನ ನೀವೆಷ್ಟೇ ಬ್ಯುಸಿ ಆಗಿ ಸ್ವಿಮ್ಮಿಂಗು, ಬುಕ್ಸ್ ಓದೋದು ಇದೆಲ್ಲ ಇಟ್ಕೊಂಡ್ರು ಕೂಡ ಯಾವಾಗಾದ್ರೂ ಭಯ ಬರುತ್ತಾ? ಅಯ್ಯೋ ಖಾಲಿ ಇದೀನಿ ಅಂತ ಇದ್ದೀನೋ, ನೆಕ್ಸ್ಟ್ ಹೆಂಗೆ ಏನು? ಸರ್, ಅದು ಕೆಲಸ ಇದ್ದಾಗ್ಲೂ ಭಯ ಬರುತ್ತೆ. ಈಗ ನನ್ನ ಪ್ರಕಾರ ಹೆಂಗಂತಂದ್ರೆ, ಒಬ್ಬ ಆರ್ಟಿಸ್ಟಿಗೆ ಒಂದು ಪ್ರಾಜೆಕ್ಟ್ ಆಯ್ತು ಅಂತಂದ್ರೆ ಅದು ಮುಗ್ದಿರೋ ಲೆಕ್ಕ ನಮಗೆ. ಈಗ ಒಂದು ಸಿನಿಮಾ ಬುಕ್ ಆಯ್ತು ಅಂತಂದ್ರೆ ಅದು ಕಂಪ್ಲೀಟ್ ಆಯ್ತು ಅನ್ನೋ ಲೆಕ್ಕಕ್ಕೆ. ಅದರಿಂದ ಮುಂದೆ ಏನು ಅಂತ, ಬಿಕಾಸ್ ಇಲ್ಲಿ ಏನು ಎವ್ರಿಡೇ ನಾನು ಎಫರ್ಟ್ ಆಗ್ತಾ ಇದ್ದೀನಿ, ಅದು ನೆಕ್ಸ್ಟ್ ಪ್ರಾಜೆಕ್ಟ್ ನನಗೆ ಬರಲಿ ಅಂತ ಅನ್ನೋ ಲೆಕ್ಕಕ್ಕೆ. ಇದು ಎವ್ರಿಡೇ ನಾನು 100% ಹಾಕ್ಬೇಕಾಗಿರೋದೇ ನಾನು ಇದಕ್ಕೆ. ನನಗೆ ನಾಳೆ ಇನ್ನೊಂದು ಕೆಲಸ ಈ ಕೆಲಸದಿಂದ ಹುಟ್ಲಿ ಅಂತ, ಅದು ಎವ್ರಿಡೇ ನನ್ಗೆ ಕಾಡ್ತಾ ಇರುತ್ತೆ. ಬಿಕಾಸ್ ಒಂದು ಪಾತ್ರ ನನಗೆ ಗೊತ್ತಿಲ್ದದನ್ನ ನಾನು ಒಪ್ಪಿಸ್ದೆ, ಜನ ಎಲ್ಲ ಒಪ್ಪಿದ್ರು, ಇದರಿಂದ ನನಗೇನು ಬೇರೆ ಜನರೇಟ್ ಆಗ್ತಾ ಇಲ್ವಲ್ಲ. ಬೀಂಗ್ ಅನ್ ಆರ್ಟಿಸ್ಟ್ ನನಗೆ ಅದು ಯಾವಾಗಲೂ ಕುದಿತಾ ಇರುತ್ತೆ. ಜನ ಇನ್ನೇನು ಬೇಕು ಒಬ್ಬ ಡೈರೆಕ್ಟರ್ಗೆ, ಅಂದರೆ ಎಲ್ಲರೂ ಕೇಳ್ತಿರೋದು ಅದೇ ಅಲ್ವಾ, ಹೊಸ ಹೀರೋಗಳಿಲ್ಲ ಅಂತ ಕೇಳ್ತಾ ಇದ್ದಾರೆ, ಬೇರೆ ಹೀರೋಗಳನ್ನ ಕರ್ಕೊಂಬರ್ಬೇಕು ಅಂತಿದ್ದಾರೆ. ಸೊ ಸುಬ್ರು ಯಾರು ಮುಂದೆ ಬರ್ತಿಲ್ಲ ಅಂತ. ನಾವುಗಳು ತುಂಬ ಜನಕ್ಕೆ ರೀಚ್ ಆಗಿದ್ದಾಯ್ತು, ಕೇಳಿದ್ದಾಯ್ತು, ಆ್ಯಂಡ್ ಪ್ರೂವ್ ಮಾಡ್ತಾ ಇದ್ದೀವಿ ಕೂಡ. ಅಂದರೆ ನಮಗೆ ಬಂದಂಥ ಪಾತ್ರಗಳು ನಮ್ಗೆ ಏನೇನು ಬರ್ತಿದೆ, ನಮ್ಮ ಮಿನಿಮಲಿಟೀಸಲ್ಲಿ ಏನೇನು ಬರ್ತಾ ಇದೆ, ಅಂದರೆ ನಾನು ಒಬ್ಬನೇ ಅಲ್ಲ ಹೇಳ್ತಾ ಇರೋದು, ನನ್ನ ಕ್ಯಾಟಗರಿಲಿ ಯಾರು ಇದ್ದಾರೆ. ಸೊ ಅವರೆಲ್ಲರೂ ಅವ್ರು ಬಂದಂಥ ಪಾತ್ರಗಳನ್ನ ಪ್ರೂವ್ ಮಾಡ್ತಾ ಇರೋದೇ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ನೋಡಲಿ, ಇಲ್ಲ ಬೇರೆ ಬೇರೆ ಡೈರೆಕ್ಟರ್ಗಳನ್ನ ನೋಡಿ ನಮ್ಮನ್ನ ಮತ್ತೆ ಕರೀಲಿ ಅಂತ. ಈ 15 ದಿವಸ ನಾವು ಅದಕ್ಕೆ ಎತ್ತಿಡ್ತಾ ಇರೋದು ಕೂಡ. ಈ 15 ದಿವಸದಲ್ಲಿ ಪ್ರತಿ ಸತಿನೂ ನಮಗೆ ಯಾವ್ದಾನ ಒಂದು ಕಾಲ್ ಬಂದರೆ ಮೇ ಬಿ ಸಿನಿಮಾದೇ ಇರಬೇಕೇನೋ, ಒಂದು ಕತೆ ಕೇಳೋಣ ಅಂತೇಳಿ. ಸೊ ಈ ಥರದಕ್ಕೆ ಒಂದು ತಲೆ ಓಡ್ತಾ ಇರುತ್ತೆ ಯಾವಾಗ್ಲೂ. ಅದು ಭಯ 24/7 ಅದು. ಸೊ ಈ ಹಂತದಲ್ಲಿ ಎಲ್ಲಾದ್ರೂ ಅನ್ಸಿದ್ದುಂಟ, ಅಂದ್ರೆ ಅಪ್ಪನೋ ತಾತನೋ ಅಥವಾ ಮಾವನೋ ಯಾರೋ ಒಬ್ರು, ಇಲ್ಲ ಪ್ರೊಡ್ಯೂಸರೋ ಡೈರೆಕ್ಟ್ರೋ, ಕಂಪ್ಲೀಟ್ ಒಂದು ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ ನಂಗೆ ಇನ್ನೂ ಚೆನ್ನಾಗಿ ಅಂದ್ರೆ ಸ್ಟೇಬಲ್ ಆಗಿ ಕೆಲಸ ಸಿಕ್ತಿತ್ತು ಅಂತ ಆತರ ಅನ್ಸುತ್ತೆ ಯಾವಾಗರು? ಅದಕ್ಕಿಂತ ಹೆಚ್ಚಾಗಿ ನನಗೆ ಯಾರಾದರೂ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಖುಷಿ ಆಗಿರೋದು ನನಗೆ. ಯಾಕೆ? ಯೂಶಲಿ ಅಮ್ಮಂಗೆ ಏನೂ ಗೊತ್ತಾಗಲ್ಲ ಇದ್ರ ಬಗ್ಗೆ. ಸೊ ಇನ್ನು ನನ್ನ ಫ್ರೆಂಡ್ಸ್ಗಳು ಯಾರು ನನ್ನ ಹತ್ರ ಬಂದು ಏನು ಕೇಳಲ್ಲ. ಮನೇಲಿ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಒಬ್ಬನಿಗೆ ಬಿಟ್ಟಿರೋದು. ಸೊ ಒಂದೊಂದ್ಸತಿ ನಿಮ್ಗೆ ಹೆಂಗ್ ಅನ್ಸ್ಬಿಡುತ್ತೆ ಅಂತಂದ್ರೆ, ಯು ಆರ್ ಲೈಕ್ 150 km/h ಒಂದು ಗಾಡಿಲಿ ಹೋಗ್ತಾ ಇದ್ದೀರಾ, 500 kilometers ಜರ್ನಿ ಆಫ್ ಯುವರ್ ಲೈಫ್. 250 kilometers ರೀಚ್ ಆಗಿದ್ದೀರಾ, ಮಧ್ಯದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಯಾರು ಇಲ್ಲ, ಮುಂದೇನು ಏನೂ ಇಲ್ಲ, ಆ್ಯಂಡ್ ಯಾಕೆ ಹೋಗ್ತಾ ಇದ್ದೀನಿ, ಯಾಕೆ ಸ್ಟಾರ್ಟ್ ಮಾಡೋದೇ ಗೊತ್ತಿಲ್ಲ. ಸೊ ಆ ಹಂತಕ್ಕೆ ರೀಚ್ ಆಗ್ಬಿಟ್ವಿ ಒಂದೊಂದ್ಸತಿ ಅಂತ ಆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನಾನು ತುಂಬ ಸ್ಟೇಜ್ಗಳಲ್ಲಿ ಹೇಳ್ಬೇಕಾದ್ರೆ 30+ ಆದಮೇಲೆ ಅಪ್ಪಂದು ವ್ಯಾಲ್ಯೂಸ್ ಗೊತ್ತಾಗೋದು ಅಂತ. ಬಿಕಾಸ್ ಆ ಡೆಸ್ಟಿನಿ ತೋರ್ಸೋದಕ್ಕೆ
ಈಗ ನಾನು ಚಿಕ್ಕ ವಯಸ್ಸಲ್ಲೇ ಹೇಳ್ಬಿಡ್ತೀವಿ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ. ಅಲ್ಲಿಂದ ಮುಂದಕ್ಕೆ ಏನು ಅಂತ ತೋರ್ಸಕ್ಕೊಬ್ರು ಬೇಕಲ್ವಾ. ನೀವೇನ್ ಹೇಳಿದ್ರು ಏನಾದ್ರು? ಇಲ್ಲ, ನಾನು ಅವಾಗ ಏನು ಹೇಳ್ತಿರ್ಲಿಲ್ಲ. ಅಂದ್ರೆ ಅಮ್ಮ ಹಂಗೆ ಇಂಜಿನಿಯರ್ ಆಗ್ಬೇಕಂತ ಆಸೆ ಇತ್ತು, ಅಪ್ಪಂಗೂ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇತ್ತು. ಅಂದ್ರೆ ಈಗ ಅಪ್ಪ ಅಮ್ಮ ಹಾಸನದವರು, ಅಪ್ಪ ಅಮ್ಮ ಹಾಸನ. ನೀವು ಬೆಳೆದಿದ್ದೆಲ್ಲ ಅವರು ಅಲ್ಲಿ ಮದುವೆ ಆಗಿ ಇಲ್ಲಿಗೆ ಶಿಫ್ಟ್ ಆಗಿದ್ರು ತುಮಕೂರಿಗೆ. ಅಪ್ಪ ಡ್ರೈವರ್ ಅಲ್ಲ, ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ರು. ಅಂದ್ರೆ ಕಾರ್ ಓಡಿಸ್ತಿದ್ರೆ ಅಥವಾ ಲಾರಿ ಲಾರಿ? ಅವಾಗ ಇಂಡಿಯನ್ ಆಯಿಲ್ ಅಲ್ಲಿ ಲಾರಿ ಓಡಿಸ್ತಾ ಇದ್ರು ಅವರು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ರು. ಅವಾಗ ಅಲ್ಲೇನು 90s ಅಲ್ಲೆಲ್ಲ 80s ಅಲ್ಲಿ ಅವ್ರ ಮದುವೆ ಆಗಿದ್ದು. ಸೊ ಅವಾಗ ಅಲ್ಲೇನು ಅಂತ ಇದಿರ್ಲಿಲ್ಲಲ್ಲ. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ರು. ಅವ್ರ ತಮ್ಮ ಅಲ್ಲೇ ಇದ್ರು, ತಮ್ಮ ಮತ್ತೆ ಅವ್ರ ಅಮ್ಮ ಎಲ್ಲ, ಅಜ್ಜಿ ಎಲ್ಲ ಆ ಕಡೆ ಅಲ್ಲ. ಇವ್ರು ಇಲ್ಲಿಗೆ ಬಂದ್ಮೇಲೆ ಇವ್ರದ್ದು ಇಲ್ಲಿ ಲೈಫ್ ಶುರುವಾಗಿತ್ತು. ನೀವ್ ಎಷ್ಟು ಜನ ಮಕ್ಕಳು? ನಾನು ಅಕ್ಕ ಇಬ್ರೆ. ಸೊ ಅವಾಗ ನೋಡಿ ಇಲ್ಲಿ ತುಮಕೂರು ಯಾವ ಏರಿಯಾ, ಯಾವ ರೋಡು? ಸದಾಶಿವನಗರ. ತುಮಕೂರಲ್ಲಿ ಸದಾಶಿವ. ಸೊ ತುಮಕೂರಲ್ಲಿ ಸದಾಶಿವನಗರ. ಅಲ್ಲಿ ಮಾರುತಿ ಅಂತ ಒಂದು ಸ್ಕೂಲ್ ಇತ್ತು. ಸೊ ಅಲ್ಲಿ ಓದೋದು ಸ್ಟಾರ್ಟ್ ಮಾಡಿದ್ ನಾನು. ಅದಾದ್ಮೇಲೆ ಗುಬ್ಬಿಗೆ ಶಿಫ್ಟ್ ಆದ್ರು ಅಪ್ಪ ಅಮ್ಮ ಇಬ್ರು. ಮತ್ತೆ ಅಲ್ಲಿ ನನ್ನ ಪ್ರಾಪರ್ ಎಜುಕೇಶನ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಗುಬ್ಬಿಲ್ ಓದಿದ್ದು. ಶ್ರೀನಿವಾಸ ಸ್ಕೂಲ್ ಅಂತ ಅಲ್ಲಿ ನನ್ನ ಓದಿದ್ದು. ಅದಾದ್ಮೇಲೆ ಶುಭೋದಯ ಅಂತ 8th ಸ್ಟ್ಯಾಂಡರ್ಡ್ ಅಲ್ಲಿ. ಅದಾದ್ಮೇಲೆ ಮತ್ತೆ ತುಮಕೂರು ಸರ್ವೋದಯ, ಅದಾದ್ಮೇಲೆ ಬೆಂಗಳೂರು. ನಿಮ್ಗೆ ಲೈಫಲ್ಲಿ ಎಷ್ಟೇ ಆಸ್ತಿ ಅಂತಸ್ತು ಏನು ಒಂದು 100 kg ಬಂಗಾರ ಮುಂದೆ ಇಟ್ಟರು ಕೂಡ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ಮತ್ತೆ ನಮ್ಮ ಜೀವನದಲ್ಲಿ ಏನಾದ್ರೂ ವಾಪಸ್ ಬರ್ಲಿ ಅಂತ ಅಂದ್ರೆ ಅನ್ಕೊಳ್ಳೋದು ಅಫ್ಕೋರ್ಸ್ ಬಾಲ್ಯದ ದಿನಗಳಂತೆ, ಚೈಲ್ಡ್ಹುಡ್ ಡೇಸ್ ಅಂತ. ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಂತ ತಗೊಂಡ್ರೆ ಎಷ್ಟು ಸ್ಪೆಷಲ್ ಆಗಿತ್ತ? ಅಥವಾ ಕೆಲವರಿಗೆ ಅದು ಟ್ರಾಮಾ ತರ ಉಳಿಯುತ್ತೆ, ಕೆಲವರಿಗೆ ಏನ್ ಮಾಡ್ತಿದೀವಿ ಅಂತಾನೆ ಗೊತ್ತಾಗಲ್ಲ, ಇನ್ ಕೆಲವರು ಬಾಲ್ಯ ಅಂತ ಒಂದು ಇತ್ತು ಅಂತ ಕೂಡ ಮರ್ತೋಗಿರ್ತಾರೆ. ನಿಮ್ ಲೈಫ್ ಅಲ್ಲಿ ಅದ್ ಹೆಂಗ್ ತಗೊಂಡಿರ್ಗಿತ್ತು? ನಂಗೊಂಥರ ಮಿಕ್ಸೇ ಇದು. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ಇಟ್. ಲೈಕ್ ರಿಯಲಿ ಇಟ್ ಈಸ್ ಅ ಟ್ರಾಮಾ ಫಾರ್ ಮಿ. ಇವತ್ತಿನ ದಿನಕ್ಕೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಲಿಟ್ರಲಿ ಇಟ್ ಈಸ್ ಅ ಟ್ರಾಮಾ ಫಾರ್ ಮಿ. ಎಲ್ಲರೂ ಆಟಾಡೋ ವಯಸ್ಸಲ್ಲಿ ನನಗೆ ಕೈ ಮುರಿದೋಗಿತ್ತು. ಸೊ ಮೇಜರ್ಲಿ 2nd ಸ್ಟ್ಯಾಂಡರ್ಡ್ಗೆ ನನ್ನ ಕೈ ಮುರಿದೋಗಿತ್ತು. ಏನಾಗಿತ್ತು? ಏಣಿ ಮೇಲಿಂದ ಬಿದ್ದು, ಯೂಶಲಿ ಮನೆಗಳಲ್ಲಿ ಅಟ್ಟ ಇರುತ್ತೆ ಗೊತ್ತಾ, ಅದ್ರ ಮೇಲೆ ಮೊಟ್ಟೆ ತೆಗ್ದ್ಬಿಟ್ಟು ಅದ್ರ ಮೊಟ್ಟೆ ತೆಗೆದು ಒಲೆಗೆ ಹಾಕೋದಕ್ಕೆ ಅಂತ ಹತ್ತಿದ್ದಷ್ಟೇ. ಇಳಿಬೇಕಾದ್ರೆ ವಾಪಸ್ ನನ್ನ ಕೈ ಕಟ್ಟಾಗೋಯ್ತು ಬಿದ್ದು. ಸೊ ಎಲ್ಲರೂ ಆಟ ಆಡಿ ನನ್ನ ಫ್ರೆಂಡ್ಸ್ ಎಲ್ಲ ನ್ಯಾಷನಲ್ ಲೆವೆಲ್ಲು, ಕಾಲೇಜ್ ಅದು ಇದು ಅಂತ ಸ್ಪೋರ್ಟ್ಸ್ ಎಲ್ಲ ಇರೋ ಟೈಮಲ್ಲಿ, ಎಲ್ಲರೂ ಪ್ರೊಫೆಷನಲ್ ಸ್ಪೋರ್ಟ್ಸ್ ಅಲ್ಲಿ ಇರೋ ಟೈಮಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ಇಲ್ಲ. ಬ್ಯಾಂಡೇಜ್ ಹಾಕೊಂಡು ಮನೇಲಿ. ಸೊ ಯಾವ ಸ್ಪೋರ್ಟ್ಸ್ಗೂ ಇಲ್ಲ ನಾನು. ಮನೆ ಮುಂದೆ ಆಟ ಆಡಕ್ಕೆ ಸೇರಿಸ್ಕೋಬೇಕು ಅಂತಂದ್ರು ನಮ್ಮ ಅಮ್ಮ ಪರ್ಮಿಷನ್ ಕೊಡಬೇಕು. ಸೊ ಅಷ್ಟು ಲೆವೆಲ್ಗೆ ಸ್ಟ್ರಿಕ್ಟ್ ಆಗಿದ್ರು. ಬಿಕಾಸ್ ಇನ್ನೊಂದ್ಸತಿ ಏನಾದ್ರು ಏಟಾಯ್ತು ಅಂತಂದ್ರೆ ಎಲ್ಲೂ ಬರಂಗಿಲ್ಲ ಅಂತ, ಕೈ ಕಟ್ ಮಾಡಲೇಬೇಕಂತ ಡಾಕ್ಟರ್ ಹೇಳ್ಬಿಟ್ಟಿದ್ರು. ಸೊ ಟಿಲ್ 10th ಸ್ಟ್ಯಾಂಡರ್ಡ್ ನನ್ನ ಮನೆ ಮುಂದೆ ಅಷ್ಟೇ. ಯಾರಾದ್ರೂ 10th ತನಕ ಇತ್ತ? 10th ತನಕ ಅಂದ್ರೆ ಕೈ ಇಷ್ಟೇ ಸ್ಟ್ರೈಟ್ ಆಗ್ತಾನೆ ಇರಲಿಲ್ಲ ನನ್ನದು, ಹಿಂಗೆ ಬೆಂಡೇ ಇರೋದು ನಂದು. ಸೊ ನನ್ನ ಮೇಜರ್ ಸ್ಪೋರ್ಟ್ಸ್ ಅಂತ ಸ್ಟಾರ್ಟ್ ಆಗಿದ್ದು, ನಾನು ಕ್ರಿಕೆಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು ಆಮೇಲೆ 2nd PU ಆದ್ಮೇಲೆ, ಫಸ್ಟ್ PU ಆದ್ಮೇಲೆ. ಸೊ ಅಲ್ಲಿವರೆಗೂ ಏನಿರಲಿಲ್ಲ. ಇನ್ ದಾಟ್ ಲೈಫ್ ಲೈಕ್ ಎಲ್ಲೇ ಹೋದ್ರು ನೀವು ಆಟ ಆಡೋದಕ್ಕೆ ಹೋಗ್ಲೇಬೇಕು, ಇಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಏನಕ್ಕಾದ್ರೂ ಎಲ್ಲರೂ ಆಚೆ ಹೋಗ್ಲೇಬೇಕು. ಇದೊಂದು ನನಗೆ ಯಾವಾಗಲೂ ಕಾಡೋದು. ಒಂದು ಸೈಡಲ್ಲಿ ಕಾರ್ನರ್ ಮಾಡೇ ಮಾಡೋರು. ಆಮೇಲೆ ಅದೊಂದು, ಆಮೇಲೆ ಪಾರ್ಟಿ ಅನ್ನೋದೊಂದು, ಆಮೇಲೆ ಅಪ್ಪ ಅಮ್ಮಂದು ಫ್ಲಕ್ಚುಯೇಷನ್ಸು, ಸೊ ಫ್ಯಾಮಿಲಿ ಫ್ಲಕ್ಚುಯೇಷನ್ಸು, ಇನ್ನು ಬೇರೆ ಬೇರೆ ವಿಷಯಗಳು ಏನೇನೋ ಸುತ್ತ ನಡೀತಾ ಇದೆ, ನನಗೊಂದಷ್ಟು ಅರ್ಥ ಆಗ್ತಿಲ್ಲ. ಅಪ್ಪನ ಹೆಲ್ತ್ ಇಶ್ಯೂಸ್ ಅಂತಾರೆ, ಈ ಕಡೆ ಅಕ್ಕನ ಹೆಲ್ತ್ ಇಶ್ಯೂಸ್ ಅಂತಾರೆ. ಅಂದ್ರೆ ಏನಾಗುತ್ತೆ ಅಪ್ಪಂಗೆ? ಅಪ್ಪಂಗೆ ಒಂದು ಸೈಡ್ ಫುಲ್ ಪ್ಯಾರಲೈಸ್ ಆಗೋಗಿತ್ತು ಒಂದ್ಸತಿ, ಲೆಫ್ಟ್ ಸೈಡ್ ಫುಲ್. ಅಂದರೆ ಅವಾಗಿನ್ನೂ ನಾವು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅನ್ಕೊಂತೀನಿ ನಾನು, ಅಕ್ಕ ಒಂದು 7th ಸ್ಟ್ಯಾಂಡರ್ಡ್. ಫುಲ್ ಒಂದು ಲೆಫ್ಟ್ ಸೈಡ್ ಪ್ಯಾರಲೈಸ್ ಆಗೋಗಿತ್ತು ಅವ್ರಿಗೆ. ನೀವು ಎಷ್ಟೇ ಹೊಡೆದ್ರು ಏನೇ ಮಾಡಿದ್ರು, ಫುಲ್ ಬಿಸಿ ಮುಟ್ಸಿದ್ರು ಅವ್ರಿಗೇನು ಫೀಲ್ ಆಗ್ತಾ ಇರಲಿಲ್ಲ. ಅದು ಹೆಂಗಾಯ್ತು ಏನಾಯ್ತು ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಲಾರಿ ಓಡಿಸ್ತಾ ಇದ್ರು, ಒಂದು ದಿವಸ ನನಗೇನು ಇಲ್ಲಿ ಫೀಲ್ ಆಗ್ತಿಲ್ಲ ಅಂತ ಮನೆಗೆ ಬಂದಿದ್ದೆ ಅಷ್ಟೇ. ಆ್ಯಂಡ್ ನಡೀತಾ ಇದ್ದಾರೆ, ಆರಾಮಾಗಿದ್ದಾರೆ. ಬಟ್ ಏನಂದ್ರೆ ತೀರಾ ಆ ಫೋರ್ಸ್ ಹಾಕಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇಟ್ ಈಸ್ ಲೈಕ್ 70% ಅನ್ನೋ ಥರ, ಅದನ್ನ ಹೇಳಬಾರ್ದು ಅಂತಾರಲ್ಲ, ಸೊ ಆ ಥರ ಮೇಜರ್ ದುಡಿಯೋ ವ್ಯಕ್ತಿಗೆ ಆ ಥರ ಆಗೋಗಿದೆ. ಆ್ಯಂಡ್ ಎಲ್ಲ ನಾನು ಅಕ್ಕ ಇಬ್ಬರೇ ದುಡಿತಾ ಇದ್ದಿದ್ದೆ ಅವರು. ಸೊ ಆ ಥರ ಟ್ರಾಮಾಗಳು 1-1.5 ವರ್ಷ. ಆ ಟೈಮಲ್ಲಿ ನಮ್ಮ ಅಮ್ಮನ ತಮ್ಮ ಬಂದು, ಅಂದರೆ ನಮ್ಮ ಮಾವ ಬಂದು ನಮ್ಮನೆ ನೋಡ್ಕೋತಾ ಇದ್ದಿದ್ದು. ಆ್ಯಂಡ್ ಸುತ್ತ ಜನ ಆಚೆ ಕಡೆ ಮಾತಾಡೋ ಮಾತುಗಳು. ಆ್ಯಂಡ್ ದುಡ್ಡಿಲ್ಲ ಅಂದಾಗ ಜನಗಳು ಮಾತಾಡ್ತಾರಲ್ಲ ರಾಜೇಶ್, ಐ ಆಮ್ ಟೆಲಿಂಗ್ ಯು, ಆಚೆ ಕಡೆ ನಿಮ್ಗೆ ತುಂಬ ಬೇಕಾದವರೇ ಮಾತಾಡ್ತಾರಲ್ಲ, ಅದು ಚುಚ್ಚುತ್ತಾ ಇರುತ್ತೆ, ಕೇಳಿಸ್ಕೊಳಕ್ಕಾಗಲ್ಲ, ಅವ್ರಿಗೆ ಹೋಗಿ ನಾವೇನು ಹೇಳೋಕ್ಕಾಗಲ್ಲ.
ಆ್ಯಂಡ್ ನಂಬಲ್ಲ ಆ ಟೈಮ್ಗಳಲ್ಲಿ ನನ್ನ ಸ್ಕೋರ್ ಕಾರ್ಡ್ಗಳೆಲ್ಲ ಈಗಲೂ ನೋಡಿದ್ರು ಏನು ಫುಲ್ ಮಾರ್ಕ್ಸ್ಗೆಲ್ಲ ಒಂದು 5-6 ಮಾರ್ಕ್ಸ್ 7-8 ಮಾರ್ಕ್ಸ್ ಕಡಿಮೆಗಳು ಬಂದಿರೋದು ಅಷ್ಟೇ ಟೋಟಲ್ಗೆ. ಸೊ ಗೊತ್ತಿದೆ. ಬೇರೆ ಕೆಲಸನೇ ಇಲ್ವಲ್ಲ, ಬೇರೆ ಆಚೆ ಹೋದ್ರೆ ತಾನೇ ಬೇರೆ ಏನಾದ್ರು ಮಾಡೋದಕ್ಕೆ, ಓದೋದ್ ಬಿಟ್ರೆ ಬೇರೆ ಏನು ಕೆಲಸ ಇರ್ತಿರಲ್ಲ. ಅಷ್ಟು ಬಂದ್ರೂ ಅಪ್ರಿಸಿಯೇಷನ್ಸ್ಗಳು ಇರ್ತಾ ಇರಲಿಲ್ಲ ಸ್ಕೂಲ್ಗಳಲ್ಲಿ ಇದಾಗ್ಲಿ. ಆ್ಯಂಡ್ ಯು ಎಕ್ಸ್ಪೆಕ್ಟ್ ದಟ್. ಆ್ಯಂಡ್ ನಿಮ್ಗೇನು ಗೊತ್ತಿರುತ್ತೆ, ಅಪ್ಪನ ಪಾವರ್ಟಿ ಆಗಲಿ ಅಮ್ಮನ ಪಾವರ್ಟಿ ಆಗಲಿ, ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಆಗಿ ನಿಮ್ಗೇನಿರುತ್ತೆ, ನೀವು ಜಸ್ಟ್ ವೇರ್ ಅ ಯೂನಿಫಾರ್ಮ್ ಆ್ಯಂಡ್ ಯು ಜಸ್ಟ್ ಕಮ್ ವಿತ್ ದ ಬುಕ್ಸ್. ನಾವಲ್ಲಿ ಓದೋದಕ್ಕೆ ಮಾತ್ರ ಬಂದಿರ್ತೀವಿ. ಅಲ್ಲೇನಾದ್ರು ಟೀಚರ್ ಈಸ್ ವೆರಿ ಗುಡ್ ಅಂತಂದ್ರೆ ನಿಂಗೆ ಅದೊಂದು ಕೇಳಿಸ್ಕೊಂಡು ನಾವು ಇಡೀ ದಿನ ಕಳೀತಾ ಇರ್ತೀವಿ. ಆ ಥರ ಹೇಳೋರು ಒಬ್ರು ಇರಲಿಲ್ಲ. ಸೊ ದಟ್ ಮೇಕ್ಸ್ ಮೀ ಲೈಕ್ ಏನು ಎಷ್ಟು ಓದ್ಬೇಕು ಹಂಗಾದ್ರೆ. ಯಾರು ಯಾರು ಇರ್ತಾರೆ ಅಂದ್ರೆ ನಿಮ್ನ ಆ ಟೈಮ್ಗಳಲ್ಲಿ ತಟ್ಟಲಿಲ್ಲ ಅಂತಂದಾಗ ಬೇಜಾರಾಗ್ಬಿಡತ್ತೆ. ಆಮೇಲೆ ಮಿಕ್ಕಿದ್ ಯಾವಾಗ ತಟ್ಟಿದ್ರು ಈಗೇನಕ್ಕೆ ಅನ್ನಂಗಾಗತ್ತೆ. ನಮ್ಗೆ ಅದೊಂದು ಅಪ್ರಿಸಿಯೇಷನ್ ಬೇಕು. ಯಾರು ಇಲ್ದಾಗ, ಎಲ್ಲರೂ ಇದ್ದಾಗ ಮಾಡೋದಲ್ಲ, ಯಾರು ಇಲ್ದಾಗ ಕರೆದು ತಟ್ಟಿ ಹೇಳೋ ಅಂಥವ್ರು ಬೇಕಾಗಿತ್ತು. ಅವಾಗ ಯಾರೂ ಹೇಳಲಿಲ್ಲ. ಆ್ಯಂಡ್ ಮನೆಗಳಲ್ಲಿ ಈ ಥರದ್ದು ಒಂದಷ್ಟು ಪ್ರಾಬ್ಲಮ್ಗಳು ಪಾಪ ಅವ್ರಿಗೂ ನಮ್ಗೆ ಏನು ಹೇಳಬೇಕು, ನಮ್ಮನ್ನ ಹೆಂಗೆ ನೋಡ್ಕೋಬೇಕು ಅಂತ ಪಾಪ ಅವ್ರಿಗೂ ಗೊತ್ತಾಗಲಿಲ್ಲ. ಆ್ಯಂಡ್ ವಿ ಕೇಮ್ ಅಪ್ ಆಸ್ ಅ ಫ್ಯಾಮಿಲಿ ಆ್ಯಂಡ್ ಇಟ್ ಇಸ್ ಗುಡ್. ಅಂದರೆ ಅಪ್ಪ ಅಮ್ಮಂಗೆ ನಮ್ಗೆ ಫುಲ್ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದೇ ಇತ್ತು. ಅವರು ನಮ್ಮನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ. ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಂದೊಂದು ಡಿಗ್ರಿ ಮುಗಿಸಿದ್ರು, ಅವಳದು ಡಿಗ್ರಿ ಮುಗಿಸಿ ಅವಳಿಗೆ ಮದುವೆ ಮಾಡಿಸಿ, ದೇ ವರ್ ವೆರಿ ಸ್ಟ್ರಾಂಗ್. ಅಂದ್ರೆ ಮಾವ ಇಲ್ಲ ಅಪ್ಪಂಗೆ ಅದಾದ್ಮೇಲೆ ಒಂದು 6-7 ಮಂತ್ಸ್ ಆಗ್ತಿದ್ದಂಗೆ ಎಲ್ಲಾ ಕಡೆ ತೋರಿಸಿ ಮಾಡಿ ಒಂದು 2 ಇಯರ್ಸಿಗೆ ಒಂದು ಅತಿಯಾಳ್ ಬೆಟ್ಟ ಅಂತ ಇದೆ ಅಲ್ಲಿ, ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಅಂತ ಯಾರೋ ಹೇಳಿದ್ದು. ಫೈನಲಿ ವಿ ಗಾನ್ ದೇ. ದೇವ್ರ ದಯೆಯಿಂದ. ಎಲ್ಲಿದೆ? KB ಕ್ರಾಸ್ ಹತ್ರ ಇದೆ ಅತಿಯಾಳ್ ಬೆಟ್ಟ ಅಂತ. ಫಸ್ಟ್ ಟೈಮ್ ನಾವು ಓದ್ಬೇಕಾದ್ರೇನೆ ದಟ್ ಇಸ್ ಅ ವೈಬ್. ಯಾರೋ ಹೇಳಿದ್ದು ನಮಗೆ ಹಿಂಗೇನೆ, ಮಾಡದಂಥ ಪೂಜೆ ಇಲ್ಲ, ಹೋಗ್ದಂಥ ದೇವಸ್ಥಾನ ಇಲ್ಲ. ನಾನು ಆ ಟೈಮಲ್ಲಿ ನಮ್ಮ ಮಾವನ್ಗೆ ಹುಷಾರಿಲ್ಲ ಅಂತ ಒಂದಷ್ಟು ಹಾಸ್ಪಿಟಲ್ಸ್ಗಳು, ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಒಂದಷ್ಟು ಹಾಸ್ಪಿಟಲ್ಸ್ಗಳು, ಈ ಫ್ಯಾಮಿಲಿ ಇಶ್ಯೂಸ್ಗಳಿಗೆ ಒಂದಷ್ಟು ಹಾಸ್ಪಿಟಲ್, ಇದು ಯಪ್ಪ ಹಿಂಗೆ ನೋಡ್ಬಿಟ್ಟಿದ್ದೀನಿ ಅಂದರೆ ಚಿಕ್ಕ ವಯಸ್ಸಲ್ಲಿ 10th ಸ್ಟ್ಯಾಂಡರ್ಡ್ವರೆಗೂ ಅಷ್ಟಿಷ್ಟು ನೋಡಿಲ್ಲ ನಾನು. ಈ ಮದುವೆ ಫಂಕ್ಷನ್ಗಳಲ್ಲಿ ಜಗಳಗಳು, ನನಗೆ ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಆ್ಯಂಡ್ ಇದನ್ನೆಲ್ಲ ಹೋಗಿ ಯಾರ ಹತ್ರ ಎಕ್ಸ್ಪ್ಲೈನ್ ಮಾಡಬೇಕು, ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ. ಹೇಳಿದ್ರೆ ಇದೆಲ್ಲ ಅವ್ರಿಗೆ ಕಾಮನ್ನು, ನನಗೆ ಕಾಮನ್ ಅಲ್ವಲ್ಲ. ಬಿಕಾಸ್ ನಾವು ಇಟ್ಕೊಂಡ್ರೆ ಏಮಿಗಾಗಲಿ ಟಾರ್ಗೆಟ್ಗಾಗಲಿ ಕಾಮನ್ ಅಲ್ವಲ್ಲ. ಒನ್ಸ್ ವಿ ರೀಚ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ SP ಅಂತ ಒಬ್ಬರು ಟೀಚರ್ ಸಿಕ್ಕಿದ್ರು ನಮಗೆ. ಸೊ ಅಲ್ಲಿ ವಾಟ್ ಈಸ್ ಲೈಫ್ ಆ್ಯಂಡ್ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಡೀಸ್, ನಿಮ್ಮ ಲೈಫ್ನ ಹೆಂಗೆ ನೀವು ರೂಢಿಸ್ಕೋಬೇಕಾಗುತ್ತೆ, ಆ್ಯಂಡ್ ಫ್ಯಾಮಿಲಿ ಅಂದರೆ ಏನು, ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕಾಗುತ್ತೆ, ಅವ್ರು ಹೇಳ್ಕೊಟ್ಟು ದ ವೇ ಏನೋ ಅರ್ಥ ಮಾಡಿಸ್ತಾ ಹೋಗಿದ ರೀತಿ, ಎಲ್ಲ ವಿಷಯಗಳು ನಮಗೆ ಮೇ ಬಿ ದ ಮೆಚುರಿಟಿ ಅನ್ಕೊಂತೀನಿ ಆ ಏಜಿಗೆ. ನನಗೆ ಅರ್ಥ ಆಗಕ್ಕೆ ಬೇಕಾಗಿತ್ತು ಅನ್ಸುತ್ತೆ ಟೈಮು. ಸೊ ಅಲ್ಲಿಂದ ನನಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಹೋಯ್ತು. ಈ ಮಿಡಲ್ ಕ್ಲಾಸ್ ಮಕ್ಕಳುಗಳು ಅಂದ್ರೆ ನಾವುಗಳು ಎಲ್ಲ ಅನುಭವಿಸಿರ್ತೀವಲ್ಲ, ಅದೆಲ್ಲ ಈ ಅಪ್ಪರ್ ಮಿಡಲ್ ಕ್ಲಾಸು ತುಂಬಾ ಶ್ರೀಮಂತರೆಲ್ಲ ಇರ್ತಾರಲ್ಲ, ಅವ್ರಿಗೊಂದು ಐಡಿಯಾ ಕೂಡ ಇರಲ್ಲ. ಈಗ ಏನೇ ಆಗಿರ್ಬೋದು, ಸಣ್ಣ ಸಣ್ಣ ಜಗಳಾಗಿರ್ಬೋದು, ಏನೋ ಒಂದು ನಮ್ಮ ಹತ್ರ ಇಲ್ದೇ ಇರೋ ಕೊರತೆ ಆಗಿರ್ಬೋದು, ಅವ್ರಗಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರಲ್ಲ. ಅದು ನಮಗೆ ಕಾಸ್ಟ್ಲಿ ಟಿ ಶರ್ಟ್ ಅಂದ್ರೆ 2,500 ರೂಪಾಯಿದು, ಅವನಿಗೆ 2,500 ರೂಪಾಯಿ ಟಿ ಶರ್ಟ್ ಗೊತ್ತಿಲ್ಲ ಅವನಿಗೆ. ನೀವು ಇವಾಗ್ಲೂ ಗಮನಿಸಬೇಕಾರೆ, ಅಫ್ಕೋರ್ಸ್ ನಿಮ್ಮಲ್ಲಿ ಸೈಕಲ್ ಗೀಕಲ್ ಕೊಡ್ಸಿದ್ರೆ ಅಪ್ಪ ಒಂದು ವಾರ 1 ತಿಂಗಳು ಅದು ಪ್ರಾಣ ನೋಡಿದ್ರೆ ನೋಡ್ಕೊಂತಿದ್ವಿ ಅದನ್ನ. ಸರ್ ಸೈಕಲ್ ಅಂದಿದ್ದಕ್ಕೆ ನೆನಪಾಯ್ತು, ಒಂದು ಕಥೆ ಇದೆ. ನನಗೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡ್ಸಿದ್ದು, ನನಗೆ ಫಸ್ಟ್ ಹ್ಯಾಂಡ್ ಸೈಕಲ್ ಕೊಡ್ಸೇ ಇರಲಿಲ್ಲ. 10th ಸ್ಟ್ಯಾಂಡರ್ಡ್ ಚೆನ್ನಾಗಿ ಮಾರ್ಕ್ಸ್ ತೆಗಿ, ಒಳ್ಳೆ ಸೈಕಲ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಪ್ರಿಪ್ರೇಟರಿಲಿ ಚೆನ್ನಾಗಿ ಮಾರ್ಕ್ಸ್ ಬಂತು. ಒಂದು ಸೈಕಲ್ ಕೊಡಿಸಿದ್ರು. ಆ ಸೈಕಲ್ನ ಸ್ಕೂಲಿಗೆ ತೊಗೊಂಡೋಗಿದ್ದೀನಿ, ಲೇಟ್ ಆಗಿಬಿಟ್ಟಿದೆ, ಒಂದು 5 ಮಿನಿಟ್ಸ್ ಲೇಟ್ ಆಗಿದೆ. ಸ್ಕೂಲ್ HOD ಬಂದ್ಬಿಟ್ಟು ಅದನ್ನು ಏರ್ಬಿಡು ಅಂತಂದು. ಸರ್ ಅದೊಂದು ಪನಿಷ್ಮೆಂಟ್ ಇತ್ತು ಅವಾಗ, ಕರೆಕ್ಟು. ಏರ್ಬಿಡು ಅಂತಂದು. ನಾನು ಸರ್ ಹೊಸ ಸೈಕಲ್ ಬೇಕಾದ್ರೆ ಮನೆಗೆ ಹೋಗ್ತೀನಿ, ಏನೆಲ್ಲ ಬಿಡಲ್ಲ, ನಾನು ಮನೆಗೆ ಹೋಗೊಂದು ಸೈಕಲ್ ತಿರ್ಸ್ಕೊಂಡು ಮನೆಗೆ ಬಂದಿದ್ದೆ ನಾನು. ಸೈಕಲ್ ಹೊಸ ಸೈಕಲ್ ಯಾರು ಬಿಡ್ತಾರೆ ಅಂತ ಅಷ್ಟು ಹುಚ್ಚಿತ್ತು ಸೈಕಲ್ಗಳಂದ್ರೆ ನಮಗೆ. ಅಂಡ್ ಪ್ರತಿಯೊಂದು ಮೆಮೊರೀಸು ನಾವು ಅವಾಗ ಅನ್ಕೊಂತೀವಿ, ಅವಾಗ ನಮಗೆ ಕಷ್ಟ ಆಗ್ಬೋದು, ಏನೇ ಇರ್ಬೋದು. ಇವಾಗ ಅದೆಲ್ಲ ನೆನ್ಸ್ಕೊಂಡ್ರೆ ಎಸ್, ನಮ್ಮ ಲೈಫಲ್ಲಿ ಒಂದು ಹೇಳ್ಕೊಳಕ್ ಒಂದು ಮೆಮೊರಿ ಅಂತಾನೆ ಇದೆ. ಹೌದು ಸರ್, ನಮ್ದು ಅಂತಾನೆ ಲೈಫ್ ಇದೆ ಆಕ್ಚುಲಿ. ನಮ್ದು ಹೇಳಿದ್ರೆ ಅಟ್ಲೀಸ್ಟ್ ತುಂಬಾ ಜನಕ್ಕೆ ಇನ್ನೊಂದು ಲೈಫ್ ಆಗುತ್ತೆ ಹಂಗಿದೆ. ಇವತ್ತು ನೀವು ಏನೇ ಆಗಿರ್ಬೋದು, ಇವತ್ತು ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನೀವು ನಿಮ್ಮ ಬಾಲ್ಯನ ನೀವು ಎಂಜಾಯ್ ಮಾಡಲೇ ಇಲ್ಲ ಅಂದ್ರೆ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಇಲ್ಲ. ಹೌದು, ನನಗೆ ಅದು ತುಂಬಾ ಸತಿ ಕಾಡುತ್ತೆ ಆಕ್ಚುಲಿ. ಇನ್ನೊಂದಷ್ಟು ಬೇಕಾಗಿತ್ತು ಬಾಲ್ಯದಲ್ಲಿ ನನಗೆ ಅಂತ.
ಬೇರೆ ಆಟಗಳು ಬೇಕಾಗಿತ್ತು, ಬೇರೆ ಓದ್ಗಳು ಬೇಕಾಗಿತ್ತು, ಆ, ಇನ್ನೊಂದಷ್ಟು ವಿಷಯಗಳು ನಾನು ತಿಳ್ಕೊಬೋದಾಗಿತ್ತು. ಇಲ್ಲ ನಾನೇ ಕೇಳಬೇಕಾಗಿತ್ತಾ, ಇಲ್ಲ ಫೋರ್ಸ್ ಮಾಡಬೇಕಾಗಿತ್ತಾ, ಇಲ್ಲ ನಾನೇ ಹಠ ಮಾಡಲಿಲ್ವಾ. ಕೆಲವು ಸತಿ ಒಂದು ಸೈಡಿಂದ ನೋಡಿದ್ರೆ ಆ ಕಡೆಯಿಂದ ಬರಲಿಲ್ಲ ಅಂತ ನಾನು. ಸೊ ಬ್ಲೇಮ್ ಮಾಡೋ ತಪ್ಪು ನಿನಗೆ ನೀನು ತಿಳ್ಕೊಬೋದಾಗಿತ್ತು, ಆ ಆಪ್ಷನ್ನು ಇತ್ತು ಅಂತಂದಾಗ ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಳಕ್ಕೂ ಬೇಜಾರು. ಬಿಕಾಸ್ ಅವತ್ತಿನ ದಿನ ನಾನು ಏನು ಮಾಡಿದ್ದೀನಿ ನಾನು ತಪ್ಪು ಅನ್ನೋದಾದ್ರೆ, ದ ಫಸ್ಟ್ ಸ್ಟೆಪ್ ಅಲ್ಲೇ ತಪ್ಪು ಮಾಡಿದ್ದೀನಿ ಅನ್ನೋದಾದ್ರೆ ಇಲ್ಲಿವರೆಗೂ ಹೆಂಗೆ ಬಂದೆ ಅಂತ ಡೌಟ್ ಬಂದ್ಬಿಡತ್ತೆ. ಅಲ್ಲ, ಅದರಿಂದ ಏನೋ ಕಲ್ತಿರ್ಬೋದಲ್ಲ. ಎಕ್ಸಾಕ್ಟ್ಲಿ, ಬಟ್ ಅದು ನನಗೆ ಒಂದೊಂದ್ಸತಿ ಲೇಮಾಗಿ ಬಿಟ್ಬಿಡ್ತೀನಿ. ಇವಾಗ ಇದು ಹೆಂಗೆ, ಇವಾಗ ಈ ಸೀರಿಯಲ್ಲು ಆಕ್ಟಿಂಗು ಅಥವಾ ಈ ಕಡೆಗೆ ಹೆಂಗೆ ಗಾಳಿ? ಗೊತ್ತಿಲ್ಲ, ಮೇ ಬಿ ಸರಸ್ವತಿ ಕೈಲೇ ಊಟ ಮಾಡಬೇಕು ಅಂತಿತ್ತು ಅನ್ಸುತ್ತೆ. ನಾನು ಅದೇ ಎಲ್ಲೋ ನನ್ಗೆ ಅಪ್ಪ ಡ್ರೈವರ್ ಅಲ್ಲ, ನಂಗೆ ಆಟೋಮೊಬೈಲ್ ಇಂಜಿನಿಯರ್ ಆಗ್ಬೇಡ, ಸೊ ಇಟ್ ಲುಕ್ಸ್ ವೆರಿ ಪ್ರಾಮಿನೆಂಟ್ ಫಾರ್ ಮಿ ಆ್ಯಂಡ್ ಅದಕ್ಕೆ ಫ್ಯೂಚರ್ ಇದೆ ಹಂಗೆ ಹಿಂಗೆ ಅಂತ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಎಲ್ಲದಕ್ಕೂ ರೆಡಿ ಆಗ್ತಾ ಇದ್ದೆ. ಆ್ಯಂಡ್ ನನಗೆ ಸೈಡ್ ಬೈ ಸೈಡ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ಒಂದು ಸ್ವಲ್ಪ ಇತ್ತು. ಅದೇ 10th ಸ್ಟ್ಯಾಂಡರ್ಡ್ ಇನ್ಸ್ಪಿರೇಷನ್ನೇ ಟೀಚರಿಂದಾನೆ. ಏನೇನೋ ಆಗ್ಬಿಡೋಣ, ಓದೋಣ, ಚೆನ್ನಾಗಿ ಓದೋಣ, ಬೇರೆ ಏನೋ ಥಾಟ್ಸೇ ಇರಲಿಲ್ಲ ರಾಜೇಶ್. ಅಲ್ಲಿ ಹೋಗ್ಬೇಕು, ತಿನ್ನಬೇಕು, ಐ ಆಮ್ ನಾಟ್ ಲೈಕ್ ಫುಡ್ಡಿ, ನನ್ನ ಫುಡ್ಡಿನೇ ಅಲ್ಲ, ನೀವೇನು ಕೊಟ್ಟರು ಓಕೆ ನನಗೆ. ಸೊ ಈ ಥರದೊಂದು ಕ್ಯಾಂಡಿಡೇಟ್, ಅದನ್ನು ತೊಗೊಬೇಕು, ಇದನ್ನು ಆ ಥರದ್ದೆಲ್ಲ ಏನಿರಲಿಲ್ಲ. ಚೆನ್ನಾಗಿ ಓದ್ಬೋಣ, ಒಳ್ಳೆ ಸ್ಯಾಲ್ರಿ ತೊಗೋಬೇಕು, ಮನೆಯವ್ರನ್ನ ಹಂಗೆ ನೋಡಬೇಕು, ಬಿಕಾಸ್ ಅಂದಿರೋರ್ಗೆಲ್ಲರಿಗೂ ಒಂದ್ಸತಿ ಹಿಂಗೆ ತೋರಿಸ್ಬೇಕು ಅಂತ. ಅಷ್ಟೇ ಥಾಟಲ್ಲಿ ಇದ್ದಿದ್ದು. ಈ ಕ್ರಿಕೆಟ್ ಅನ್ನೋದು ಲೈಫಿಗೆ ಬಂತು. ಸೊ ಬೆಂಗಳೂರು ಶಿಫ್ಟ್ ಆಯಿತು. ಬೆಂಗಳೂರಿಗೆ ಬರಬೇಕು, ಕ್ರಿಕೆಟರ್ ಆಗಬೇಕು ಅಂತ. ಕ್ರಿಕೆಟರ್ ಆಗಬೇಕು ಅಂತ. ಬಿಕಾಸ್ ಫಸ್ಟ್ PU ಅಲ್ಲಿ ಕ್ರಿಕೆಟ್ ಅಕಾಡೆಮಿ ಅಲ್ಲಿ ಸ್ಟಾರ್ಟ್ ಆಯಿತು ತುಮಕೂರು. ಸೊ ಅಲ್ಲಿ ತುಮಕೂರು ಡಿವಿಷನ್ಸ್ ಅದು ಇದು ಅಂತೆಲ್ಲ ಅಲ್ಲಿ ಚೆನ್ನಾಗಿ ಆಡಿದ್ವಿ. ಅಲ್ಲಿಂದ ಕೆರಿಯರ್ ಮುಂದಕ್ಕೆ ಹೋಗ್ಬೇಕಲ್ಲ, ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆದೆ. ಸೊ ಬೆಂಗಳೂರಿಗೆ ಇಲ್ಲಿ ಶಿಫ್ಟ್ ಆದೆ. ಕ್ರಿಕೆಟ್ ಚೆನ್ನಾಗಿ ಆಗ್ತಾ ಇತ್ತು, ಒಳ್ಳೆ ಅಕಾಡೆಮಿಲೇ ಆಡ್ತಾ ಇದ್ವಿ ಅದೆಲ್ಲ. ಯಾರು ಅಂತ ರೋಲ್ ಮಾಡೆಲ್ ತರ ನೋಡಿದ್ದು ಅವಾಗ ಕ್ರಿಕೆಟರ್? ನನಗೆ ರಾಹುಲ್ ದ್ರಾವಿಡ್ ಎನಿ ಡೇ. ಸೊ ನಮ್ಮ ಕರ್ನಾಟಕದವರು ಆ್ಯಂಡ್ ಅವ್ರ ಆಟ ನನಗೆ ಯಾವಾಗಲೂ ತುಂಬ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಸಚಿನ್ ತೆಂಡೂಲ್ಕರ್, ಸೊ ಯುವರಾಜ್ ಸಿಂಗ್. ಸೊ ಈ ಥರ ಒಂದಷ್ಟು ನೋಡಿ ಒಂದಷ್ಟು ಯಾಕೆ ಆಗಬಾರ್ದು ಅನ್ನೋದು ಪ್ರಶ್ನೆ ಬಂತಲ್ಲ. ಚಿಕ್ಕ ವಯಸ್ಸಿಂದ ಆಟ ಆಡಿಲ್ಲ, ಯಾರೋ ಒಂದು ಅಕಾಡೆಮಿನೇ ನಿನಗೆ ಕರೆದು ಆಡಿಸ್ತಾ ಇದ್ದಾರೆ ಅಂತಂದಾಗ ಐ ಹ್ಯಾವ್ ಬೀನ್ ಲೈಕ್ ವೆರಿ ಗ್ರೇಟ್ಫುಲ್. ಬಂದಿದೆ ಆಪರ್ಚುನಿಟಿ, ಅವತ್ತಿಂದ ಬರೀ ಓದ್ ಮಾತ್ರ ಇತ್ತು, ಈಗ ಬಂದಿದೆಯಲ್ಲ ಹೋಗಿ ಆಡು ಅಂತ. ಸೊ ಇಟ್ ಟುಕ್ ಮೀ ಇಯರ್ ಲೈಕ್ 4-5 ವರ್ಷ 6 ವರ್ಷ ನಂಗೆ ಲೈಫ್ ಕೊಡ್ತು. ಅದಾದ್ಮೇಲೆ ಗೊತ್ತಾಯ್ತು, ವೆರಿ ಎವಿಡೆಂಟಾಗಿ ಗೊತ್ತಾಯ್ತು ನನ್ನ ಕೈಲಿ ಆಗಲ್ಲ ಇದು ಅಂತ. ಫಿಸಿಕಲಿ ಮೆಂಟಲಿ ಐ ಆಮ್ ಓಕೆ, ಬಟ್ ಫಿನಾನ್ಷಿಯಲಿ ನಾಟ್ ಓಕೆ ಅನ್ನೋದು ನನಗೆ ಗೊತ್ತಾಯ್ತು. ಬಿಕಾಸ್ ಟು ಪರ್ಸ್ಯೂ ಸಮಥಿಂಗ್ ಬಿಗ್ ಯು ಹ್ಯಾವ್ ಟು ಬಿ ಲಿಟಲ್ ಮೂವ್ ಬ್ಯಾಕಪ್ ಅಟ್ ಲೀಸ್ಟ್. ನಾಟ್ ಹೆವಿಯರ್ ಆಗಿ ನಿನಗೆ ಬೇಕು ಅಂತ ಬೇಡ ಅಂತ ಅನ್ಸಿದ್ರು ಲಿಟಲ್ ಬ್ಯಾಕಪ್ ಬೇಕಾಗಿತ್ತು ನನಗೆ. ಬೇಕು, ಲಿಟ್ರಲಿ ಬೇಕು. ಈ ತರ ಒಂದು ಪ್ರೊಫೆಷನಲ್ ಸ್ಪೋರ್ಟ್ಸ್ಗಳಿಗೆ ಬೇಕು. ಅಟ್ಲೀಸ್ಟ್ ನಾಲೆಡ್ಜ್ ಇರೋರು ಒಂದಷ್ಟು ಜನ ನಿನ್ ಸುತ್ತ ಇರಬೇಕು ಇದ್ರ ಬಗ್ಗೆ, ಈ ಗೇಮ್ ಬಗ್ಗೆ. ಆಮೇಲೆ ಐ ಆಮ್ ನಾಟ್ ಬ್ಲೇಮಿಂಗ್ ಮೈ ಪೇರೆಂಟ್ಸ್, ನನ್ನ ತಂದೆ ತಾಯಿ ನಾನು ಬ್ಲೇಮೇ ಮಾಡಲ್ಲ. ಬಿಕಾಸ್ ಇದು ನಾನು ಚೂಸ್ ಮಾಡಿದ ಪಾತ್ ಇದು. ಸೊ ಇಲ್ಲಿ ನಾನು ಏನೇ ಆದ್ರೂ ಅದನ್ನ ನಾನು ನೋಡ್ಕೋಬೇಕು. ಸೊ ಅದಾದ್ಮೇಲೆ ಬಂದ್ಮೇಲೆ ಏನು ಮಾಡಿದೆ, MBA ಕಂಪ್ಲೀಟ್ ಮಾಡ್ಕೊಂಬೋಣ ಅಂತ ಕರೆಸ್ಪಾಂಡೆನ್ಸಲ್ಲಿ MBA ಕಂಪ್ಲೀಟ್ ಮಾಡ್ಕೊಂಡೆ. MBA ಕಂಪ್ಲೀಟ್ ಆದಮೇಲೆ ನಂಗೆ ಅದೊಂದು ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ಎಲ್ಲ ಕಂಪ್ನಿಲೂ ಒಂದು 4-5 ಕಂಪ್ನಿಲಿ ನನ್ನ ಫ್ರೆಂಡ್ಸ್ HR ವರ್ಕ್ ಮಾಡ್ತಾ ಇದ್ರು. ಸೊ ನನ್ನ ಅಕಾಡೆಮಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಂಗಳೂರಲ್ಲಿ ಮಾಡಿದ್ದು. ಬೆಂಗಳೂರಲ್ಲೇ ಮಾಡಿದ್ದು. ಸೊ ಬೆಂಗಳೂರು ಯೂನಿವರ್ಸಿಟಿ ನಂದು ಇದಾಗಿತ್ತು, BBM ಆಗಿತ್ತು. ಸೈನ್ಸ್ ತೊಗೊಂಡಿದ್ದೆ, ಇಂಜಿನಿಯರ್ ಆಗ್ಬೇಕಂತ. ಯಾವಾಗ ಕ್ರಿಕೆಟ್ ಅಂತ ಬಂತು, ಬೇಡ 4 years ಅಲ್ಲಿ ಇದು ಮಾಡೋದು ಬೇಡ, 3 years ಡಿಗ್ರಿ ಆಗೋಗ್ಲಿ, ಅಟ್ಲೀಸ್ಟ್ ನನಗೆ ಒಂದರ ದುಡ್ಡಾದರೂ ಸೇವ್ ಆಗುತ್ತೆ ಅಂತ ಅನ್ಕೊಂಡು ಕ್ರಿಕೆಟ್ಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದು. ಸೊ ಇಲ್ಲಿ 3 years, ಇನ್ನೊಂದು 2 years 1 year ಇದರಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ನಾನು MBA ಮಾಡ್ಕೊಂಡ್ರೆ ಆಗುತ್ತೆ. ಇನ್ನೊಬ್ಬ ಫ್ರೆಂಡ್ ಎಲ್ಲ HR ಇದ್ರೆ, ನಿಮ್ಮ ಕ್ರಿಕೆಟ್ ಪರ್ಸ್ಯೂ ಮಾಡ್ತಿರೋ ಮಚ್ಚ, ಇಫ್ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಶಿಫ್ಟ್ ಇಯರ್ ಹಂಗೆ. ಆಮೇಲೆ ಕಂಪ್ನಿ ಕಾರ್ಪೊರೇಟ್ ಗೇಮ್ಸ್ ಎಲ್ಲ ಆಡ್ತಾ ಇದ್ದೆ. ಐ ವಾಸ್ ಕಾನ್ಫಿಡೆಂಟ್ ಹಾಗೆ ಆಗುತ್ತೆ ಅಂತ. ಯಾವಾಗ ಫಿನಾನ್ಷಿಯಲ್ ಥಿಂಗ್ಸ್ ಗೊತ್ತಾಯಿತು, ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಈ ಕಡೆ ಅಕ್ಕನ ಮದುವೆ ಅಂತ ಇದೆ, ಒಂದು ಸ್ವಲ್ಪ ಮನೆಯಲ್ಲಿ ಕ್ರೈಸಿಸ್ಗಳು ಸ್ಟಾರ್ಟ್ ಆಗಿದೆ, ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅಂಡ್ ಮಗಾಗಿ ನೀನೇನು ಮಾಡೋಕ್ಕಾಗಲ್ಲ ಅಂತಂದಾಗ ಇದಾಗತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಓಕೆ ಇಟ್ ಇಸ್ ಅ ಮೇಜರ್ ಟೈಮ್ ಅನ್ಕೊಂಡಾಗ್ಲೇ ಒಂದು ನನ್ನ ಆಂಕ್ಲ್ ಇಂಜುರಿ ಆಯಿತು. ಸೊ ಮೀನ್ ವೈಲ್ ಇದು ಅದು ಏನೋ ಅಂತ ಅನ್ಕೊಂತಾರಲ್ಲ, ನಿಮಗೆ ಏನ್ ಬೇಕು ಅಂತ ನಿಮ್ ತಲೆಯಲ್ಲಿ ಬರುತ್ತೆ, ಅದು ಬಂದ್ಬಿಡುತ್ತೆ, ಅದಾಗ್ಬಿಡುತ್ತೆ ಅಂತಾರಲ್ಲ ಆ ಥರ. ಅದು ಅನ್ಕೊಂಡು ಹಿಂಗೆ ಶಿಫ್ಟ್ ಆಗೋ ಅಷ್ಟರಲ್ಲಿ ಆಂಕಲ್ ಇಂಜುರಿ. ಕಟ್ ಮಾಡಿದ್ರೆ ನಾನು ಯಾವ ಜಿಮ್ಮಲ್ಲಿ ಟ್ರೈನ್ ಮಾಡ್ತಿದ್ನೋ ಅದೇ ಜಿಮ್ ಓನರ್ ಬಂದು ನಂಜುಣೇಗೌಡರು ಅಂತ ಜಿಮ್ ಇದರಲ್ಲಿ ಮತ್ತೆ ಇದನ್ನ ಮಾಡೋದು, ಜಿಮ್ ಆಫರ್ ಮಾಡಿದ್ರು. ಸೊ ಅಲ್ಲೋಗಿ ವರ್ಕ್ ಮಾಡಿ ಇನ್ನೇನು ನನ್ನ MBA ಆಗಿದೆ, ಕಾರ್ಪೊರೇಟ್ ಹೋಗಿ ಕೂತ್ಕೊಳ್ಳೋದಕ್ಕಿಂತ ಬೆಟರ್ ನಾನು ಇಲ್ಲೋಗಿ ನೋಡೋಣ,
ಅವ್ರು ಕರೆದಿದ್ದಕ್ಕೆ ನಾನು ಜಿಮ್ ಮ್ಯಾನೇಜರ್ ಆಗಿ ಅಂತ ಅನ್ಕೊಂಡ್ಬಿಟ್ಟೆ. ಓ, ಬಂದೆ ಇಲ್ಲಿ ಹೋದ್ ಜಿಮ್ ಟ್ರೈನರ್, ಜಿಮ್ ಮ್ಯಾನೇಜರ್. ಇದಿಲ್ಲಿ ಯಾವ ಏರಿಯಲ್ಲಿ? ಎನ್ಗೇಜ್ ಫಿಟ್ನೆಸ್ ಅಂತ JP ನಗರಲ್ಲಿ ಎಲೈಟ್ ಅಪಾರ್ಟ್ಮೆಂಟ್ಸ್ ಇದೆ, ಅದ್ರ ಎದುರುಗಡೆ ಇದೆ ಇದು. ಸೊ ಅಲ್ಲೇ ಇದ್ದಿದ್ದು, ಅದು ಸ್ಟಾರ್ಟ್ ಆಗಿದ್ದೆ ನಾವು ಮಾಡಿದ್ದವಾಗ. ಸೊ ಅಲ್ಲಿ ನಮ್ಮನೆ ಹತ್ರ. ನಿಮ್ಮನೆ ಹತ್ರ ಅಲ್ಲೇ ಇದ್ದಿದ್ದು. ಸೊ ಅಲ್ಲಿ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ನಾವೇನೆ. ಅವಾಗ ನಾನು ಅನ್ಕೊಂಡೆ ಮ್ಯಾನೇಜರ್ MBA ಮಾಡಿದ್ದೀನಿ ಅಂತ. ಮ್ಯಾನೇಜರ್ ಟ್ರೈನರು, ನಾನು ಟ್ರೈನಿಂಗ್ ಇಲ್ಲ, ಬಾ ಎಲ್ಲ ಹೋಗ್ತಾ ಗೊತ್ತಾಗೆ. ಆಮೇಲೆ ಇಟ್ ಲುಕ್ಸ್ ವೆರಿ ಸೌಂಡ್, ಅಂದರೆ ನನಗೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಇಟ್ಸ್ ಫಿಸಿಕಲ್ ಥಿಂಗ್. ನನಗೆ ಇಷ್ಟವಾಗಿರೋ ಅಂಥದ್ದು ಜಿಮ್ಮು ಮತ್ತು ಅಲ್ಲಿ ವರ್ಕೌಟ್ಸ್ಗಳು ಇದೆಲ್ಲ. ಅಲ್ಲಿ ದೀಪಕ್ ಅಂತ ಒಬ್ಬರು ಜಾಯ್ನ್ ಆದರು. ಸೊ ಅವ್ರ ಮ್ಯಾನೇಜರ್ ಆಗಿ ನಮ್ದಕ್ಕೆ ಜಾಯ್ನ್ ಆದಾಗ, ಇದು ಎಜುಕೇಷನ್ನೇ, ಹೌ ಟು ಲರ್ನ್, ಹೆಂಗೋ ಇದನ್ನು ಮಾಡಿ MBA ಮಾಡಿದ್ಯಾ, ಇದೆಲ್ಲ ಈಸಿ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಶನ್ಗಳು ಹೇಳ್ತಾ ಹೋದ್ರು. ಎಲ್ಲ ಸರ್ಟಿಫಿಕೇಶನ್ ಮಾಡಿದ್ವಿ. ಇಟ್ ಈಸ್ ವೆರಿ ಈಸಿ, ಎಲ್ಲ ಆಯಿತು. ಅದೆಲ್ಲ ಆನ್ಲೈನ್ ಇಲ್ಲ, ಸರ್ಟಿಫಿಕೇಶನ್ ಅಂತ ಬೇರೆ ಜಿಮ್, ಗೋಲ್ಡ್ ಜಿಮ್ಮಲ್ಲಿ ಹೋಗಿ ಮಾಡಿದ್ದು. ಸೊ ಅವೆಲ್ಲ ನಿಮ್ಗೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟ್ರೈನರ್ಗಳಲ್ಲಿ ನಂದು ಅವಾಗ ಪ್ಲಾಟಿನಮ್ ಟ್ರೈನರ್ ಇತ್ತು. ಸೊ ಒಳ್ಳೆ ಅರ್ನಿಂಗ್ಸ್ ಇತ್ತು. ಅಲ್ಲಿಗೆ ಯಾವಾಗ ಬೇರೆಯವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದ್ರು, ಇಂಡಸ್ಟ್ರಿ ಅವಾಗ ಕರೀತು. ಯಾರು ನೋಡ್ತಿದ್ರಿ? ಜಾಕ್ ಮಂಜು ಸರ್ ಬರ್ತಾ ಇದ್ರು, ಆಮೇಲೆ ಗೋಧುಳಿ ಡೈರೆಕ್ಟರ್ ಒಬ್ರು ಬರ್ತಾ ಇದ್ರು, ಸುನಿಲ್ ಕುಮಾರ್ ಸಿಂಗ್ ಸರ್ ಅಂತ. ಅವರೇ ನನ್ನ ಆಕ್ಟರ್ ಆಗ್ಬೇಕು ಅಂತ ಹೇಳಿದ್ದು ಕೂಡ. ಸೊ ಚೆನ್ನಾಗಿದೆಯಾ ಅಂತ ಕರೀತಾ ಇಲ್ಲ, ಸೂಟ್ ಆಗುತ್ತೆ ನೋಡು, ಯೋಚನೆ ಮಾಡು, ಬರೋದಕ್ಕಿಂತ ಮುಂಚೆ ಕಚ್ಚೆ ಬಾಯಿ ಕರೆಕ್ಟ್ ಆಗಿರ್ಬೇಕು. ಸೊ ಫ್ಯಾಷನ್ ಅಲ್ಲ, ಇದು ಪ್ಯಾಷನ್ ಅನ್ಕೊಂಡ್ಬರ್ಬೇಕು ಅಂತ ಅವರೇ ನೀಟ್ ಮಾಡಿ ಹೇಳಿ ಮಾಡಿದ್ದು. ಸೊ ಜಸ್ಟ್ ಒಂದು ಫೋಟೋ ಶೂಟ್ ಅಂತ ಮಾಡ್ತಿದ್ದೆ ಅಷ್ಟೇ ಬ್ರದರ್. ನೋಡಿದ್ರೆ ಮ್ಯಾಜಿಕ್. ಬೆಳಗ್ಗೆ ಎದ್ದು ಒಬ್ರು ಯಾರೋ ಸಿನಿಮಾದವ್ರು ಕರೀತಾವ್ರೆ, ಒಬ್ರು ಸೀರಿಯಲ್ ಅವ್ರು ಕರೀತಾವ್ರೆ. ಇಟ್ ಈಸ್ ಆಲ್ ನ್ಯೂ ಫಾರ್ ಮಿ. ಎಲ್ಲಿ ಅಪ್ಲೋಡ್ ಮಾಡಿದ್ರಿ? ಫೇಸ್ಬುಕ್ಕೆ. ಅಂದರೆ ಫ್ರಮ್ ದ ಡೇ ಒನ್ ನನ್ನ ಸೋಷಿಯಲ್ ಮೀಡಿಯಾ ಪರ್ಸನ್ ಅಲ್ಲ, ಸುಮ್ಮನೆ ನೋಡೋದಷ್ಟೇ ನಂದು ಕೆಲಸ. ನನ್ನ ಹಾಕೋದು, ಅದರಲ್ಲಿ ಆಕ್ಟಿವ್ ಆಗಿರೋದು ನನಗೆ ಬರೋದೇ ಇಲ್ಲ. ಅದನ್ನು ನನ್ನ ಫ್ರೆಂಡ್ ಒಬ್ಬ ಹಾಕಿದ್ದು. ಅವನಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಮಾಡ್ತಾರ ಕೇಳಿ ಅಂತ. ನಾನು ಹಿಂಗೆ ನಯಾ ಪೈಸಂಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಇದರಲ್ಲಿ. ಅಂದರೆ ಹೆಂಗೆ ಹೋಗಿ ಸ್ಟಾರ್ಟ್ ಮಾಡೋದು ಏನೂ ಗೊತ್ತಿಲ್ಲ. ಇಲ್ಲ, ಅವ್ರನ್ನ ಕರೆಸಿ ಮಾಡೋಣ. ನಾನು ಫಸ್ಟ್ ಡೇ ಹೋಗಿ ಹೇಳಿದೆ, ನವರಾತ್ರಿ ಸಿನಿಮಾ ಅಂತ ಡೈರೆಕ್ಟರ್ ಕರೆದ್ರು. ಸರ್, ಟು ಬಿ ಫ್ರಾಂಕ್, ನೀವು ಹೇಳ್ತಿದ್ದೀರಾ ಅಷ್ಟೇ, ನಾನು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಎಲ್ಲೂ ಹೋಗಿಲ್ಲ, ನೀವು ಹೇಳಿದ್ರೆ ಬಂದು ಮಾಡ್ತೀನಿ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಣ ಬಾ ಅಂತಂದ್ವಿ. ಸರ್, ಹೋಗಿದ್ದೀನಿ. ಒಂದು ವಾರ ಅವರಿಗೆ ಕಾನ್ಫಿಡೆನ್ಸೇ ಬರಲಿಲ್ಲ, ಇವ್ನು ಕ್ಯಾರಿ ಮಾಡ್ತಾನೆ ಅಂತ. ಹಾಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಹೋಗ್ಬಿಟ್ಟಿದೆ. ಬೇರೆ ಹೀರೋಗಳದಕ್ಕೆ ಇದ್ದಾರೆ. ಡೈರೆಕ್ಟರ್ ನಾನು ಇಷ್ಟ ಆಗಿ ಕರ್ಕೊಂಡು ಹೋಗಿ ಕೂರ್ಸೋದ್ರಲ್ಲಿ. ಅವತ್ತಿನ ಟೈಮಿಗೆ ಇವತ್ತಿನ ದೊಡ್ಡ ಹೀರೋಗಳು, ಹೆಸರು ಬೇಡ ಪಾಪ, ಅವಾಗಿದ್ದವ್ರು ಅವರು. ಸೊ ಆ ಕಾಂಪಿಟೇಷನ್ ಇದ್ದಿದ್ದು. ಅವ್ರು ಕರ್ಕೊಂಡೋಗಿ ಕೂರ್ಸಿದ್ರು. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೇನೆ ಸರ್, ಅವತ್ತಿನ ದಿನಕ್ಕೂ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ. ಅಲ್ಲಿಗೆ ನಾನು ಆಡಿಷನ್ಸ್ಗಳೆಲ್ಲ ನೋಡಿದಾಗ, ಸರ್ ಇವ್ರನ್ನ ತಗೋಬೋದಲ್ಲ ಅಂತಂದಾಗ್ಲೂ, ಇದಕ್ಕೆ ಏನಕ್ಕೋ ಬೇಕು ಅಂತ ನಾನು ತಗೋತಾ ಇದ್ದೀನಿ. ಅವ್ರು ಯಾರೂ ರಿಜೆಕ್ಟ್ ಮಾಡ್ತಾ ಇಲ್ಲ, ಇದು ಬೇಕು ಅಂತ ತಗೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ದೇ ಆರ್ ಗುಡ್ ಆಲ್ಸೋ. ನೀನು ಇನ್ನೊಂದು ಸ್ವಲ್ಪ ಏನೋ ನನಗೆ ಬೇಕು ಅಂತ ತೊಗೊಂಡಿದ್ದೀನಿ, ಆ್ಯಂಡ್ ನಿನಗೆ ಬರಲ್ಲ ಅಂದರೂ ತೊಗೊಳ್ಳೋ ಉದ್ದೇಶನೇ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿದ್ಯಾ ಅಂತ ಅಷ್ಟೇ. ಅದಾದಮೇಲೆ ಅಲ್ಲೊಬ್ರು ಆ್ಯಕ್ಟರ್ ಇದ್ರು, ಕಾರ್ತಿಕ್ ಅಂತ ಅಂದ್ಬಿಟ್ಟು, ಅವ್ರ ಹತ್ರ ಟ್ರೈನಿಂಗ್. ಸೊ ಅದು ಹೆಂಗೋ ಸಿನಿಮಾ ಹಂಗೆ ಕಂಪ್ಲೀಟ್ ಮಾಡ್ಕೊಂಡ್ಬಂದ್ಬಿಟ್ಟೆ. ನಾನು ಆ್ಯಕ್ಚುಲಿ ಒಂದು 6 months ಮುಂಚೆ ಅನ್ಸುತ್ತೆ, ರಶ್ಮಿಕಾ ಮಂದನದು ಒಂದು ಹಿಂದಿ ಇಂಟರ್ವ್ಯೂ ನೋಡ್ತಿದ್ದೆ. ಆ ಹಿಂದಿ ಇಂಟರ್ವ್ಯೂ ಅವ್ರು ಹೇಳ್ತಾರೆ, ಕಿರಿಕ್ ಪಾರ್ಟಿ ನಂದು ಫಸ್ಟ್ ಮೂವಿ ಅಲ್ಲ, ಅದಕ್ಕಿಂತ ಒಂದು ಮೂವಿ ಗೆಳೆಯರೇ ಗೆಳತಿಯರೇ ಅಂತ ಒಂದು ಸಿನಿಮಾ. ಆ ಸಿನಿಮಾಗೆ ನಾನು ಆಡಿಷನ್ ಕೊಟ್ಟಿದ್ದೆ. ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಸಮಥಿಂಗ್ ಏನೋ ಅವ್ರು ಆ ಥರದ್ದೆಲ್ಲ ಹೇಳ್ತಾ ಇದ್ರು. ಆಮೇಲೆ ಯಾವ್ದಿದು ಗೆಳೆಯರೇ ಗೆಳತಿಯರೇ ಬಂದಿದ್ಯಾ, ರಿಲೀಸ್ ಆಯ್ತಾ ಅಂತ ನೋಡಿದ್ರೆ, ಆಮೇಲೆ ಅದ್ರ ಹಿಂದಿನ ಸ್ಟೋರಿ ಗೊತ್ತಾಯ್ತು. ಆ ಸಿನಿಮಾ ಹೀರೋ ನೀವು ಅಂತ. ರಶ್ಮಿಕಾ ಮಂದನ್ ಅವರ ಅನ್ಅಫಿಷಿಯಲಿ ಫಸ್ಟ್ ಹೀರೋ. ಅಂದರೆ ನಮ್ಮ ಸಿನಿಮಾ ಹೀರೋಯಿನ್ ಅವರು. ನಮ್ಮ ಇದರಲ್ಲಿ ಸಾಯಿ ಕೃಷ್ಣ ಸರ್ ಡೈರೆಕ್ಟರ್. ಅದಕ್ಕೆ ಕಾ ಸಿನಿಮಾ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಸಿನಿಮಾ ಅವ್ರು ಡೈರೆಕ್ಟ್ ಮಾಡಬೇಕಾಗಿತ್ತು. ಇನೋವೇಟಿವ್ ವರ್ಕ್ಶಾಪ್ ಮಾಡಿಸಿದ್ರ. ಇನೋವೇಟಿವ್ ಅವರು ಪ್ರೊಡ್ಯೂಸರ್ಸ್. ಅಲ್ಲಿ ನಡೀತಾ ಇತ್ತು. ಸೊ ಅವಾಗ ಶಿ ಇಸ್ ದ ಸೆಕೆಂಡ್ ಪೇರ್. ನನ್ನ ಫಸ್ಟ್ ಪೇರ್ ಬಂದು ಬೇರೆ. ಅವಳು ಇನ್ನೊಬ್ಬ ಹೀರೋಗೆ ಅವಳ ಪೇರು, ಒಂದು ರಶ್ಮಿಕಾ ಪೇರು. ಸೊ ಈ ಥರ ಇರೋದು 3 ಪೇರು. ಕಾಲೇಜ್ ಸ್ಟೋರಿ ಸರ್ ಅದು, ಟೋಟಲಿ ಕಾಲೇಜ್ ಸ್ಟೋರಿ. ಕಿರಿಕ್ ಪಾರ್ಟಿ ಏನಾದ್ರು ಬರದಲ್ಲಿ ಈ ಸಿನಿಮಾ ಬಂದಿತ್ತು ಅನ್ನೋದಾಗಿದ್ದಿದ್ರೆ, ಇಟ್ ಇಸ್ ಅನದರ್ ಜಾನರ್ ಆಫ್ ಕಾಲೇಜ್ ಸ್ಟೋರಿ. ಪ್ರಾಪರ್ ಫಸ್ಟ್ PU ಡಿಗ್ರಿ ಈ ಥರದವ್ರಿಗೆ ಒಳ್ಳೆ ಸಿನಿಮಾ ಅದು.
ಆಗ್ಲಿಲ್ಲ. ಇವತ್ತಿನ ದಿನ ಪ್ರೆಸೆಂಟ್ ಡೇ ಹ್ಮ್. ರಶ್ಮಿಕಾ ಮಂದನ್ನ ಬರೀ ತೆಲುಗು, ತಮಿಳ್, ಕನ್ನಡ ಅಂತಿಲ್ಲ, ಇಡೀ ಇಂಡಿಯನ್ ಸಿನಿಮಾಲಿ ಶಿ ಇಸ್ ದ ಟಾಪ್ ಆಕ್ಟ್ರೆಸ್ ಹ್ಮ್. ಇನ್ ಟರ್ಮ್ಸ್ ಆಫ್ ರೆಮ್ಯುನರೇಷನ್ ಆಗ್ಬೋದು, ಹಿಟ್ಗಳ ಸಂಖ್ಯೆ ಆಗ್ಬೋದು. ಹ್ಮ್. ಇವತ್ತು ನೀವು ಇಷ್ಟು ದೊಡ್ಡ ಸ್ಟಾರ್ ರಶ್ಮಿಕಾ ನೋಡೋದಕ್ಕೂ ಫಸ್ಟ್ ದಿನ ನೀವು ರಶ್ಮಿಕಾ ನೋಡಿದ್ದಕ್ಕೂ ಅವಶ್ಯ ಸರ್ ಶಿ ಇಸ್ ದ ಸೇಮ್. ಅಂದ್ರೆ ಅವತ್ತಿನ ದಿನ ಇದ್ದಿದ್ದ ರಶ್ಮಿಕಾನು ಸೇಮ್, ಇವತ್ತೇನಿದಾರಲ್ಲ ಅದೇ ರಶ್ಮಿಕಾನು ಸೇಮ್. ಬಿಕಾಸ್ ನಾನು ರಶ್ಮಿಕಾನ ಅವತ್ತಿನ ದಿನ ನೋಡಿದ್ದೀನಿ ನಾನು ತುಂಬಾ ಹತ್ರದಿಂದ. ಬಿಕಾಸ್ ಒಂದು ಸೀನ್ ಮಾಡಿದ್ವಿ, ನಾನು ಸಾಯಿಶ್ ಅಂತ ಇನ್ನೊಬ್ಬ ಆಕ್ಟರ್ ಇದ್ದ ಅದರಲ್ಲಿ, ಅವನ್ ಥರ್ಡ್ ಪೇರ್ ಅದರಲ್ಲಿ, ಸಾಯಿಶ್ ಅಂತ. ಅವನು ನಾನು ಮತ್ತೆ ಅವಳು ಒಂದು ಸೀನ್ ಕೊಟ್ಟಿದ್ರು ನಮಗೆ. ಈಗ ಸಿನಿಮಾದಲ್ಲಿ ನಾಣಿ ಸರ್ದು ಮತ್ತೆ ಸುದೀಪ್ ಸರ್ದು ಇವ್ರದ್ದು ಸಮಂತ ಮ್ಯಾಮ್ದು ಒಂದು ಸೀನ್ ಇದೆಯಲ್ಲ, ಸೊ ಆ ಥರದ್ದು ಒಂದು ಸೀನ್ ಮಾಡಿ ಅಂತ ನನಗೆ ಅವ್ರಿಗೆ ಬಿಟ್ಟಿದ್ರು. ಆ ಸೀನ್ ಮಾಡ್ತಾ 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 ಹೇಳಿದ್ದೆ ನಾನು ಅವ್ರಿಗೆ, ಡೆಫಿನೆಟ್ಲಾಗೆ ನೀವು ಹೋಗ್ತೀರಾ ಅಂದರೆ ಹಾಲಿವುಡ್ ಅಲ್ಲ ಬಾಲಿವುಡ್ಗೆ ಹೋಗ್ತೀರಾ. ಬಿಕಾಸ್ ನೋ ಡೌಟ್ ನಾವು ಈಗೆಲ್ಲ ಏನು ಅರೇಂಜ್ ಮಾಡಿಕೊಂಡು ತಟ್ಟೆಗೆ ಅನ್ನ ಉಪ್ಪು ಎಲ್ಲ ಹಾಕೊಂಡು ಊಟ ಮಾಡ್ಕೊಂಡು ಬರ್ಬೇಕು, ಅದಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ನಿನ್ಗೆ ಆಲ್ರೆಡಿ ಫೀಡಿಂಗ್ ಇದೆ ಅದಕ್ಕೆ, ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಬಿಕಾಸ್ ಅವಳು ಆಲ್ರೆಡಿ 2014 ಲ್ಯಾಮೋಡಲ್ಲಿ ಅಕ್ಷಯ್ ಕುಮಾರ್, ಸೊ ಈ ಥರದವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಶಿ ಹ್ಯಾಸ್ ದಟ್ ನಾಲೆಜ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಟು, ಅಲ್ಲಿವರೆಗೂ ಕಾಂಟ್ಯಾಕ್ಟ್ಸ್ ಇದೆ. ಈಗ ನಿನ್ಗೆ ಏನಂದ್ರೆ ಥ್ರೂ ಬೇಕಷ್ಟೇನೆ, ಒಂದು ಚಾನಲ್ ಬೇಕಷ್ಟೇ ನಿನಗೆ ಹೋಗೋದಕ್ಕೆ. ನಾವೀಗೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನಮ್ಮದೇ ಸ್ಯಾಟಲೈಟ್ ಹಾಕೊಂಡ್ಬರ್ಬೇಕು. ಇಟ್ ಟೇಕ್ಸ್ ಟೈಮ್, ನೀವು ಹೋಗಿರಿ ನಾವು ಬರ್ತೀವಿ ಅಂತಂದ್ಬಿಟ್ಟು ಅವತ್ತೇ ಹೇಳಿದ್ವಿ ನಾವು. ಸಾಯಿಶ್ ನಾನು ಇವಾಗಲೂ ಫೋನ್ ಮಾಡಿ ಹೇಳ್ತೇವೆ, ಮಚ್ಚ ಕಳಿಸ್ಬಿಟ್ಟಲ್ಲ ಅಲ್ಲಿ ಬಾಲಿವುಡ್ಗೆ. ಹೇಳ್ತೆ ನಾ ಹಂಗೆ ಕಳ್ಸುತ್ತಾ, ನೀನು ಒಳ್ಳೆ ಹಂಗೆ ಕಳ್ಸೋದಾಗಿದ್ರೆ ನಾನೇ ಹೋಗ್ತಿದ್ದೆ, ಒಳ್ಳೆನೇ ಕಳಿಸ್ತಿದ್ದೆ ಅಂತ. ಡೆಫಿನೆಟ್ಲಿ ಹಾರ್ಡ್ ವರ್ಕ್. ಅಂಡ್ ಅವತ್ತಿನ ದಿನನೇ ಅಷ್ಟು ಡಿಸಿಪ್ಲಿನ್ಡ್ ಆಗಿದ್ಲು ಅವಳು, ಅಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ಲು ಅವಳು. ಶಿ ಇಸ್ ಡಿಸರ್ವ್ ಟು ಬಿ ದೇರ್. ಆಮೇಲೆ ಎಲ್ಲಾದ್ರೂ ಮೆಸೇಜ್ ಮಾಡಿದ್ದು ಆ ಥರದ್ದು ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ ಆ ಗ್ರೂಪ್ಗಳಲ್ಲಿ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಎಲ್ಲರ ಜೊತೆಗೂ. ಏನಂತ ಏನು ದೊಡ್ಡವರಾಗಿದ್ದೀನಿ ಅಂದ ತಕ್ಷಣ ಏನು ಮಾತಾಡೋದಲ್ಲೇ ಇರೋ ಥರ ಅದಾಗ್ಲಿ ಇದಾಗ್ಲಿ, ಏಜ್ ಎಲ್ಲರದು ಸಿಮಿಲರ್ ಅಲ್ಲ, ಸೇಮೇ ಅಲ್ಲ ಎಲ್ಲರದು. ಸೊ ಆರಾಮಾಗಿ ಮಾತಾಡ್ಸ್ಕೊಂಡಿರೋದು ಎಲ್ಲ ನಡೆಯುತ್ತೆ. ಸೊ ಯಾವಾಗಲೂ ಅವ್ರದ್ದೊಂದು ಏನಿದೆ ಅಂತಂದ್ರೆ, ನಾವು ಒಂದು ಕಾಂಟ್ಯಾಕ್ಟ್ನ ಕೊಡಿಸಿ ಕೆಲಸಕ್ಕೆ ಇಟ್ಟಿಸ್ಕೊಂಡು ಆಮೇಲೆ ನಾಳೆ ನನ್ನಿಂದ ಬಂತು ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ನಾವಾಗಿ ಕೆಲಸನ ಗಿಟ್ಟಿಸ್ಕೋಬೇಕಾಗತ್ತೆ ವಿಕ್ರಮ್ ಅಂತ ಒಂದಷ್ಟು ಮಾತುಗಳು. ಸೊ ನಾನು ಯಾವತ್ತು ಏನು ಕೇಳೋದಕ್ಕೆ ಹೋಗಿಲ್ಲ. ಆ್ಯಂಡ್ ನಮ್ಮ ಗ್ರೂಪಲ್ಲೇ ಅಷ್ಟೇ, ಆ ಗ್ರೂಪಲ್ಲೇ ಯಾರು ಏನು ಕೇಳಕ್ಕೆ ಹೋಗಿಲ್ಲ. ಆ್ಯಂಡ್ ನೀವು ಬೆಳೆದ್ಬಿಟ್ರೆ ಅಂದಿದ ತಕ್ಷಣ ನಾನು ನಿಮ್ಮನ್ನು ಬಂದು ಕೇಳಿದೆ ಅನ್ನೋದಾದರೆ ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ ಅಂತ ಅನ್ನೋದಾಗುತ್ತೆ. ಆ್ಯಂಡ್ ನಾನು ನೀವು ಅವತ್ತಿನ ದಿನ ಆರಾಮಾಗಿ ಕೂತ್ಕೊಂಡು ಮಾತಾಡಿದ ವಿಷಯಗಳು, ಕನ್ಸು ಕಟ್ಟಿದ ಮಾತುಗಳೆಲ್ಲ ಬೇರೆ ಬೇರೆ ಅನ್ನೋದು ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಅದಕ್ಕೆ ಯಾರು ಏನು ಯಾವತ್ತೂ ಕೇಳಿಲ್ಲ. ಆ್ಯಂಡ್ ನೆಸೆಸಿಟಿ ಬಿದ್ದಾಗ ಯಾರು ಕಾಲ್ ಮಾಡಿದಾಗ ಆರಾಮಾಗಿ ಮಾತಾಡೋದಿದೆ, ಮೆಸೇಜ್ ಮಾಡೋದಿದೆ, ಎಲ್ಲ ಇದೆ, ಆರಾಮಾಗೇ ಇದೆ. ಅದನ್ನೇನು ತೋರಿಸ್ಕೋಬೇಕು ಇಲ್ಲ ಹೇಳ್ಕೋಬೇಕು ಆ ಥರದ್ದೆಲ್ಲ ಏನಿಲ್ಲ. ಸಿನಿಮಾ ಇಂಡಸ್ಟ್ರಿನೇ ಹಿಂಗಲ್ಲ. ಇವತ್ತು ಹಿಂಗಿದ್ದವರು ನಾಳೆ ಎಷ್ಟು ಮಟ್ಟಿಗೆ ಬೇಕಾದ್ರೂ ಹೋಗ್ಬೋದು. ಹೌದು, ಅದನ್ನಲ್ಲೇ ಚಾನ್ಸ್ ಇರೋದು. ಸಿ ಫಾರ್ ಎಕ್ಸಾಂಪಲ್ ಇದ್ದೇ ಆಯ್ತಲ್ಲ, ಬೇರೆ ಬೇರೆ ಶೋಗಳೆಲ್ಲ ಆಯ್ತು ಅಲ್ಲ. ಇವತ್ತು ಒಬ್ರು ದೊಡ್ಡ ಸ್ಟಾರ್, ತುಂಬಾ ದೊಡ್ಡ ಸ್ಟಾರ್, ನಾನು ಹೆಸರು ಹೇಳಲ್ಲ, ರೇಡಿಯೋಗೆ ಬಂದಿದ್ದು ಒಂದು 2 ವರ್ಷದಲ್ಲಿ ಒಂದು ಈವೆಂಟ್ ಮಾಡಿದ್ವಿ, ಸಂಕ್ರಾಂತಿ ಜಾತ್ರೆ ಅಂತ, ತಾರೆಗಳ ಜಾತ್ರೆ ಅಂತ. ನನ್ನ ಫ್ರೆಂಡ್ ಇನ್ನೊಬ್ಳು ಕಲೀಗ್ RJ, ನಾನು ಅವಳು ಆ ಹೀರೋನ ಪಿಕ್ ಮಾಡ್ಬೇಕಿತ್ತು ಈವೆಂಟ್ಗೆ. ಅಂದ್ರೆ ನಮ್ಮ ಆಫೀಸ್ದು ವೆಹಿಕಲ್ ಹೋಗಿ ಬರ್ಬೇಕಿತ್ತು, ಅದು ಇನ್ನೊಬ್ಬರನ್ನ ಕರ್ಕೊಂಬರಕ್ಕೇನೋ ಹೋಗಿತ್ತು. ಇವ್ರಲ್ಲಿ ಕಾಯ್ತಾ ಇದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅರ್ಜೆಂಟಿಗೆ. ನೀವು ನಂಬ್ತೀರಾ, ಅವಳದೊಂದು ಈ ಆಕ್ಟಿವ್ ತರದ ಗಾಡಿಲಿ ಅವಳು, ನಾವು, ಆ ಹೀರೋ 3 ಜನ ಬಂದಿದ್ದು. ಇವತ್ತು ತುಂಬಾ ದೊಡ್ಡ ಸ್ಟಾರ್ ಹೋದಾಯ್ತಾ. ನಾನು ಹೇಳೋದು, ಯಾರಿಗೆ ಯಾವಾಗ ಲೈಫ್ ಹೆಂಗ್ ಚೇಂಜ್ ಆಗತ್ತೋ ಗೊತ್ತಿಲ್ಲ. ಡೆಫಿನೆಟ್ಲಿ ಇವಾಗ ಇದೇ ರಶ್ಮಿಕಾ ನಮ್ಮ ರೇಡಿಯೋಗೆ ಬಂದಾಗಲೂ ಕೂಡ ಏನು ನಮ್ಮ ಇನ್ನೊಬ್ಬ RJ ಜೊತೆ ಏನೋ ಪ್ಲಾಂಕ್ ಚಾಲೆಂಜ್ ಅಂತೆ, ಅದು ಇದು ಎಷ್ಟೋ ಸ್ಟಾರ್ಸ್ ನಾವು ನೋಡಿದೀವಿ. ಅಂದ್ರೆ ಇದು ಒಂದೇ ಇಂಡಸ್ಟ್ರಿಲಿ ಓವರ್ ನೈಟ್ ಯಾರು ಎಲ್ಲಿಗೆ ಬೇಕೋ ಹೋಗ್ಬೋದು. ಹೌದು ಹೌದು, ಒಂದು ಕೆಲಸ, ಒಂದು ಪ್ರಾಪರ್ ಜನ ಮುಟ್ಟೋ ಅಂತ ಕೆಲಸ ಯಾರು ಎಲ್ಲಿ ಬೇಕಾದ್ರೂ ಲಾಂಚ್ ಆಗ್ಬೋದು. ಇದು ಒಂದ್ ಸೈಡ್. ಇದು ಒಂದ್ ಸೈಡ್. ಅವರಿಗೆ ಹಾರ್ಡ್ ವರ್ಕ್, ಅಫ್ಕೋರ್ಸ್ ಅದೃಷ್ಟ ಕೂಡ ಮ್ಯಾಟರ್ ಆಗುತ್ತೆ, ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ ಅದೃಷ್ಟ. ಯಾಕಂದ್ರೆ ನೀವು ಹಂಗೆ ನೋಡೋದಾದ್ರೆ ಎಷ್ಟೋ ಆರ್ಟಿಸ್ಟ್ಗಳು ಅವ್ರಿಗಿಂತ ಡಿಸರ್ವ್ ಇರೋ ಟ್ಯಾಲೆಂಟ್ಗಳು ಇರ್ತಾರೆ ಇಂಡಸ್ಟ್ರಿ, ಬಟ್ ಎಲ್ಲರಿಗೂ ಚಾನ್ಸ್ ಸಿಗಲ್ಲ. ಹೌದು, ಇನ್ನೊಂದು ವರ್ಷನ್ ಇರ್ತಾರೆ. ಹೇಗೆ ಅಂದ್ರೆ, ನನ್ಗೊಂದು ಟೈಮ್ ಬರುತ್ತೆ, ಒಂದು ಟೈಮ್ ಬರುತ್ತೆ. ನೀವು ಈ ಟೈಮ್ ಬರುತ್ತೆ ಅಂತ ಕಾಯೋಂಥವ್ರ, ಅಥವಾ ಇಲ್ಲ ಮಾಡ್ತಾನೆ ಹೋಗ್ತೀನಿ ಅಂತ ಹೋಗ್ರ, ನೀವ್ ಹೆಂಗೆ ಲೈಕ್ ನಿಮ್ಮ ಕೆರಿಯರ್ನ ಹೆಂಗ್ ಪ್ಲಾನ್ ಮಾಡ್ತೀರಾ? ಐ ಜಸ್ಟ್ ಕಂಪ್ಲೀಟ್ ಮೈ ರೊಟೀನ್, ದಟ್ಸ್ ಆಲ್. ನನಗೇನು ಮ್ಯಾಚಲ್ಲಿ 100 ಹೊಡಿಬೇಕು ಅಂತ ಹೇಳಿದ್ದಾರೆ ಟು ಗೆಟ್ ಸೆಲೆಕ್ಟ್ ಟು ಕರ್ನಾಟಕ ಟೀಮ್. 100 ಹೊಡಿತಾ ಇದ್ದೀನಿ, ಸೆಲೆಕ್ಟ್ ಆಗಿಲ್ಲ, ನನಗೆ ಗೊತ್ತಿಲ್ಲಲ್ಲ, ನನ್ನ ಪ್ರಾಬ್ಲಮ್ ಅಲ್ಲ ಅದು.
ನಾನು ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡಿಲ್ಲ, ನಾನು ಬೆಳಗ್ಗೆ ಎದ್ದು ನೆಟ್ಸ್ಗೆ ಹೋಗಿಲ್ಲ, ಬೆಳಗ್ಗೆ ಎದ್ದು ನಾನು ಹೋಗಿ ನಾನು ಆಡಿರೋ ಮ್ಯಾಚಲ್ಲಿ ಔಟ್ ಆಗ್ದಲೆ 100 ಹೊಡೆದು ಬಂದಿದ್ದೀನಿ ಅನ್ನೋದಾದ್ರೆ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಆಚೆ ಕಡೆಯವ್ರಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಐ ಜಸ್ಟ್ ಕಂಪ್ಲೀಟಿಂಗ್ ಮೈ ವರ್ಕ್ ವಿತ್ ದ ಬೆಸ್ಟ್ ಥಿಂಗ್ಸ್ ಅಷ್ಟೇ. ನಾನು ಆಫ್ಟರ್ ಲಾಕ್ಡೌನ್ ಆ್ಯಂಡ್ ಆಫ್ಟರ್ ಮೈ ಬಿಗ್ ಬಾಸ್ ಜರ್ನಿ ಐ ಲರ್ನ್ ಓನ್ಲಿ ಒನ್ ಥಿಂಗ್, 9 to 9 ಜಾಬ್. ನೀನು 9 to 9 ಜಾಬ್ನ ಕ್ಲೀನಾಗಿ ಮಾಡ್ಕೊಂಡು ಬರ್ತಾ ಇದೆಯಾ ಅಂತ ಅನ್ನೋದಾದ್ರೆ, ಎನಿ ಜಾಬ್, you consider it any job, because you have to create your blueprint for tomorrow and you have to complete. ವೀಕಲ್ಲಿ ಒಂದಿನ ರಜೆ ತೊಗೊಂತೀವಿ, 2 ದಿನ ರಜೆ ತೊಗೊಂತೀವಿ, ನಿನಗೆ ಬಿಟ್ಟಿದ್ದು. ಬಿಕಾಸ್ ಇನ್ ದಿಸ್ ಇಂಡಸ್ಟ್ರಿ ವಿ ಹ್ಯಾವ್ ಟು ಕನ್ಸಿಡರ್ ಲೈಕ್ ಇದು ನಮ್ಮ ಕಂಪ್ನಿ ಅಂತ. ತ್ರಿವಿಕ್ರಮನ್ ಇಸ್ ಅ ಬ್ರ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವೋ ಇಲ್ಲ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೀವೋ ಗೊತ್ತಿಲ್ಲ. ಇದು ಎವ್ರಿ ಡೇ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಇದೆ. ಸೊ ಅದಕ್ಕೆ 9 to 9 ಜಾಬ್ ಅಂತ ಇದೆ. ಸೊ ಆ 9 to 9 ಜಾಬ್ನ ನೀನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾರೂ ಕ್ರಿಯೇಟ್ ಮಾಡ್ಕೊಡೋಕ್ಕಾಗಲ್ಲ. ಈವನ್ ದೋ ಪ್ರೊಡ್ಯೂಸರ್ ಕಾನ್ ಕ್ರಿಯೇಟ್ ಓನ್ ಸಿನಿಮಾ, ಅದಕ್ಕೊಬ್ಬ ಡೈರೆಕ್ಟರ್ ಬೇಕು. ಸೊ ಡೈರೆಕ್ಟರ್ ಕಾನ್ ಕ್ರಿಯೇಟ್ ಓನ್ ಸಿನಿಮಾ, ಪ್ರೊಡ್ಯೂಸರ್ ಅನ್ನೋದು ಬೇಕು. ಸೊ ಈ ಥರ ಎಲ್ಲರಿಗೂ ಒಬ್ರಿಗೊಬ್ರು ಇರಬೇಕಾದ್ರೆ ನಮ್ಮ ಜಾಗ ನಾವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರೆ 9 to 9 ಜಾಬ್ನ ಕ್ಲೀನ್ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಸೊ ಆ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಆಸ್ಕರ್ ಬಗ್ಗೆ ನಂಗೆ ತಲೆ ಕೆಡ್ಸ್ಕೊಳ್ಳಲ್ಲ, 100% ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊತೀನಿ ಅಷ್ಟೇ. ನಂಗೆ ಡೈರೆಕ್ಟರ್ ಏನು ಹೇಳಿದ್ದಾರೆ, ಸೊ ಅದನ್ನು 100%, 200% ಎಫರ್ಟ್ ಹಾಕಿ 100% ಅಚ್ಚುಕಟ್ಟಾಗಿ ಮುಗಿಸ್ಬಿಟ್ಟು ಬರ್ತೀನಿ. ಅಲ್ಲಿ ನನಗೆ ವಾವ್ ಚಪ್ಪಾಳೆ ಬಂತು ಅಂದರೆ ಮುಗೀತು, ಇನ್ನೇನು ಬೇಡ ನನಗೆ. ಮನೆಗೆ ಬರ್ತೀನಿ, ನಾನು ಇನ್ನೇನು ರೊಟೀನ್ ಅದ ಮುಗಿಸ್ತೀನಿ, ಆರಾಮಾಗಿ ಐ ಸಿಟ್ ಆ್ಯಂಡ್ ಸ್ಲೀಪ್, ದಟ್ಸ್ ಆಲ್. ಈಗ ನೀವು ಅದೇ 9 to 6 ಜಾಬಲ್ಲೇ ಆಫೀಸ್ಗಳಲ್ಲಿ ಕೆಲಸ ಮಾಡೋರಿಪ್ಪ, ಹೊರಗಡೆ ಏನು ಪ್ರೆಷರ್ ಇದ್ರು ಕೂತ್ಕೊಂಡು ಕೋಡಿಂಗೋ ಡಿಕೋಡಿಂಗೋ ಏನೋ ಒಂದು ಮಾಡಿಕೊಂಡು ಒಂದು ರೊಟೀನ್ ಸಬ್ಕಾನ್ಷಿಯಸ್ಲಿ ಬಾಡಿ ವರ್ಕ್ ಮಾಡಕ್ಕೆ ಶುರು ಮಾಡುತ್ತೆ, ಏನೋ ಮಾಡ್ಕೊಂಡು ಹೋಗ್ತಿರ್ತೀರ ನಿಮ್ಮ ಕೆಲಸ. ಆದರೆ ಕಲಾವಿದ್ರಿಗಾದ್ರೆ ತುಂಬ ಕಷ್ಟ. ಹೇಗೆ ಅಂದರೆ ಎಸ್ಪೆಷಲಿ ಪರ್ಸ್ನಲ್ ಲೈಫ್ ಏನಾರ ಡಿಸ್ಟರ್ಬ್ ಮಾಡ್ಕೊಂಬಿಟ್ರೆ ಪರ್ಫಾರ್ಮ್ ಮಾಡೋದಿದೆ ಅಲ್ಲಿ, ಹೌದು, ಅದರಷ್ಟು ಕಷ್ಟದ ಕೆಲಸ ಯಾವ ಥರ. ಈಗ ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳು, ಫಾರ್ ಎಕ್ಸಾಂಪಲ್ ಈಗ ಅಪ್ಪನ ಕಳ್ಕೊಳ್ಳೋದಾಗೋದು, ಆ ಟೈಮಲ್ಲೆಲ್ಲ ಹೆಂಗೆ ಅದನ್ನೇ? ಓ, ಅಂದರೆ ಆ ಟೈಮಲ್ಲಿ ಕೆಲಸ ಇರಲಿಲ್ಲ ಒಂದು. ಇದು ಯಾವ ಇಯರಲ್ಲಿ ಇದು? 2022 ಐ ಗೆಸ್. May 2. 21 ಆಗಿದ್ದು ಜಸ್ಟ್ ಇಲ್ಲ, 21 ಜಸ್ಟ್ ಆಗಿ ನಾವು ಮುಗಿಸ್ಕೊಂಡು ಬಂದಿದ್ವಿ. ಏನು ಲಾಕ್ಡೌನ್ 19 19 ಒಂದು ಸೀರಿಯಲ್ ಮುಗ್ದಿತ್ತು, 21 ಶುರು ಆಯಿತು. 22 ಜಸ್ಟ್ ಆ ಕಡೆ ಈ ಕಡೆ ಇನ್ನೇನು ಓಪನ್ ಆಗುತ್ತೆ ಅದು ಇದು ಅಂತೆಲ್ಲ ಇತ್ತು. ನಾನು ಅವಾಗ ಕುದುರೆಮುಖ ಹೋಗಿದೆ. ಸೊ ಆ ಟೈಮಲ್ಲಿ ಬೇರೆ ಏನು ಕೆಲಸಗಳು ಇನ್ನೂ ಶುರು ಆಗ್ತಾ ಇರಲಿಲ್ಲ. ಒಂದು 4 ಸಿನಿಮಾ ಸೈನ್ ಮಾಡಿದ್ದೆ ಆ ಟೈಮಲ್ಲಿ. ಇನ್ನೇನೆಲ್ಲ ಸುಮ್ಮನೆ ಟ್ರಿಪ್ ಅಂತ ಹೋಗಿದ್ದ. ಸುಮ್ಮನೆ ಟ್ರಿಪ್ ಅಂತ ಹೋಗಿದ್ದು, ಇನ್ಯಾವುದು ಓಪನ್ ಆಗಿರಲಿಲ್ಲ. 2 days 1 day ಮಾತ್ರ ಓಪನ್ ಮಾಡೋರು, ಗೊತ್ತಾ, ಎಲ್ಲರೂ ಹೊರಗಡೆ ಹೋಗ್ಬೋದು, ಈ ಥರ ಬೇರೆ ಇದಕ್ಕೆ ಹೋಗ್ಬೋದು ಅಂತ. ಆ ಟೈಮಲ್ಲಿ ಕುದುರೆಮುಖ ಹೋಗಿದ್ವಿ ನಾವು, ನಮ್ಮ ಇಡೀ ಸೀರಿಯಲ್ ಟೀಮು. ನಮ್ಮ ಸೀರಿಯಲ್ ವೈಂಡಪ್ ಆಗಿತ್ತು, ಸುಮ್ಮನೆ ಒಂದು ಗೆಟ್ ಟುಗೆದರ್ ಥರ ಹೋಗಿದ್ವಿ. ಆ ಟೈಮಲ್ಲಿ ಅಪ್ಪನ ಇದಾಗಿದ್ದು. ಏನಾಗಿತ್ತು? ಗದಗಲ್ಲಿ ಮೇಜರ್ ಆಕ್ಸಿಡೆಂಟ್ ಆಯಿತು. ಹೆಡ್ ಆನ್ ಹೆಡ್, ಲಾರಿ ಟು ಲಾರಿ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್. ಅವಾಗ ಟಿವಿಲೆಲ್ಲ ಬಂದಿತ್ತು ತುಂಬ ಇದಾಗಿ. ಅದರಲ್ಲಿ ನಿಮ್ಮ ತಂದೆನ? ಹೌದು, ಟರ್ನಿಂಗಲ್ಲಿ ದೊಡ್ಡ ಲಾರಿ, 10 wheel ಲಾರಿಗಳು 2 ಹೆಡ್ ಆನ್ ಹೆಡ್ ಇದಾಗಿದ್ದು ನನ್ನ ತಂದೆ. ಸೊ ಅವಾಗ ಯೂಶ್ವಲಿ ನಾನು ಎಲ್ಲೂ ಯಾರಿಗೂ ನಂಬರ್ ಕೊಟ್ಟು ಹೋಗಲ್ಲ ನಮ್ಮ ಅಮ್ಮಗೆ. ಅಂದರೆ ಇವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಕಾಲ್ ಮಾಡಿ, ನನಗೆ ಕಾಲ್ ಮಾಡ್ಬೇಕು ನಮ್ಮಮ್ಮ. ನಂಗೆ ಬೇರೆಯವ್ರಿಗೆ ಕಾಲ್ ಮಾಡೋದು ಇಷ್ಟ ಆಗಲ್ಲ. ಅವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಡೈರೆಕ್ಟರ್ ನಂಬರ್ ಕೊಟ್ಟು ಹೋಗಿದೆ. ಅವರು ಫೋನ್ ಎತ್ತಿಲ್ಲ, ನಾನು ಫೋನ್ ಎತ್ತಿಲ್ಲ, ಬಿಕಾಸ್ ಅಲ್ಲಿಗೆ ರೀಚ್ ಆಗಿಲ್ಲ. ನಾವೆಲ್ಲ ಅಲ್ಲಿ ಮಾತಾಡ್ಕೊಂಡು ಕೂತಿದ್ವಿ. ಬೆಳಗ್ಗೆ ಒಂದು 6:30 ಇಲ್ಲಿ ನಮ್ಮ ಡೈರೆಕ್ಟ್ರು ತುಂಬ ಸತಿ ಮಾಡಿದ್ದಾರೆ ನೋಡು ಅಂತ ಕೊಟ್ಟರೆ, ನಮ್ಮಮ್ಮ ಹೇಳಿದ್ರು ನಂಗೆ ನಂಬೋಕ್ಕಾಗ್ತಾ ಇಲ್ಲ. ಅಂದ್ರೆ ಫುಲ್ ವಿಚಾರಣೆ ತಿಳಿಸಿದ್ರು ಸೀರಿಯಸ್ ಅಂದ್ರೆ? ಇಲ್ಲ, ಆನ್ ಸ್ಪಾಟ್ ಆಗಿದೆ. ಇದು ರಾತ್ರಿನೇ ಗೊತ್ತಾಗಿದೆ, ನಮಗೆ ಗೊತ್ತಾಗಿರೋದು ಲೇಟು, ಬೆಳಗಿನ ಜಾವ ನನಗೆ ಬಂದಿರೋದು ವಿಷಯ. ಇಲ್ಲಾಂದ್ರೆ ನೈಟೇ ಹೊಟ್ಬಿಡ್ಬೋದಾಗಿತ್ತು. ಅವತ್ತು ನೋಡಿದ್ರೆ ಹೆವಿ ಮಳೆ, ಕುದುರೆಮುಖ. ಓ, ನಾನು ಅಲ್ಲಿಂದ ಬರಬೇಕು, ಕುದುರೆಮುಖದಿಂದ ನಾನು ಮೈಸೂರಿಗೆ ಬರಬೇಕು. ಮೈಸೂರಿಂದ ನಾವೆಲ್ಲರೂ ಗದಗಿಗೆ ಹೋಗ್ಬೇಕು. ಇಟ್ಸ್ ಆಲ್ಮೋಸ್ಟ್ 2 days ಪ್ರೋಸೆಸ್. ಸೊ ಅಲ್ಲಿ 2 days ತನಕ ಮೈಸೂರು ಅಂದ್ರೆ ಮನೆ ಇಲ್ಲಿತ್ತು, ಆ ಅಕ್ಕನ ಡೆಲಿವರಿ ಇತ್ತು, ಅದಕ್ಕೋಸ್ಕರ ಮೈಸೂರಲ್ಲಿದ್ದೆವು. ಸೊ ಅಲ್ಲಿಂದ ನಾವು ಈಗ ಅಲ್ಲಿಗೆ ಹೋಗ್ಬೇಕು, ನೋಡೋದಕ್ಕೆ ಹೋಗ್ಬೇಕು, ಇದನ್ನ ಮಾಡಬೇಕು. ಅಂದರೆ ನಾವು ಹೋಗಿ ಸೈನ್ ಹಾಕೋ ತನಕ ಏನು ಪೋಸ್ಟ್ಮಾರ್ಟಮ್ ಏನು ಮಾಡಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟಿತ್ತು. ಸೊ ಅದಕ್ಕೆ 2 days ಆಗುತ್ತೆ. ಅಲ್ಲಿವರೆಗೂ ಆಕ್ಸಿಡೆಂಟ್ ಆಗಿರೋದು, ಸೊ ಏನೇನೆಲ್ಲ ಆಗ್ಬೋದು ಅಂತ.
ಒಂದ್ ಸೆಕೆಂಡು ಕೈ ಕಾಲ ಆಡ್ಲಿಲ್ಲ ನನಗೆ. ಸುಮ್ಮನೆ ಶಾಕಾಗಿ ಕೂತ್ಕೊಂಡ್ಬಿಟ್ಟೆ, ಇನ್ನೇನು ಮಾತಾಡ್ಲಿಲ್ಲ. ಆಮೇಲೆ ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡ್ದ, ಜಸ್ಟ್ ಅಷ್ಟೇ ಹೇಳಿದ್ದು, ನಮ್ಮ ತಂದೆಗೆ ಹಿಂಗಾಯಿತು ಹಿಂಗೆ ಅಂತ. ನಂಬಲ್ಲ ರಾಜೇಶ್ ನೀವು, ನಾನು ಮೈಸೂರಿಗೆ ಬರೋ ಅಷ್ಟರಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ತಂದೆ ಇದಕ್ಕೆ ಬರ್ತಾರೆ ಅಂತ ಆಯಿತು, ವಿತ್ ಪೋಸ್ಟ್ಮಾರ್ಟಮ್ ಆಗಿ. ಸೊ ಫ್ರೆಂಡ್ಸ್ ಅಂತೀವಿ ಹೇಳ್ತೀವಲ್ಲ, ನಾನು ನಿಮ್ಮ ಫ್ರೆಂಡು, ನೀವು ಇನ್ನೊಬ್ರು ಫ್ರೆಂಡು, ಇನ್ನೊಬ್ರು ಫ್ರೆಂಡು, ಅಲ್ಲೋಗಿ ನಮ್ಮ ಅಮ್ಮನ ತಮ್ಮ ಅಂತ ಸೈನ್ ಹಾಕಿರೋರು ನನಗೆ ಝೆಡ್ ಫ್ರೆಂಡು, ಎ ಫ್ರೆಂಡಿಂದ ಝೆಡ್ಗೆ ಫ್ರೆಂಡು. ನಮ್ಮ ಭಾವ ಅವರು ಇದಾಗಿರೋದು ಅಂತ ಅವ್ರು ಹೋಗಿ ಸೈನ್ ಹಾಕಿದ್ದಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದು ಬೆಳಗ್ಗೆ. ಅದು ವಿತಿನ್ 2 hours ಆಯಿತು. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಬಿಕಾಸ್ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಅವು ಓಪನ್ ಇಲ್ಲ ಏನೂ, ಇನ್ನು ಮಂಡೇನೇ ಕೊಡೋದು ಅಂತ. ಫ್ರೈಡೇ ನಮಗೆ ಪೋಸ್ಟ್ಮಾರ್ಟಮ್ ಮಾಡಿಸಿ ಕಳಿಸ್ಕೊಟ್ರು ಸಂಜೆಗೆ. ಆಮೇಲೆ ಮೈಸೂರಿಗೆ ಬಂದ. ಮೈಸೂರಿಗೆ ಕಳಿಸ್ಕೊಟ್ರು ನೈಟು. ಸೊ ಅದಾಯಿತು. ಅದು ಒಂದು ಟ್ರಾಮಾ ನನಗೆ. ಅದೊಂದು ಮೇಜರ್ ಡ್ರಾಮಾ, ಫ್ಯಾಮಿಲಿ ಡ್ರಾಮಾ ಅದೊಂದು. ಅದು ಬಿಟ್ಟರೆ ಅದೇ ಟೈಮಲ್ಲಿ ನನ್ನ ಬ್ರೇಕಪ್ ಕೂಡ. ಅದೊಂದು 6.5 years ಮೇಜರ್ ಡ್ರಾಮ್ಯಾಟಿಕ್ ಡ್ರಾಮಾ ಅದೊಂದು. ಇನ್ನೊಂದು ಹಂತ. ಯಾರಿವರು, ಹೇಗೆ ಪರಿಚಯ ಅವರು? ಎಕ್ಸಾಕ್ಟ್ಲಿ ಹೇಳಿಕ್ಕೆ ಹಂಗೆ ಹಿಂಗೆ ಅಂತ ಏನು ಪರಿಚಯ ಇಲ್ಲ ಸರ್ ನನಗೆ. ನಂದು ಡಿಗ್ರಿಲಿ ಒಂದು ಬ್ರೇಕಪ್ ಆಗಿತ್ತು, ಅಂದರೆ ಫ್ಯಾಮಿಲಿ ಥರನೂ ಬ್ರೇಕಪ್ ಅದು. ಬಿಕಾಸ್ ಫ್ಯಾಮಿಲಿ ಆಗಲಿಲ್ಲ. ಸೊ ಅದೇನಾಯಿತು, ಡಿಸ್ಪ್ಯೂಟ್ ಆಯಿತು ಅಂತ ಅಂದ್ಬಿಟ್ಟು ಅದು ಬ್ರೇಕಪ್ ಆಗಿ ನಾನು ಆಚೆ ಆಗಿ ಜಸ್ಟ್ ಇನ್ನು ಕ್ರಿಕೆಟ್ ಎಲ್ಲ ಅನ್ಕೊಂಡು ಬಂದಿದ್ದು, ಜಸ್ಟ್ ಫ್ರೆಂಡ್ಸ್ ಆಗೇ ಇದ್ದಿದ್ದು. ಶಿ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಫ್ರೆಂಡ್ಸ್ ಥರನೇ ಇದ್ದಿದ್ದು, ಅಂದ್ರೆ ಕಾಮನ್ ಫ್ರೆಂಡ್ಸ್, ಎಲ್ಲ ಫ್ರೆಂಡ್ಸ್ ಅಂದರೆ ಒಂದು ಗ್ಯಾಂಗಲ್ ಇದ್ದಿದ್ದು ಎಲ್ಲರೂ. ಹೆಂಗಾಯ್ತು ಅಂತಂದ್ರೆ ಕೊನೆಗೆ ಇದು ಫೀಮೇಲ್ ವರ್ಷನ್ ಆಫ್ ತ್ರಿವಿಕ್ರಮ್ ಅನ್ನೋ ಥರ, ತ್ರಿವಿಕ್ರಮ್ ಹುಡುಗಿ ಆಗಿದ್ರೆ ಹಿಂಗಿರ್ತಿದ್ದ, ಈ ಆಟಿಟ್ಯೂಡ್ ಎಲ್ಲ ಇರ್ತಿದ್ದ. ಇಲ್ಲ ಅದು ಸಿಮಿಲಾರಿಟೀಸು ಇದನ್ನ ಮಾಡೋದು, ಮ್ಯಾಚ್ ಮಾಡೋದು ಅಂತಾರಲ್ಲ, ಆ ಥರ ಒಂದು ಗ್ಯಾಂಗಲ್ ರೇಗ್ಸೋದು ಮಾಡ್ತಾನೆ ಇರೋರು, ಬಿಡ್ರಲ್ಲ ಅಂದ್ಕೊಂಡು. ಸೊ ಅದೇನಾಯಿತು, ಆ ಕಡೆಯಿಂದನೂ ಸೀರಿಯಸ್ ಆಗಿ ಕೇಳೋದು, ಹೆಂಗೆ ನಿಮ್ಗೆ ಓಕೆ ಆದರೆ ನನಗೂ ಓಕೆ, ನನಗೇನಿಲ್ಲ, ಮನೇಲಿ ಹೇಳ್ತೀನಿ. ಸೊ ಯಾವಾಗ ರೈಟ್ ಟೈಮ್ ಅನಿಸುತ್ತೋ ಅವಾಗ ಮದುವೆ ಆಗೋಣ, ಸರಿ ಆಗೋಣ. ನನಗೇನು ಆ ಥರದ್ದೇನಿಲ್ಲ, ಬಟ್ ನನಗೆ ಕೆರಿಯರ್ ಸೆಟ್ ಆಗೋಕ್ಕೆ ಟೈಮ್ ಬೇಕು. ಆ್ಯಂಡ್ ನಿಮಗೆ ಗೊತ್ತು ಇಂಡಸ್ಟ್ರಿ ಹೆಂಗೆ ಏನು ಅಂತ. ಈಗಿನ ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ನಂದು, ಈಗ ಟ್ರೈ ಮಾಡ್ತಾ ಇರೋದು, ಈಗ ಹೊಸ ವಿಷಯಗಳು ಸಿಗಬೇಕು. ಈಗಿನ ಒಂದು ಸಿನಿಮಾ ಅಂತ ಮುಗಿಸ್ಕೊಂಡ್ಬಂದಿದ್ದೀನಿ, ಈಗ ಯಾವುದೋ ಸಿನಿಮಾ ಅಂತಿದ್ದೀನಿ. ಇದಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನೀವು ದೊಡ್ಡ ವ್ಯಕ್ತಿ ಆಗ್ತೀಯಾ ಇಲ್ಲ ನೀನೇನೋ ಈ ಕೆಲಸ ಮಾಡ್ತಿದ್ದೀಯ ಅಂತ ನನಗಿಷ್ಟ ಇಲ್ಲ. ಆ್ಯಂಡ್ ಯು ಡಿಸಿಪ್ಲಿನ್ಡ್ ಅಬೌಟ್ ಯುವರ್ ಲೈಫ್, ಆ್ಯಂಡ್ ನಿನ್ನ ಲೈಫಲ್ಲಿ ನಿನಗೆ ಏನು ಬೇಕು ಅಂತ ತುಂಬ ಕ್ಲಾರಿಟಿ ಇದೆ. ಆ ವಿಷಯಗಳಿಗೆ ನನಗೆ ತುಂಬ ಇಷ್ಟ. ಆ್ಯಂಡ್ ಅದು ಆಗ್ತೀಯೋ ಬಿಡ್ತೀಯೋ ಅದ್ರ ಬಗ್ಗೆ ಪ್ರಯತ್ನ ಅಂತೂ ಪಡೆದಲ್ಲೇ ಅಂತೂ ಇಲ್ವಲ್ಲ. ಈಗ ನಮ್ಗೇನೇನೋ ಇಷ್ಟ, ನಾವು ಏನೇನೋ ಆಗಬೇಕು ಅಂತ ಅನ್ಕೊಂಡಿದ್ವಿ, ಆಗಿಲ್ಲ. ಇವತ್ತು ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಆ ವಿಷಯದಲ್ಲಿ ನೀನು ಎಷ್ಟೋ ಗ್ರೇಟ್ ಇದೆಯಾ, ನಿಂಗೆ ಏನು ಬೇಕೋ ಆ ವಿಷಯಗಳನ್ನ ಮಾಡ್ಕೊಂಡು ಬಂದು ಇವತ್ತು ಇಲ್ಲಿ ನಿಂತಿದ್ಯಾ, ದಟ್ಸ್ ಓಕೆ, ಅದನ್ನ ನೋಡ್ಕೊಳ್ಳೋಣ ಅಂತನ್ಬಿಟ್ಟು ವಿ ಸ್ಟಾರ್ಟೆಡ್ ಜರ್ನಿ. ಸೊ ಟಿಲ್ ಬಿಡೋ ದಿನ ತನಕನೂ ಫ್ರೆಂಡ್ಸ್ ಥರನೇ ಇದ್ದಿದ್ದಾರೆ. ಆವಾಗ ಏನು ಫೀಮೇಲ್ ಮೇಲು ಇದೇನ ಡಿಫ್ರೆನ್ಸ್ಗಳೇ ಗೊತ್ತಿರಲಿಲ್ಲ. ಎಲ್ಲೇ ಹೋಗ್ಬೇಕಾದ್ರೆ ಬಾ ಹೋಗೋಣ, ಬಾ ಮಚ್ಚ ಹೋಗೋಣ ನನ್ನ ಥರನೇ ಇರ್ತಾ ಇದ್ದಿದ್ದು ಯಾವಾಗ್ಲೂ, ಅಷ್ಟು ಆರಾಮಾಗಿದ್ದಿದ್ದು. ಅದೇನೋ ಬೈ ಸೆನ್ಸೇ ಹೊಡೆಯೋದಕ್ಕೆ ಸ್ಟಾರ್ಟ್ ಆಯಿತು ಅನ್ಸುತ್ತೆ ಈ ಹೆಣ್ಮಕ್ಳುಗಳಿಗೆ. ಇಲ್ಲಿಂದ ಆಗಲ್ಲ ಮುಂದಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಏನೂ ಆಗ್ತಾ ಇಲ್ಲ ಈ ಲಾಕ್ಡೌನ್ ಶುರು ಆದಾಗ. ಸೊ ಏನಾದರೂ ಪುಷ್ ಮಾಡಿ, ಏನೂ ಆಗ್ತಿಲ್ಲ ಅಲ್ಲ, ನಾನು ಇಂಜಿನಿಯರಿಂಗ್ ಕೆಲಸನ ಮಾಡ್ತಾ ಇದ್ದೀನಿ, ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ. ಏನೋ ಸಿನಿಮಾಗಳು ಮಾಡಬೇಕು, ಆಚೆ ಹೋಗ್ಬೇಕು, ಕೆಲಸಗಳು ನಡಿಬೇಕು. ಗೊತ್ತಿರೋ ಹಂಗೆ 4 ಸಿನಿಮಾಗಳು ಸೈನ್ ಆಗಿದೆ, ಅದಾಗಿಲ್ಲ ಅಂತಂದರೆ ಏನು ಮಾಡೋದು. ಸೊ ಈ ಥರದ್ದೆಲ್ಲ ಒಂದು ವಿಷಯಗಳು ನಡೀತಾನೆ ಇತ್ತು. ಆ್ಯಂಡ್ ಐ ವಾಸ್ ನಾಟ್ ಲೆಸ್ ಆ ಟೈಮಲ್ಲಿ, ಆರಾಮಾಗಿದ್ದೆ. ಸೊ ನನಗೇನು ಫಿನಾನ್ಷಿಯಲ್ ಕ್ರೈಸಿಸು ಏನಿರಲಿಲ್ಲ ಆ ಟೈಮಲ್ಲಿ. ಆರಾಮ, ಅಪ್ಪ ಇದ್ದಾರೆ, ಮನೇಲೆಲ್ಲ ಇದೆ. ಸೊ ಅಂದರೆ ಹಂಗಿಲ್ಲ, ಬಟ್ ನಾರ್ಮಲಾಗಿ ನಡೀತಾ ಇದೆ. ನನಗೇನು ತೀರಾ ಭಾರ ಅನ್ನೋ ಪೊಸಿಷನ್ಲಿ ಏನಿರಲಿಲ್ಲ. ಸೊ ಯಾವಾಗ ಅಪ್ಪ ಈ ಕಡೆ ಇದಾದರು, ಆನ್ ಟೈಮ್ಗೆ ಮನೆ ಬಂದು ಹೊತ್ತು ಕರೆದು ಎಲ್ಲ ಮಾಡಿ ಮಾತಾಡಿ ಎಲ್ಲ ಹೋಗಾದ್ಮೇಲೆ ನಾನು ಅಂದ್ಕೊಂಡೆ ಮೇ ಬಿ ಸೇಮ್ ಪೇಯ್ನ್ ಇರುತ್ತಲ್ವ, ಅಂದರೆ ನಮ್ಗೆ ಎಷ್ಟು ಪೇಯ್ನ್ ಇರುತ್ತೋ ಪಾಪ ಅವರು ಅಷ್ಟೇ ಇಮ್ಯಾಜಿನ್ ಮಾಡಿರ್ತಾರೆ ಪೇಯ್ನ್ ಇರುತ್ತೆ. ಅದಾಗಿ ನಾನು ಅಲ್ಲಿ ಕ್ರಿಮೇಷನ್ ಮಾಡಿ ಮುಗಿಸಿ ಸಂಜೆ ಫೋನ್ ಮಾಡಿದ್ದು. ಸೊ ಕಾಲ್ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಹೇಳು ನಿನ್ನ ಮದುವೆ ಈಗ ಏನಿಲ್ಲ ಅಂತ. ಸೊ
ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಹೇಳೋದಕ್ಕೆ ನನ್ನ ಫಸ್ಟ್ ಬಾಯ್ ಫ್ರೆಂಡ್ ನೀನು ಅಂತ ಅವಾಗ ಹೇಳಿದ್ದೀನಿ. ಅಂದ್ರೆ 1 ಸೆಕೆಂಡ್ ಏನು ಕೇಳಿಸ್ಲಿಲ್ಲ ಏನು ಹೇಳಿದ್ದು ಅಂತ ನಾನು ಇದು ಈ ಸ್ಕ್ರೀನ್ ಪ್ಲೇ ಅರ್ಥ ಆಗ್ತಾ ನಾನು ಕ್ರಿಮೇಷನ್ ಮುಗಿಸ್ಬಿಟ್ಟು ಅಂತ್ಯ ಸಂಸ್ಕಾರ ಮುಗಿಸಿ ಬಂದಿದ್ದೀನಿ. ಅವಳು ಹತ್ತು ಕರೆದಿಲ್ಲ, ಬೆಳಗ್ಗೆಲ್ಲ ಹೋಗಿದ್ದಾರೆ. ಹೋಗಾದ್ಮೇಲೆ ಸಂಜೆ ಒಂದು ಫೋನ್ ಬಂತು ನನಗೆ. ಈಗ ನನ್ನ ಕಾಲಲ್ಲಿ ಇನ್ನೊಬ್ರು ಇದ್ದಾರೆ, ಸೊ ಅವ್ರಿಗೆ ಹೇಳು ಈಗ ನಾನು ನೀನು ಏನು ರಿಲೇಶನ್ಶಿಪ್ಪಲ್ಲಿ ಇಲ್ಲ, ವಿ ಗುಡ್ ಫ್ರೆಂಡ್ಸ್ ಅಂತ ಹೇಳು. ಸೊ ನಂದು ಇದು ಮ್ಯಾಚಿಂಗ್ ನಡೀತಾ ಇದೆ. ಇದು ನನಗೇನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ನಾನು ಏನು ಕರೆಕ್ಟಾಗಿ ಹೇಳು, ನನಗೇನು ಕೇಳಿಸ್ತಾ ಇಲ್ಲ ಕಾಲ್ ಕಟ್ ಮಾಡು ಅಂತ. ಕಾಲ್ ಕಟ್ ಮಾಡೋದಕ್ಕೆ ಆಲ್ರೆಡಿ ಇನ್ನೊಬ್ರು ಇದ್ದಾರೆ ಕಾಲಲ್ಲಿ, ಮೆಸೇಜ್ ಇಲ್ಲಿಂದ. ಅಪ್ಪ ತೋರಿಸಿರೋ ಹುಡುಗ ಲೈನ್ಲಿದ್ದಾನೆ, ಸೊ ನೀನು ನಾನು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳು ಸಾಕು. ನಾನು ಓಕೆ, ನಾನು ಈಗೇನಂತ ಹೇಳಿ ಅಂತ. ಓಕೆ, ನಿಂಗೆ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೇಕಷ್ಟೇ ಅಲ್ಲ? ಹ್ಞೂ ಸರಿ, ಹೌದು ನೀನು ಹೇಳ್ದಂಗೆ ನಾವಿಬ್ರು ಜಸ್ಟ್ ಫ್ರೆಂಡ್ಸು. ಸರಿ, ಆರಾಮಾಗಿರು, ತಲೆ ಕೆಡ್ಸ್ಕೊಬೇಡ. ಅಷ್ಟು ಆರಾಮಾಗಿ ಹೇಳ್ಬಿಟ್ರೆ ಏನು ಹೇಳೋಣ ಮತ್ತೆ? ಅಲ್ಲ ಅಂದ್ರೆ ಅಫಿಷಿಯಲಿ ಏನು ಬ್ರೇಕಪ್ ಆ ಥರ ಏನು ಮಾಡ್ಕೊಂಡು ಅಂದ್ರೆ ತೀರಾ ಕ್ರಿಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಆಗ್ಲಿಲ್ಲ. ತೀರಾ ಹತ್ರದವ್ರೆ, ತೀರಾ ಎಲ್ಲ ನೋಡಿ ಬೆಳಗ್ಗೆ ನೀನು ಬಂದು ಮಾತಾಡಿದ್ದು ಹೇಳಿದ್ದೆಲ್ಲ ನೋಡಿ ನಾನು ಸಮಾಧಾನ ಅಂದ್ಕೊಂಡಿದ್ದೆಲ್ಲ ಡ್ರಾಮಾ ಅನ್ನೋದಾದ್ರೆ, ಈಗ ನಾನು ನಿಂಗೆ ಡ್ರಾಮಾ ಮಾಡ್ಬಿಟ್ಟು ಆಚೆ ಕಲಿಸ್ಬೇಕಲ್ವಾ? ಬೆಳಗ್ಗೆ ನಿನ್ನ ಕ್ಲೀನಾಗಿ ಎಲ್ಲರ ಮುಂದೆನೂ ಎಲ್ಲರ ಜೊತೆಗೂ ಇದ್ದು ಎಲ್ಲ ಇದು ಮುಂದೇನೂ ಇದ್ದು ಹೇಳಿ ಹೋದಾಗ, ಈಗ ಸಂಜೆ ಬಂದ್ಬಿಟ್ಟು ಇಮಿಡಿಯೇಟಾಗಿ ನೀನೇ ಫೋನ್ ಮಾಡಿ ಈ ವಿಷಯನ ಹೇಳ್ತಾ ಇದೀಯ ಅಂತಂದಾಗ, ಸೊ ನಿಂಗೆ ಅಲ್ಲಿದು ಗೊತ್ತು ಏನಾಗಿದೆ ಅಂತ, ಇಲ್ಲಿದು ಗೊತ್ತು ಏನಾಗುತ್ತೆ ಅಂತ, ರೈಟ್? ಓಹ್, ಎವಿಡೆಂಟ್ಲಿ ಯು ನೋ ಇಟ್. ಈಗ ಸಂಜೆ ಇವನಿಗೆ ಫೋನ್ ಮಾಡಿದ್ರೆ ಈಗ ಒಂದು ಮನಸ್ಥಿತಿ ಆಗಲಿ ಅವ್ನ ಮೈಂಡ್ ಸೆಟ್ ಆಗಲಿ ಏನಾಗುತ್ತೆ ಅಂತ ನಿಂಗೆ ಎವಿಡೆಂಟಾಗಿ ಗೊತ್ತು. ಬಿಕಾಸ್ ಯು ಬೀನ್ ವಿತ್ ಮೀ ಲೈಕ್ ಒಂದು 6.5 years ಗೊತ್ತು, ಎಲ್ಲ ಗ್ಯಾಂಗ್ಲೇ ಇರೋದು, ಎಲ್ಲ ವಿಷಯನೂ ನಿಂಗೆ ಗೊತ್ತು ನನ್ನ ಬಗ್ಗೆ. 6 ವರ್ಷ ಜೊತೆಗಿದ್ದವರು. 6 ವರ್ಷ ಜೊತೆಗಿದ್ದವರು. ಸೊ ನಿನಗೆ ನನ್ನ ಸಂಜೆ ಫೋನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ಕ್ರಿಮೇಷನ್ ಮುಗಿಸಿ ಬಂದಿರೋನಿಗೆ ಸಂಜೆ ಫೋನ್ ಮಾಡಿದ್ರೆ ಏನಾಗುತ್ತೆ ಅಂತ ಎವಿಡೆಂಟಾಗಿ ಗೊತ್ತಿರೋನು ನೀನು. ಸಂಜೆ ಫೋನ್ ಮಾಡಿ ಈ ಥರ ಕೇಳ್ತೀಯ ಅಂತಂದಾಗ ನಾನು ಅದೇ ಡ್ರಾಮಾನೇ ಥರ ಮಾಡಿ ಕಳಿಸ್ಬೇಕು. ಸರಿ ಆಯಿತು, ನಾನು ನಿನ್ನ ಫ್ರೆಂಡೇ ಹೋಗು. ಅದಾದಮೇಲೆ ತುಂಬ ಸತಿ ಫೋನ್ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡೋದು. ನಾನು ಫೋನ್ ಎತ್ತಿ ಏನಂತ ಮಾತಾಡಲಿ, ಜಸ್ಟ್ ಫ್ರೆಂಡ್ ಹತ್ರ. ಆಮೇಲೆ ಕೇಳಿ ಏನು ಈಗ ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ಈಗ ನನ್ನ ಹತ್ರ ಆ ಫೇತ್ ಇಲ್ಲ ಮತ್ತೆ ಏನು ಎದ್ದು ಗುದ್ದಾಡಿ. ಈಗ ಆಲ್ರೆಡಿ ಒಂದು ಪಿಲ್ಲರ್ನ ನಾನು ಕಳ್ಕೊಂಡಿದ್ದೀನಿ. ಬಿಕಾಸ್ ಅದನ್ನ ನಾನು ಅಂದರೆ ನನ್ನ ಅಪ್ಪನ ಜೊತೆ ಇದ್ದಿದ್ದ ಕಮ್ಯುನಿಕೇಶನ್ ಕಡಿಮೆ ಆದ್ರೂ ಬಟ್ ಫ್ಯಾಮಿಲಿಗೆ ಇದ್ದಿದ್ದು ವೆಯ್ಟೇಜ್ ಜಾಸ್ತಿ ಅವ್ರದ್ದು, ಆ್ಯಂಡ್ ಆ ಇಂಪಾರ್ಟೆನ್ಸ್ಗಳು ಜಾಸ್ತಿ. ಆ ಇಂಪಾರ್ಟೆನ್ಸ್ಗಳಿಗೆ ನನ್ನ ಮೇಲಿದೆ, ಆ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲಿದೆ. ಈ ಕಡೆ ಫ್ಯಾಮಿಲಿನ ಇಲ್ಲ ಈ ಕಡೆ ಪಾಗಲ್ ಲವ್ ಸ್ಟೋರಿ ಕತೆ ಹೇಳ್ಕೊಂಡು ಯಾರ ಹತ್ರನ ಕೂತ್ಕೊಂಡು ಆಡ್ಬೇಕಾ, ಒಂದು ಗೊತ್ತಿಲ್ಲ ನನಗೆ. ಈಗ ನಿನ್ನ ಹತ್ರ ಕೂತ್ಕೊಂಡು ಏನು ಮಾತಾಡ್ಬೇಕು ನಾನು? ಆ್ಯಂಡ್ ವಾಟ್ ಪರ್ಪಸ್? ಅಂದರೆ ಬೆಳಗ್ಗೆ ನೀನು ಬಂದು ಹತ್ತೋಗಿದ್ದ ರೀಸನ್ ಏನಂಗದೆ? ಆ್ಯಂಡ್ ನನ್ನ ಹತ್ರ ಬಂದು ಇಷ್ಟೆಲ್ಲ ಯಾಕೆ ಮಾಡಿ ಹೋಗ್ಬೇಕಾಗಿತ್ತು ಅಂತ ಬರದಲ್ಲೇ ಹೋಗಿ ನೀನು ಆರಾಮಾಗಿ ಫೋನ್ ಮಾಡಿ ಕೇಳಿದ್ರು ನಾನು ಓಕೆನೇ ಅಂತ ಇದ್ದೆ. ಅಲ್ಲಿವರೆಗೂ ಒಂದು 3 months ಗ್ಯಾಪು, ಅದು ಒಂದು 6 months ಗ್ಯಾಪ್ಗಳು, ಇದರಲ್ಲೇ ನಮ್ಗೆ ಆ ಡಿಸ್ಟರ್ಬೆನ್ಸ್ಗಳೆಲ್ಲ ಗೊತ್ತಾಗ್ತಾ ಇತ್ತು. ಅಂದರೆ ಈ ಲಾಕ್ಡೌನ್ ಶುರುವಾದಾಗ ಯಾವಾಗ ಈ ಕೆಲಸಗಳು ಡ್ರಾಪ್ ಆಗುತ್ತೆ, ಆ ಸೆನ್ಸ್ಗಳಾಗುತ್ತೆ ಅಂತಾರಲ್ಲ, ಇದು ಬ್ರೇಕ್ ಆಗುತ್ತೆ. ಅಪ್ಪಂದು ಒಂದು ನೆವ ಆಗಿತ್ತು ಅಷ್ಟೇ, ನಮ್ಮ ತಂದೆ ಇದು ಒಂದು ನೆವ ಆಗಿತ್ತು ಅಷ್ಟೇ. ಅವ್ರ ತಂದೆಗೂ ಅದೇ ಆಯಿತು ಅನ್ನೋ ಥರ ಮಾಡಿ ತೋರಿಸಿ ಸರಿ ಹೋದೆ ಅಂತ ಅಂದ್ಕೊಂಡು ಹೋಗಿ ಈಗ ಆರಾಮಾಗಿದ್ದಾರೆ. ನೀನೇ ಜೀವ, ನೀನೇ ರನ್ನ, ಚಿನ್ನ ಮುನ್ನ, ನೀನಿಲ್ಲ ಅಂದರೆ ಬದುಕದೇ ಇಲ್ಲ ಅಂತಿದ್ದವರೆಲ್ಲ 12 ಚಿನ್ನ ಮುನ್ನಗಳಿಗೆ ಜೀವ ಕೊಟ್ಕೊಂಡು ಆರಾಮಾಗವ್ರೆ. ಸೊ ಅಂಥ ಡಿಸಾಸ್ಟರ್ ಅಂದರೆ ದ ಬ್ಲ್ಯಾಕ್ ಡೇ ಆಫ್ ಮೈ ಲೈಫ್. ಬ್ಯಾಕ್ ಟು ಬ್ಯಾಕ್. ಅದಕ್ಕೆ ನನ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಆ್ಯಂಡ್ ಐ ಆಮ್ ನಾಟ್ ಅಂದರೆ ನಾನು ಬಂದಿದ್ದು ಈ ರೀಸನ್ಸ್ಗಲ್ಲ, ನಾನು ಕುಗ್ಗೋದಕ್ಕೆ. ಒಂದು ಎಲ್ಲಿ ಕುಗ್ಗಿ ಗುಳಾಡ್ಕೊಂಡು ಹತ್ಬಿಡೋಣ, ಇಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು, ಐ ಆಮ್ ನಾಟ್ ದಟ್ ಪರ್ಸನ್. ಅಂದರೆ ಕೋಪನ ಇಲ್ಲ ಒಳಗಿರೋ ದುಃಖನ ಹಿಂಗೆ ಹೇಳ್ಕೊಳ್ಳೋ ಅಂಥ ಮನುಷ್ಯನೇ ಅಲ್ಲ ನಾನು. ಅದನ್ನ ಹೆಂಗೆ ತೋರಿಸ್ಕೋಬೇಕು, ಯಾರ ಹತ್ರ ತೋರಿಸ್ಕೋಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅವತ್ತು ನೈಟು. ಅವತ್ತಿನ ದಿನ ತುಂಬ ಅಲ್ಲಾಡೋಗ್ಬಿಟ್ಟಿದ್ದೀನಿ ನಾನು.
ನನ್ನ ತಮ್ಮ ಇದ್ದ ನನ್ನ ಜೊತೆಗೆ ಹೋಯ್ತು, ಸುನಿ ಅಂತ, ನಮ್ಮ ಚಿಕ್ಕಪ್ಪನ ಮಗ. ಅವನಿಗೆ ನಾನು ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಬಿಕಾಸ್ ಅವನು ನಾನು ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ. ನಮ್ಮ ಅಪ್ಪ ಹೋದ್ಮೇಲೆ ಮತ್ತೆ ನಾನು ತುಂಬ ಅಂದರೆ ಒಂದು ಮೆಚ್ಯೂರ್ಡ್ ಹುಡುಗನಾಗಿ ನಾನು ನೋಡ್ತಾ ಇರೋದು. ಅವನ ಹತ್ರ ನಾನು ಏನೋ ಹೋಗಿ ಎಕ್ಸ್ಪ್ಲೇನ್ ಮಾಡಲಿ, ಯಾವ ವಿಷಯ ಅಂತ ತೊಗೊಂಡೋಗಿ ಇಲ್ಲಿ ಅವ್ನಿಗೆ ನಾನು. ಆಮೇಲೆ ನನ್ನ ಕಮಿಟ್ಮೆಂಟ್ಸ್ ಏನಿದೆ ಅಂತ ಹೇಳಿ, ಇಲ್ಲ ನಮ್ಮ ಅಪ್ಪಂದು ಏನಾಗಿದೆ ಅಂತ ಹೇಳಿ. ಅವನೀಗ ಅವನದೇನೋ ಲೈಫ್ ಕಟ್ಕೊಂಡಿದ್ದೀನಿ ಅಂತ ನನ್ನ ಹತ್ರ ಹೇಳ್ತಾ ಇದ್ದಾನೆ. ಆಮೇಲೆ ಆಗಿರೋದಕ್ಕೆ ಅವ್ನು ನನಗೆ ಬುದ್ಧಿ ಹೇಳ್ತಾನೆ. ನಾನು ಬಿಡೋ ಹೋಗಿ, ಈಗ ನನ್ನ ಬುದ್ಧಿ ಕೇಳಿಸ್ಕೊಳ್ಳೋ ಥರನೂ ಇಲ್ಲ, ಬುದ್ಧಿ ಹೇಳೋ ಥರನೂ ಇಲ್ಲ, ಬಿಟ್ಬಿಡು, ಇನ್ನೊಂದು ದಿವಸ ಮಾತಾಡೋಣ. ಜಸ್ಟ್ ಮಲ್ಕೊಂಡಿದ್ದಷ್ಟೇ ನೆನಪಿರೋದು ನನಗೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಬಟ್ ಬೆಳಗ್ಗೆ 6 ಗಂಟೆ ತನಕ ನಾನು ನಿದ್ದೆ ಮಾಡಿಲ್ಲ. ಸುಮ್ಮನೆ ಒಂದೇ ಸೈಡ್ ಟರ್ನಾಗಿ ಮಲ್ಕೊಂಡಿದ್ದೀನಿ. ಮನೆ ಬೋಗಾದಿಲ್ ಮನೆ ಇದೆ, ಅಲ್ಲಿಂದ ರೋಡಲ್ಲಿ ಮೇನ್ ರೋಡಲ್ಲಿ ಹೋಟೆಲ್ ಮಾಡಿಕೊಂಡು ರೂಮಲ್ಲಿ ನಾನು ನನ್ನ ತಮ್ಮ ಇದ್ವಿ. ಮನೆಗೆ ಹೋದ್ರೆ ನಮ್ಮ ಅಮ್ಮ ಏನಾದ್ರು ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಂತ. ಈಗ ನಮ್ಮ ಅಕ್ಕ ಏನಾದರೂ ಪ್ರಶ್ನೆ ಕೇಳ್ತಾಳೆ, ಈಗ ನಮ್ಮ ಭಾವ ಏನಾದ್ರು ಕೇಳ್ತಾರೆ. ಯಾರನ್ನ ಕೇಳಿದ್ರೆ ಏನಾದ್ರು ಜೋರಾಗಿ ಇನ್ನೂ ಜಾಸ್ತಿ ಮಾತಾಡ್ಬಿಡ್ತೀನಿ, ಏನಾದ್ರು ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೋಗಲೇ ಇಲ್ಲ. ಅಲ್ಲೇ ಆ ವಿಷಯ ಮರ್ತ್ಬಿಟ್ಟು ಬೆಳಗ್ಗೆ ಎದ್ದು ಮನೆಗೆ ಹೋದೆ. ಬೇರೆದೇನು ನೋಡೋಣ, ನಮ್ಮ ಹತ್ರ ಆಪ್ಷನ್ ಇರಲ್ಲ ಬರುತ್ತೆ. ನಮಗೆ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಏನೋದಕ್ಕೆ ಅದೊಂದು ಶಾಪ ನಮಗೆ. ನಾವು ದುಃಖನ ತುಂಬ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ದಿನಗಳೇ ಕೊಡಲ್ಲ ದೇವ್ರು ನಮಗೆ. ಬಿಕಾಸ್ ದುಡ್ಡಿರೋರಿಗೆ ತುಂಬ ಏನೋ ದುಃಖನ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ದಿನಗಳಿರುತ್ತೆ. ದುಡ್ಡಿರೋನ್ಗೆ ಅಷ್ಟಿರಲ್ಲ, ಮುಂದಕ್ಕೆ ಹೋಗ್ತಾ ಇರಬೇಕಾಗುತ್ತೆ, ದಿನ ಓಡಿಸ್ಬೇಕಲ್ಲ ಅವನು. ನಿಂಗೆ ಅಷ್ಟು ಟೈಮು ಕೊಡೋ ಗ್ಯಾಪ್ ಇಲ್ಲ. ಬೆಳಗ್ಗೆ ಎದ್ರೆ ನೋಡ್ಕೋಬೇಕು. ಸೊ ಅಪ್ಪನ ಲಾರಿಲಿ ಏನೋ ಇತ್ತು, ಅವ್ರ ಫ್ರೆಂಡ್ಸ್ಗಳು ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಈಗ ಅವ್ರ ಕಡೆಯಿಂದ ಏನೇನೋ ಒಂದಷ್ಟು ಬರ್ಬೇಕಂತೆ, ಹೋಗ್ಬೇಕಂತೆ, ಇದನ್ನೆಲ್ಲ ನೋಡ್ಬೇಕು, ನಾನೇ ನೋಡ್ಬೇಕು. ಮಗ ಈಗ ಒಬ್ಬನೇ ಇರೋದು, ಮತ್ತೆ ಇನ್ಶೂರೆನ್ಸು. ಅಲ್ಲಿವರೆಗೂ ನಾನು ಅವ್ರದ್ದು ಇದ್ರ ಕಡೆನೇ ಗಮನ ಕೊಟ್ಟಿದ್ದವನಲ್ಲ. ಈಗ ಮತ್ತೆ ಗೈನ್ ಇದನ್ನ ನೋಡ್ಬೇಕು. ಇಲ್ಲೇನೋ ಬೇರೆ ಏನೋ ಜೀವನ ಕಟ್ಟೋಣ, ಏನೋ ತಾಜ್ ಮಹಲ್ ಕಟ್ಟೋಣ, ಕಿರೀಟ ಹೇಳೋಣ ಅಂತ ಅನ್ಕೊಂಡಿದ್ದವರೆಲ್ಲ ಇವತ್ತು ಇಲ್ಲಿ ಏನು ಮಾಡಬೇಕು ಅಂತ ಕೊಲ್ಯಾಪ್ಸ್ ಆದ ದಿನಗಳದು. ಇನ್ನೂ ಒಂಥರ ನೈಟ್ ಮೇರ್ ನನಗೆ. ಬಟ್ ಏನಂದರೆ ನನ್ನ ಖುಷಿ ಏನಂದರೆ ದೇವ್ರ ಬಗ್ಗೆ ಅದನ್ನು ತುಂಬ ನೋವು ಮಾಡ್ಕೊಳ್ಳೋ ಅಂಥ ದಿನಗಳು ಕೊಡಲಿಲ್ಲ ನನಗೆ. ಹಿಂಗೆ ಹೇಳ್ಕೊಂಡು ಮುಂದಕ್ಕೆ ಕೊಟ್ಟೋಗಂಗಿದೆ, ಮುಂದಕ್ಕೆ ಹೋಗಿದ್ದಷ್ಟೇ. ಅಂದರೆ ಅದು ನೆನೆಸ್ಕೊಂಡಾಗೆಲ್ಲ ದುಃಖ ಆಗುತ್ತೆ, ಬಿಟ್ಟರೆ ಅದರಿಂದ ಏನು ನನಗೇನು ಏನೋ ತುಂಬ ಏನೋ ಲೈಫ್ ಹಾಳು ಮಾಡ್ಕೊಂಬಿಟ್ಟೆ, ಇಲ್ಲ ಬ್ರೇಕಪ್ ಆದಮೇಲೆ 1 ವರ್ಷ ಕುಡಿದು ಲೈಫ್ ಹಾಳು ಮಾಡ್ಕೊಂಡು ಈ ಥರದ್ದೆಲ್ಲ ಏನಿಲ್ಲ. ಓದ್ಲು ಈಗ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಒಂದಿನೂ ಟೈಮ್ ಸಿಗಲಿಲ್ಲ ಅಂತ ಬೇಜಾರಿದೆ ಅಷ್ಟೇ. ನಮ್ಮ ಅಪ್ಪನ ಕೆಲಸ ಬಂತು, ಸೊ ನೆಕ್ಸ್ಟ್ ನನ್ನ ಕೆಲಸ ನೋಡ್ಕೋಬೇಕಾಯ್ತು. ನೆಕ್ಸ್ಟ್ ಮೈಸೂರಿಂದ ಅಮ್ಮನ ನನ್ನ ಬೆಂಗಳೂರಿಗೆ ಕರೆಸ್ಕೋಬೇಕಾಯ್ತು. ಸೊ ಬೆಂಗಳೂರಲ್ಲಿ ಮತ್ತೆ ಲೈಫ್ ಸೆಟ್ ಮಾಡ್ಕೋಬೇಕಾಯ್ತು. ಮತ್ತೆ ಸೊ ಕಮಿಟ್ಮೆಂಟ್ಸ್ಗಳೆಲ್ಲ ಮತ್ತೆ ತಿರ್ಗಕ್ಕೆ ಸ್ಟಾರ್ಟ್ ಆಯಿತು. ಅದನ್ನೇನು ರಿಕವರಿ, ಮತ್ತು ಪ್ರಪಂಚ ಕಾಣಿಸ್ತು, ದುಡ್ಡಿಲ್ದಾಗ ಹೆಂಗೆ. ಸೊ ಯೂಶಲಿ ಹೇಳ್ತಾರಲ್ಲ, ಖಾಲಿ ಜಾಬಲ್ಲಿ ಜಗತ್ತು ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಆ ಮೆಟಾಫರ್ಗಳೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಯ್ತು. ಬಟ್ ಅವತ್ತಿನ ದಿನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಬಿಟ್ಟೋಗಿದ್ದು ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯ್ತು. ಅವಳು ಕಮಲ ಚೆನ್ನಾಗಿ ಕಾದಾಗ ಹೊಡಿಬೇಕು ಅಂತಾರಲ್ಲ, ಅದೇ ಅರ್ಥ ಅನ್ಸುತ್ತೆ. ಅದು ಒಂದು ಮಾತಾಡಿಲ್ಲ ನಾನು. ನನಗೆ ಎಷ್ಟೋ ಸಂದರ್ಭದಲ್ಲಿ ಅನ್ಸೋದು, ಇದು ಎಲ್ಲರಿಗೂ ಅಂತಲ್ಲ, ಪಾಪ ಹೆಣ್ಮಕ್ಳಿಗೂ ತುಂಬಾ ಮೋಸ ಮಾಡ್ತಾರೆ, ನಂಬಿಸಿ ತುಂಬಾ ಮೋಸ ಮಾಡ್ತಾರೆ. ಬಟ್ ಗಂಡ್ಮಕ್ಳಿಗೆ ಇಂಥ ಕೇಸಸ್ ಆದಾಗ ಅದನ್ನ ಅವನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸಮಾಜನೂ ಈ ಹುಡುಗಂಗೆ ತುಂಬಾ ಅನ್ಯಾಯ ಆಗೋಯ್ತು ಅಂತ ಹೇಳಕ್ಕಾಗಲ್ಲ. ಅದು ಆ ಹುಡುಗರ ನೋವೇನಿರಂತಲ್ಲ, ಅದಿನ್ನೊಂದು ಹುಡುಗ ಮಾತ್ರ ರಿಲೇಟ್ ಮಾಡ್ಕೊಳಕ್ಕಾಗತ್ತೆ. ಅಂದರೆ ನಮ್ಮನ್ನ ಆಲ್ರೆಡಿ ಆ ಹಾರ್ಡೆಸ್ಟ್ ಪಾರ್ಟಿಗೆ ತಳ್ಳಿಬಿಟ್ಟಿದ್ದಾರೆ ಅನ್ಸುತ್ತೆ ರಾಜೇಶ್. ಇಲ್ಲ ಅಂತಂದಿದ್ರೆ ಯಾರನ್ನೋ ಬಂದು ಕೇಳಿರೋರು ಚಿಕ್ಕ ವಯಸ್ಸಿಂದನೇ, ನಮ್ಮ ಮಗ ಅಲ್ವಾ ಚೆನ್ನಾಗಿ ಓದ್ತಾನೆ, ನಮ್ಮ ಮಗಂಗೆ ಅರ್ಥ ಆಗುತ್ತೆ, ನಮ್ಮ ಮಗ ಅಲ್ವಾ ಗೊತ್ತಾಗುತ್ತೆ. ಈ ಗೊತ್ತಾಗುತ್ತೆ, ತಡ್ಕೋತಾನೆ, ಮಾಡ್ತಾನೆ ಅನ್ನೋದೆಲ್ಲ ಗಂಡ್ಮಕ್ಳಿಗೆ ಬಂದಿರೋದು. ತಡ್ಕೋತಾನೆ, ಮಳೆ ಬರ್ತಿದೆ ಬರ್ತಾನೆ. ಸೊ ಹಿಂಗಾಗಿರೋದ್ರಿಂದ ಬೆಳಗ್ಗೆ ಇದ್ರೆ ಬೇಬಿ, ಸಂಜೆ ಆದ್ರೆ ಚಿನ್ನ ಅಂತಿದ್ದು, ಹಿಂಗೆ ಗುನ್ನ ಇಟ್ಕೊಂಡ್ಬಿಟ್ರೆ. ನಾನು ಇವತ್ತವರೆಗೂ ಎಲ್ಲೂ ಎಕ್ಸ್ಪ್ರೆಸ್ ಮಾಡಿರಲ್ಲ ಇದನ್ನ, ಬಿಕಾಸ್ ಇಟ್ ಇಸ್ ಎ ನಾಟ್ ಟು ಟಾಪಿಕ್ ಮೇಕ್ ಹೈಲೈಟ್ ಅಂಡ್ ಏನೋ ಶೋ ದಟ್ ಐ ಆಮ್ ಬಿಗ್ ಅಂಡ್ ಐ ಸ್ಯಾಕ್ರಿಫೈಸ್ ದೀಸ್ ಥಿಂಗ್. ಅದೆಲ್ಲ ಏನಿರಲಿಲ್ಲ. ಇನ್ನೊಂದು ಜೀವನ ಕಟ್ಕೋಬೇಕು ಅಂತಿದ್ದೆ, ಆ ಜೀವನ ಅಲ್ಲೇ ನಿಂತೋಯ್ತು ಅಷ್ಟೇ.
ಈಗ ನಿಮ್ ಪ್ಲೇಸ್ ಅಲ್ಲಿ ಬೇರೆ ಯಾವ್ದಾದ್ರು ಹುಡುಗ ಇದ್ದಿದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಾನು ಈ ಪಾಡ್ಕಾಸ್ಟ್ ಶುರು ಮಾಡಿದಾಗಿಂದ ಇಲ್ಲಿ ತನಕ ನಿಮ್ಮ ಅಬ್ಸರ್ವ್ ಮಾಡ್ತಾ ಇದ್ದೇನಲ್ಲ, ಗಣೇಶ್ ಅವ್ರದ್ದು ಯುವರಾಜ್ ಭಟ್ರದ್ದು ಒಂದು ಸಿನಿಮಾ ಅದ್ಭುತವಾದಂತ ಮೂವಿ, ಇಟ್ಸ್ ಕಾಲ್ಡ್ ಮುಗುಳು ನಗೆ ಅಂತ. ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ನಮ್ಮ ಗಣೇಶ್ ಅವ್ರ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಏನೇ ಆಗಲಿ ಅವ್ನು ಆಳಲ್ಲ, ಜೀವನದಲ್ಲಿ ಅವ್ನು ಏನೂ ಆಳಲ್ಲ. ಈಗ ನೀವು ಹಿಂಗೆ ಇರಿ, ನೀವು ಸಂತೋಷವಾಗಿ ಇರಿ. ನಾನು ಆಸ್ ಅ ತ್ರಿವಿಕ್ರಮ್ ಈ ವ್ಯಕ್ತಿ ನಾನು ನೋಡಿದಾಗ, ನಿಮ್ಮ ತಂದೆ ವಿಚಾರದಲ್ಲಿ ಆಗಂತದ್ದಾಗ್ಬೋದು, ಅವತ್ತಿನ ದಿನಾನೇ 6 ವರ್ಷದ ಒಂದು ರಿಲೇಶನ್ಶಿಪ್, ಒಂದು ಹುಡುಗಿ ಏನೂ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳೋದು, ಇದು ನೀನು ಎಕ್ಸ್ಪ್ರೆಸ್ ಮಾಡೋ ರೀತಿ ಕೂಡ ಅಲ್ಲಿಗೆ ಒಳಗೆ ಎಷ್ಟು ನೋವಿದ್ದಿ, ಮುಖ ಹೊರಗೆ ಹೆಂಗದು ಪ್ರೊಜೆಕ್ಟ್ ಮಾಡ್ತೀರಾ, ಅಥವಾ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ? ಇಲ್ಲ ಅಂದ್ರೆ ಅದನ್ನ ಯಾರ ಹತ್ರ ಹೇಳ್ಕೊಳಕ್ ಆಗ್ದಿಲ್ಲೇನೋ ಮೇ ಬಿ, ಇಲ್ಲ ನಂಗೆ ಈ ಬುಕ್ಕಲ್ಲೆಲ್ಲ ಬರ್ದಿಡಕ್ಕೆಲ್ಲ ಒಂಥರ ಅದನ್ನೆಲ್ಲ ಆ ವಿಷಯಗಳನ್ನೆಲ್ಲ ಇಲ್ಲ ಯಾರ ಹತ್ರ ಹೋಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ರು ಅದಕ್ಕೆ ರೈಟ್ ಪರ್ಸನ್ ಸಿಕ್ಕಿಲ್ಲ ಅಂತ ಅನ್ಕೊಂತೀನಿ, ಇಲ್ಲ ರೈಟ್ ಟೈಮ್ ಸಿಕ್ಕಿಲ್ಲ ಅಂತ ಅನ್ಕೊಂತೀನಿ. ಆ ರೈಟ್ ಟೈಮ್ಗೆ ಆ ರೈಟ್ ಮಾತುಗಳು ಬಂದಿಲ್ಲ ಅಂತ. ಈಗ ಆಚೆ ಇರೋ ಫ್ರೆಂಡ್ಸ್ಗಳು ಅನ್ಕೊಬೋದು ಅವತ್ತಿನ ದಿನ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ವಾ ಅಂತ, ಇಲ್ಲ ಗೊತ್ತಿತ್ತಲ್ವಾ ಅಂತ. ಎಷ್ಟ್ರ ಮಟ್ಟಿಗೆ ಗೊತ್ತಿತ್ತು, ಏನ್ ಗೊತ್ತಿತ್ತು, ನನ್ನ ತೂಕ ನನ್ನ ಪೈನ್ ಏನ್ ಗೊತ್ತಿತ್ತು ನಿನಗೆ? ಈಗ ನಾವು ಯೂಶಲಿ ನಾವ್ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ನಾವು ಬಂದಾಗ ತಿಂಡಿ ಆಯ್ತಾ ಮಚ್ಚ ಅಂತ ಕೇಳೋದು ಒಂದು ಯಾವಾಗ್ಲೂ ಅದೇನೋ ಒಂಥರ ತೂಕನೇ ಬೇರೆ. ಒಬ್ಬ ಫ್ರೆಂಡ್ ಬಂದು ಕೇಳ್ದ ಅಂತ ಈ ವಿಷಯಗಳನ್ನ ಯಾರನ್ನ ಪಕ್ಕ ಬಂದು ಕೂತ್ಕೊಳ್ಳೋ ಅಂತ ಕೇಳೋ ಅಂತ ವ್ಯಕ್ತಿಗಳೇ ಬೇರೆ, ಅಂಡ್ ಕೇಳಿದಾಗ ಹೇಳೋ ಅಂತ ವಿಚಾರಗಳೇ ಈ ತರದ್ ಯಾವ್ದು ಎಲ್ಲರ ಲೈಫಲ್ಲಿ ಎಲ್ಲರೂ ಇರಲ್ಲ. ಹೌದು, ಇದಾಗಿಲ್ಲ ನನ್ಗೆಲ್ಲೂನು. ಎಲ್ಲಾರು ಅವ್ನಿಗೆ ಗೊತ್ತಾಗತ್ತೆ ಬಿಡು, ಅವ್ನಿಗೆ ಅರ್ಥ ಆಗತ್ತೆ ಬಿಡು, ಅವ್ನಿಗೆ ಗೊತ್ತಿದೆ ಬಿಡು ಅಂತ ಮುಂದಕ್ಕೆ ಹೋದ್ರೆ ಹೊರತು ನನ್ಗೆ ಏನ್ ಆಗ್ಬೇಕಾಗಿತ್ತು ಅದೆಲ್ಲೂ ಆಗ್ಲಿಲ್ಲಲ್ಲ, ಯಾರು ಕೇಳಲಿಲ್ಲಲ್ಲ, ಅದಂಗೆ ನಿಂತೋಯ್ತು. ಈಗ ಎಷ್ಟೋ ಸಂದರ್ಭದಲ್ಲಿ ಒಂದು ಹುಡುಗಿಗೆ ಒಂದು ಹುಡುಗ ಮೋಸ ಮಾಡಿದ್ರು ಅಷ್ಟೇ, ಅಥವಾ ಒಂದು ಹುಡುಗಂಗೆ ನಿಮ್ ಜೀವನದಲ್ಲಿ ಆದಂತ ಘಟನೆಗಳಾದಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಜೀವನ ಬೇಡ ಅಂತ ಕೂಡ ಯೋಚನೆ ಮಾಡ್ತಾರೆ. ಅದು ತುಂಬಾ ದೊಡ್ಡ ತಪ್ಪು ಅದು. ಇನ್ ಕೆಲವರು ಈಗ ದೇವದಾಸ ಅಥವಾ ಪಾಪ ಒಂದು ಹೆಣ್ಮಕ್ಳು ಬೇರೆ ಕೆಟ್ಟ ಚಟಗಳಿಗೆಲ್ಲ ಬಲಿ ಆಗ್ಬಿಡ್ತಾರೆ. ಬಟ್ ಲೈಫ್ನ ತುಂಬಾ ಚೆನ್ನಾಗಿ ನೋಡ್ಬೇಕು, ಅಲ್ಲಿದ್ದಾನೆ ನಾವು ಆಕ್ಚುಲಿ ಸ್ಟ್ರಾಂಗ್ ಆಗಬೇಕು. ಹೌದು, ಅಂದ್ರೆ ನನ್ನ ಪ್ರಕಾರ ಏನು ಅಂತಂದ್ರೆ, ಲೈಫ್ ಇಸ್ ಫ್ರೀ ಫಾರ್ ಯು. ಲೈಫ್ ಹುಟ್ದಾಗ್ಲಿಂದ ಫ್ರೀ. ಯಾರನ್ನೋ ಅಮ್ಮ ಅಂತ ಹೇಳ್ತಾರೆ, ಅಪ್ಪ ಅಂತ ಹೇಳ್ತಾರೆ, ಲ್ಯಾಂಗ್ವೇಜ್ ಅಂತಾರೆ, ನಿಂದು ಅಂತಾರೆ, ಇದು ಅಂತಾರೆ, ದೇಶ ಅಂತ ತೋರಿಸ್ತಾರೆ. ಇಟ್ ಇಸ್ ಲೈಕ್ ಕಲರ್ಫುಲ್ ಅಲ್ವಾ? ಒಂದ್ ಆಂಗಲ್ ನಿಂತ್ಕೊಂಡು ನೋಡಿ, ಬೇರೆ ಈ ಕಡೆಯಿಂದ ನಿಂತ್ಕೊಂಡು ನೋಡಿದಾಗ ವಿಚ್ ಇಸ್ ನಮ್ಮ ಮುಂದೆ ಇರೋದೆಲ್ಲದು ಪ್ರಾಫಿಟಬಲ್ ಅಲ್ವಾ? ನನ್ನ ಮುಂದೆ ಇರೋದೆಲ್ಲದು ನನಗೆ ಬೋನಸ್. ಎಷ್ಟೋ ಜನ ಹುಟ್ಟಿದ ತಕ್ಷಣ ಸತ್ತೋಗ್ತಾರೆ, ಎಷ್ಟೋ ಜನ ಏನೂ ಮಾಡೋಕ್ಕಾಗ್ದಲ್ಲ ಸತ್ತೋಗ್ತಾರೆ. ನೀನ್ ಪಾಪ ಕಾಯಿಲೆ ಇಟ್ಕೊಂಡು ಏನೇನೋ ಆಗಿದ್ದಾರೆ. ಸೊ ನೀನ್ ಈ ಮಟ್ಟದಲ್ಲಿ ಇದೆಯಾ, ಅಂಡ್ ಗಾಡ್ ಗೇವ್ ಮಿ ಎವ್ರಿಥಿಂಗ್, ಐ ಆಮ್ ಬ್ಲೆಸ್ಡ್. ಅಂಡ್ ಗುರು ಯು ಆರ್ ಲಿವಿಂಗ್, ಬದುಕಿದೀವಿ, ಐ ಆಮ್ ಫಿಟ್ ಎನಫ್ ಟು ಲಿವ್ another 30 years. ಇನ್ನೇನ್ ಖುಷಿ ಬೇಕು? ಇದ್ರ ಬಗ್ಗೆ ಗ್ರಾಟಿಟ್ಯೂಡ್ ನನ್ಗೆ ಯಾವಾಗ್ಲೂ ಇದೆ. ಆಮ್ ಸೆಲ್ಫ್ ಒಬೇಸ್ಡ್ ಪರ್ಸನ್. ಅಂದ್ರೆ ತುಂಬಾ ನನ್ನ ಬಗ್ಗೆ ನನ್ ತುಂಬಾ ಪ್ರೀತಿ ಗೌರವ ಇದೆ. ಬಿಕಾಸ್ ಈ ಕೈ ಫ್ರಾಕ್ಚರ್ ಆದಾಗ್ಲಿಂದ ನನ್ ಪ್ರತಿಯೊಂದು ಅಂಗಾಂಗದ ಬಗ್ಗೆ ನನಗೆ ತುಂಬಾ ಇದಿದೆ, ರೆಸ್ಪೆಕ್ಟ್ ಇದೆ. ಬಿಕಾಸ್ ನಂಗೆ ಈ 3 ಫಿಂಗರ್ ವರ್ಕ್ ಆಗಲ್ಲ, ತುಂಬಾ ಕಡೆ ಹೇಳಿದೀನಿ ಇದು. ಸೊ ಅಂದ್ರೆ ಹೋಲ್ಡಿಂಗ್ ಅಷ್ಟು ಪ್ರಾಪರ್ ಆಗಿ ಬರಲ್ಲ, ಬಿಕಾಸ್ ಇದು ಮೇಜರ್ ನರ್ವ್ ಪಂಚರ್ ಆಗಿರೋದ್ರಿಂದ. ನನ್ನ ಬಾಡಿ ಬಗ್ಗೆ ನಾನು ತುಂಬಾ ಕೇರ್ ಮಾಡ್ಕೊಂತೀನಿ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಚಿಕ್ಕ ಕಡೆ ಗಾಯ ಆದ್ರೂ ಇಡೀ ಮೈಂಡ್ ಅಲ್ಲಿ ಎಳಿತಾ ಇರುತ್ತೆ. ಸೊ ಇಡೀ ಪರ್ಫೆಕ್ಟ್ ಆಗಿದ್ರೆ ನಾವು ಆರಾಮಾಗಿ ಕುತ್ಕೊಂಡು ಎದುರುಗಡೆ ಇರೋಂಥ ವ್ಯಕ್ತಿಗಳ ಜೊತೆ ಮಾತಾಡೋದು. ನಾವು ಏನೋ ಚೂರ್ ಪೈನ್ ಇದ್ರೆ ನಮ್ಮ ತಲೆ ಅಲ್ಲಿ ಇಳಿಯುತ್ತೆ. ಸೊ ಅದಕ್ಕೆ ಎಲ್ಲದನ್ನು ಕ್ಲೀನಾಗಿ ನೋಡ್ಕೋಬೇಕು ಅಂತ. ಸೊ ಈ ವಿಷಯಗಳನ್ನ ನನ್ನ ಮುಂದೆ ಕರ್ಕೊಂಡು ಹೋಗಿದ್ದು. ಯಾರಿಗೋಸ್ಕರ ನನ್ನನ್ನು ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ಅಲ್ವಾ, ನಮ್ ಬಾಡಿ ನಾವು ಪ್ರೀತಿಸ್ಬೇಕು. ಹೌದು, ನಮ್ ಜೊತೆಗೆ ಅದಿರತ್ತೆ. ಹೌದು, ನಾವು ಮಣ್ಣಿಗೆ ಹೋಗೋ ತನಕ ನಿಮಗೆ ರೆಸ್ಪೆಕ್ಟ್ ಕೊಡೋದೇ ಅದಲ್ವಾ? ನಿಮ್ಮನ್ನ ಯಾರು ರೆಸ್ಪೆಕ್ಟ್ ಮಾಡೋದೇ ನಿಮ್ಮನ್ನ ನೋಡಿ ಅಲ್ವಾ? ನಿಮ್ಮ ಆಕಾರನೇ ವಿಕಾರನೇ ಅಲ್ವಾ? ಅಂದ್ರೆ ನಮ್ಮ ಹೆಸರು ಅಲ್ವಾ? ನನ್ನ ಹೆಸರು ನನಗೆ ಗೌರವ ತಂದು ಕೊಡ್ತಾ ಇದೆ ಅಂದ್ರೆ ಆ ಹೆಸರಿಗೆ ನಾನು ಇನ್ನೇನೆಲ್ಲ ಮಾಡಬೇಕು? ಸಾಕ. ಸೊ ಆ ಫೋಟೋ ನೋಡಿದಾಗ ನಮಗೆ ಒಂದ್ಸತಿ ಅನ್ಸ್ಬೇಕಲ್ವಾ? ಈಗ ನಮ್ ಸೈನ್ ನೋಡಿದಾಗ ನಮ್ಗೆ ಒಂದ್ಸತಿ ಅನ್ಸ್ಬೇಕಲ್ವಾ, ಈ ಹೆಸರಿಗೆ ತೂಕ ಬಂದಿದೆ, ಈಗ ನಾನ್ ಬದುಕಿದ್ದೆ. ಹೌದು. ಸೊ ಅದಕ್ಕೆ ನನಗೆ ತುಂಬಾ ಅಂದ್ರೆ ಈ ತರದ್ ಏನೇ ನೋವು ಪೆಂಗಳಾದ್ರೂ ನಾನು ಬದುಕಿರೋದು ಇದಕ್ಕೆ. ನಾನು ತುಂಬಾ ವಿಷಯಗಳು, ನನಗೆ ದೇಶದ ಅವಶ್ಯಕತೆ ಇದೆ, ದೇಶಕ್ಕೆ ನನ್ನ ಅವಶ್ಯಕತೆ ಇದೆ ಅಂತ. ಸೊ ನನ್ ಯಾವಾಗ್ಲೂ ನನ್ನ ಡೈರಿಲಿ 2 ಲೈನ್ ಇದೆ. ನನಗೆ ದೇಶದ ಅವಶ್ಯಕತೆ ಯಾವಾಗ್ಲೂ ಇದೆ, ದೇಶಕ್ಕೆ ನನ್ನ ಅವಶ್ಯಕತೆ ಯಾವಾಗ್ಲೂ ಇದೆ. ಸೊ ಈ 2 ಲೈನಲ್ಲೂ ನನಗೆ ನಾಳೆ ಅನ್ನೋದು ಯಾವಾಗ್ಲೂ ಎದ್ದು ಕಾಣಿಸುತ್ತೆ, ಇರಬೇಕು. ಎಕ್ಸಾಕ್ಟ್ಲಿ. ಸೊ ಅದು ನನ್ನನ್ನು ಮೋಟಿವ್ ಮಾಡುತ್ತೆ. ಸೊ ಅದಕ್ಕೆ ನಾನು ಯಾವಾಗ್ಲೂ ತುಂಬಾ ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗಲ್ಲ. ಅದೇನಾಯ್ತು ಗೊತ್ತಾ, ಅದಿನ್ನೊಬ್ಬಂಗೆ ಹೇಳಿ, ಅದಿನ್ನೊಬ್ಬಂಗೆ ಹೋಗಿ, ಅದಿನ್ನೊಬ್ಬಂಗೆ ಹೋಗೋ ಅಷ್ಟೆಲ್ಲ ಅದಿನ್ನೊಂದು ತರ ಕತೆ ಆಗಿರುತ್ತೆ.
ರಾಮಾಯಣ ಹೋಗಿ ಬೇರೆ ಏನೋ ಬೇರೆ ಏನಾಗಿದೆ. ಸೊ ಅದಕ್ಕೆ ಬೇಡ, ಅದು ಹೇಳ್ಕೊಳ್ಳೋದೇ ಬೇಡ. ಲೆಟ್ ಇಟ್ ಬಿ ಡೈ. ಲೈಕ್ ಅವ್ರು ಹೇಳ್ಕೊಂಡ್ರೆ ವಿಷಯ ಆಗಿರ್ಬೇಕು, ಅದಷ್ಟೇ ಬಿಟ್ರೆ ನಾನು ಅದನ್ನ ಕಂಟಿನ್ಯೂನೇ ಮಾಡಕ್ ಹೋಗಿಲ್ಲ. ನೀನೇ ಇಲ್ಲ ಅಂದ್ಮೇಲೆ ವಿಷಯ ಕಂಟಿನ್ಯೂ ಮಾಡೋಣ ನಾನು. ಆಮೇಲೆ ಅದಾದ್ಮೇಲೆ ಅಫ್ಕೋರ್ಸ್ ನೀವು ಬಿಗ್ ಬಾಸ್ ಬಂದ್ಮೇಲೆ ಅಥವಾ ಈಗ ನೀವು ಮಾಡ್ತಿರೋ ಸೀರಿಯಲ್ಸ್ ಅನ್ನೆಲ್ಲ ನಿಮಗೆ ತುಂಬಾ ಪಾಪ್ಯುಲಾರಿಟಿ ಸಿಕ್ಕಿರತ್ತೆ, ಹೌದು. ಅಂಡ್ ಎಸ್ಪೆಷಲಿ ಹೆಣ್ಮಕ್ಳು ಅಟೆನ್ಷನ್ ಜಾಸ್ತಿ ಸಿಕ್ಕಿರತ್ತಲ್ಲ. ಹ್ಮ್. ಸೊ ಇವಾಗ ಯಾವ್ದಾದ್ರು ಈಗ ಲವ್ ಗಿವ್ ಅಂತಾನೋ ಯಾರಾದ್ರೂ ಹತ್ರ ಆದ್ರೆ ಹೆಂಗ್ ನೋಡ್ತೀರ ನೀವು? ಇಲ್ಲ ಅಂದ್ರೆ ಸಿ ಇಟ್ ಇಸ್ ಅ ರೈಟ್ ಏಜ್ ಅಂಡ್ ರೈಟ್ ಮೂವ್ ಟು. ಈಗ ನನಗೇನಿದೆ ಅಂತಂದ್ರೆ ಕೆಲಸ ಅನ್ನೋದೊಂದಿದೆ, ಹೆವಿ ವರ್ಕಾಲಿಕ್ ಆಗಿ ನಡೀತದೆ, and ನಾನು ಹೇಳಿ ಹೇಗೆ ನಡೀತದೆ ಅಂತ. ಇವಾಗ ಯಾರು ಅಪ್ರೋಚ್ ಮಾಡೋದು ಇಲ್ಲ. ನಿಮ್ಗೆ ಗೊತ್ತಾ, ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಮೊದ್ಲಿನ ಥರ ಯಾರು ಮೆಸೇಜ್ ಮಾಡಲ್ಲ ಈಗ. ಇದು ನಿಜವಾಗ್ಲೂ ಇವರೇ ಹ್ಯಾಂಡ್ಲ್ ಮಾಡ್ತಾ ಇದಾರಾ ಇಲ್ಲ ಬೇರೆಯವ್ರ ಹ್ಯಾಂಡ್ಲ್ ಮಾಡ್ತಾ ಇದಾರಾ ಅಂತ ಅನ್ಕೊಂಡು ಮಾಡಲ್ಲ. ಇನ್ನೊಂದು ನಾವೇ ಮಾಡಿದ್ರು 20 ಕ್ವಶನ್ಸ್ ಕೇಳಿ ನಮ್ಮನ್ನೇ ಇರಿಟೇಟ್ ಮಾಡಿ ಬಿಟ್ಬಿಡ್ತಾರೆ. ನೀವು ನಿಜವಾಗ್ಲು ಅಲ್ಲಿವರೆಗೂ 25 ಮೆಸೇಜ್ ಹಾಕಿರ್ತಾರೆ, ಪ್ಲೀಸ್ ರಿಪ್ಲೈ ಮಾಡಿ ಸರ್, ಪ್ಲೀಸ್ ರಿಪ್ಲೈ ಮಾಡಿ ಸರ್, ಓಕೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಮೆಸೇಜ್ ಮಾಡಿದ್ದಕ್ಕೆ ಅಂತ ಹಾಕಿದ್ರೆ ಸಾಕು. ನಿಜವಾಗ್ಲೂ ನೀವೇ ಅದಂದಕ್ಕೆ ಅದ್ರಲ್ಲೆಲ್ಲ ಜಾಸ್ತಿ ಮೆಸೇಜ್ ಮಾಡಕ್ ಹೋಗಲ್ಲ. ರೇರ್ ಆಗಿ ಎಲ್ಲಾದ್ರೂ ನೋಡಿ ವ್ಯಾಲಿಡ್ ಪ್ರೊಫೈಲ್ ಅನ್ಸಿದ್ರೆ ಮಾತ್ರ ನೋಡಿ ಪ್ರೊಫೈಲ್ ಇದನ್ನ ಮಾಡೋದಷ್ಟೇ, ಮೆಸೇಜ್ ಹಾಕೋದಷ್ಟೇ, ಇಲ್ಲಾಂದ್ರೆ ಹಾಕಕ್ ಹೋಗಲ್ಲ. ಅಲ್ಲೆಲ್ಲ ಇನ್ನ ಪರ್ಸನಲ್ ಆಗಿ ಇಲ್ಲ ಬೇರೆ ವ್ಯಕ್ತಿಗಳಿಂದ ಪರಿಚಯ ಆಗ್ಬೇಕು, ಇಲ್ಲ ಆ ಥರ ಜಾಗಗಳಿಗೆಲ್ಲೂ ಹೋಗಿಲ್ಲ. ಇನ್ನ ಯಾರು ಹೊಸ ವ್ಯಕ್ತಿಗಳು ಯಾರು ಪರಿಚಯ ಆಗಿಲ್ಲ. ಇನ್ನು ಲವ್ ಲೈಫ್ ಇನ್ನು ಆ ಥರದ್ದು ಯಾವುದು ಶುರು ಆಗಿಲ್ಲ ಲೈಫಲ್ಲಿ ಮತ್ತೆ. ನೋಡ್ಬೇಕು ಅಲ್ಲ. ಈಗ ನೀವು ಅಫ್ಕೋರ್ಸ್ ಟ್ರೆಂಡ್ ನೋಡ್ತಿದ್ರ ಹೆಂಗೆ ಏನು ಅಂತ. ಮದುವೆಗಳ ಮೇಲೆ ಇರ್ತಕ್ಕಂಥ ನಂಬಿಕೆಗಳೇ ಕ್ರಮೇಣ ಕಮ್ಮಿ ಆಗ್ತದೆ. ಇವಾಗ ನಿನ್ ಜೊತೆಲಿ ಎಷ್ಟು ಚೆನ್ನಾಗಿರ ಅನ್ನಕ್ಕಿಂತ ಇನ್ನೂ ಇದೀರಾ ಅಂತ ಕೇಳೋದೇ ದೊಡ್ಡ ವಿಚಾರ. ಹೌದು. ಯಾಕಂದ್ರೆ ಮದುವೆ 5 ವರ್ಷಕ್ಕೆ 2 ವರ್ಷಕ್ಕೆಲ್ಲ ಡಿವೋರ್ಸ್ಗಳು ತುಂಬಾ ಕಾಮನ್ ಆಗೋದು. ಹೌದು, ವೆರಿ ಕಾಮನ್, ತುಂಬಾ ಕಾಮನ್. ನಾನ್ ನೋಡ್ದಂಗೆ ಲಾಕ್ಡೌನ್ ಬಿಫೋರ್ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಮದುವೆ ಆದ್ರು. ಅಂಡ್ ಕೇಳಿಸ್ಕೊಂಡೆ ಈಗೆಲ್ಲರೂ ಡಿವೋರ್ಸಿಗೆ ಬಂದಿದ್ದಾರೆ. ಲಿಟ್ರಲಿ ಟ್ರೂ ಅದು. ನನಗೆ ಗೊತ್ತಿರೋ ಫ್ರೆಂಡ್ಸ್ 5 ಜನ ಮದುವೆಯಾಗ 5 ಜನ ಡಿವೋರ್ಸಿಗೆ ಬಂದಿದ್ದಾರೆ. ಅದ್ರಲ್ಲಿ 3 ಜನಕ್ಕೆ ಮಕ್ಕಳಾಗಿದೆ. ಆ ಸಂಪತ್ತಿಗೆ ಯಾಕ್ರೋ 20-30 ಲಕ್ಷ ದುಡ್ಡು ವೇಸ್ಟ್ ಮಾಡಿದ್ರಿ ಅಂತ. ಅದೇ ದುಡ್ಡು ಇಟ್ಟಿದ್ರೆ ಈ ಮಕ್ಳನ್ನೇರ ಹಂಗಿರ್ತಿರ್ಲಿಲ್ಲ, ನಿಮ್ ದುಡ್ಡಲ್ಲಿ ನೀವೇ ಬದುಕಬಹುದಾಗಿತ್ತು ಈಗ ಅಂತ. ನಾನು ಲಾಸ್ಟ್ ಒಂದು ಪಾಡ್ಕಾಸ್ಟ್ ಕೂಡ ಹೇಳಿದ್ದೀನಿ, ನಂಗೆ ಗೊತ್ತಿರೋರು ಒಬ್ರು ಕೂಡ, ನನ್ನ ಫ್ರೆಂಡ್ ಒಬ್ರು ಯಲಹಂಕ ಹತ್ರ ಒಂದು ಪ್ಲೇಸು ಬೇಡ, ಓಕೆ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮದುವೆ ಆಗಿತ್ತು. ಆ ಹುಡುಗಿ ಅವಳು ಬ್ಯಾಂಕ್ ಲೋನ್ ತಗೊಂಡಿದ್ಲು, 30 ಲಕ್ಷ ಲೋನ್ ತಗೊಂಡಿದ್ಲು. ಆ ಹುಡುಗನು ತಗೊಂಡಿದ್ದ. ಅಫ್ಕೋರ್ಸ್ ಧೂಮ್ ಧಾಮ್ ಮದ್ವೆ ಆದ್ರು. 1 ವರ್ಷನೂ ಮದ್ವೆ ಉಳಿಸ್ಕೊಂಡಿಲ್ಲ. ಅವಳು ಇವಾಗೂ ಕಟ್ತಾ ಹೇಳಿ ಅಮ್ಮ, ಯಾವ ಖುಷಿ ಇದೆಲ್ಲ. ಸೀರಿಯಸ್ಲಿ ಅದು. ಅಂಡ್ ಈಗ ಗೊತ್ತಾಗ್ತಿಲ್ಲ. ನನ್ 6.5 years ಹೇಳಿದ್ನಲ್ಲ, ಬೆಳಗ್ಗೆನು ನೀನು ಹಿಂಟ್ ಕೊಟ್ಟಿಲ್ಲ ನನಗೆ, ಮಧ್ಯಾಹ್ನನೂ ನಂಗೇನು ಹೇಳಿಲ್ಲ, ಸಂಜೆ ಬಂದು ನೀನು ಹಿಂಗೆ ಹೇಳ್ತಿದ್ಯಾ ಅನ್ನೋದಾದ್ರೆ, ಅಂಡ್ 6.5 years ವ್ಯಾಲ್ಯೂ ಏನಂಗಾದ್ರೆ. ಸೊ ಅವಾಗ್ಲೇನೆ ಹಂಗೇನು ಆಗ್ಲಿಲ್ಲ ಅಂತಂದ್ರೆ ಈಗ ಹೊಸ್ದಾಗಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಬೇರೆಯವ್ರ ಹತ್ರ. ಆ್ಯಂಡ್ ಈಗ ಹೊಸ್ದಾಗಿ ಹೋಗಿ ನನ್ನ ಆಟೋಬಯೋಗ್ರಫಿ ಹೆಂಗೆ ತೋರಿಸ್ಲಿ? ಮೇ ಬಿ ಕಾಲೇಜ್ ಆಗಿದ್ದಿದ್ರೆ, ಇಲ್ಲ ನನ್ನ ಮಾಸ್ಟರ್ಸ್ ಮುಗಿಸ್ಕೊಂಡು ಆಚೆ ಬಂದಿರೋದಾಗಿದ್ದಿದ್ರೆ ಏನೋ ಅಂತ ಅನ್ಬೋದಾಯ್ತು. ಆಮೇಲೆ 30s ನಾವು, ನನಗೆ 30 years ಕತೆ ಹೇಳ್ಬೇಕು ಕುತ್ಕೊಂಡು. ಅವಳಿಗೆ 30 years ಕತೆ ಅರ್ಥ ಆಗಿ ಅವಳು ಇದನ್ನ ಡೇಟಾ ಬೇಸ್ಗೆ ಹಾಕೊಂಡು ವರ್ಕ್ ಮಾಡ್ಕೊಂಡು ಮತ್ತೆ ಬರೋ ಅಷ್ಟರಲ್ಲಿ 15 ದಿನ ಬೇಕು. ಅಷ್ಟರಲ್ಲಿ ಫ್ರೆಂಡ್ಸು ಅಂತ ಹಾಳಾಗೋಗಿ ಇನ್ನೊಂದಷ್ಟು ಇದಾಗಿರ್ತಾರೆ. ಈಗ ಸ್ವಲ್ಪ ನಾಡೋಕೆ ಟೈಮ್ ತಗೋಬೇಕು. ಈಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗತ್ತೆ ಈಗ ಅವರಿಗೆ. ಈಗ ಪ್ರೊಫೆಷ್ನಲ್ ಲೈಫಿಗೆ ಇಳಿದ್ಮೇಲೆ, ಎಸ್ಪೆಷಲಿ ಪ್ರೊಫೆಷ್ನಲ್ಸ್ ಲೈಫ್ಗಳು ಭಾರಿ ಕಷ್ಟ. ಇನ್ನೊಬ್ರು ಬಂದು ಹಂಗೆ ಅಟ್ಯಾಚ್ ಆಗ್ಬಿಡೋದಕ್ಕಾಗಲ್ಲ. ಈಗ ನೀವು ಮಾತಾಡೋ ಮಾತುಗಳು ಕೂಡ ತುಂಬಾ ಮೆಚೂರ್ಡ್ ಆಗಿರುತ್ತೆ. ಅಂಡ್ ಏನೋ ಒಂದ್ ಕಡೆ ಐ ಫೀಲ್ ಒಳಗಿಂದ ಏನೋ ಎವಾಲ್ವ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಎವಾಲ್ವ್ ಅಂತ ಏನಿಲ್ಲ. ಅಂದ್ರೆ ಇನ್ ಜನರಲ್ ಆಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ಏನ್ ಬೇಕು ಬೇಡಗಳ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಅನ್ಸ್ತಾನೆ. ಇನ್ ಜನರಲ್ ಆಗಿ ನೋಡೋದನ್ನೆಲ್ಲ ಇಷ್ಟಪಡೋದು ಬೇಡ, ನಮ್ಗೆ ಏನ್ ಬೇಕು ಅಂತ ಒಂದಷ್ಟು ಅರ್ಥ ಮಾಡ್ಕೊಳ್ಳೋಣ. ನೀವೇನಾದ್ರು ಧ್ಯಾನ, ಏನಾದ್ರು ಕೋರ್ಸ್, ಸಮ್ ಸ್ಪಿರಿಚುವಲ್ ಸೈಡ್ ಡೆಫಿನೆಟ್ಲಿ ಏನೋ ಒಂದು ಹೆಲ್ಪ್ ಆಗಿದೆ ನಿಮಗೆ. ಎಕ್ಸಾಕ್ಟ್ಲಿ. ಅಂದ್ರೆ ಈ ಕ್ರಿಕೆಟಿಂಗ್ ಲೈಫ್ ಅಂತ ಹೇಳಿದ್ನಲ್ಲ, ಸೊ ಆ ಟೈಮಲ್ಲಿ ನನಗೆ ಗುರುಪ್ರಸಾದ್ ಅಂತ ಒಬ್ರು ಇದ್ರು, ಗುರುಪ್ರಸಾದ್ ಸರ್ ಅಂತ. ಸೊ ಅವ್ರಿಗೆ ಗೊತ್ತಿರೋರೊಬ್ರೇನೆ ಒಂದು ಮೆಡಿಟೇಷನ್ ಕ್ಲಾಸಸ್ ಇತ್ತು. ಅಲ್ಲಿಗೆ ಹೋಗು ಅನ್ಸತ್ತೆ, ನಿನಗೆ ಕಾನ್ಫಿಡೆನ್ಸ್ ಮತ್ತೆ ನಿಮ್ಗೆ ಇನ್ನೊಂದಕ್ಕೆ ಫೋಕಸ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಯಾಕೆ ಹೇಳ್ತಿದ್ದಾರೆ ಅಂತ ಅವತ್ತು ಅರ್ಥ ಆಗಿರಲಿಲ್ಲ, ಬಟ್ ಹೋಗಿ ಬಂದಾದ್ಮೇಲೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅಂದ್ರೆ ನನಗೆ ಯಾರನ್ನ ಬ್ಯಾಟಿಂಗ್ ಆಡ್ತಿದ್ದಾರೆ, ಸಚಿನೇ ಬ್ಯಾಟಿಂಗ್ ಆಡ್ತಿದ್ದಾರೆ. ನನ್ಗೆ ಯಾರು ತುಂಬಾ ದೊಡ್ಡವರು, ಇವ್ರು ಇಂಥವ್ರು ಅಂತಂದ್ರೆ, ಈಗ ರಾಜೇಶ್ ಅವರು ಹಿಂಗೆಲ್ಲ ಮಾಡಿದ್ದಾರೆ ಅಂದ್ರೆ ನಿಮ್ ಮುಂದೆ ಕುತ್ಕೊಂಡ್ರೆ ನಾನು ಫುಲ್ ಶಿವರ್ ಆಗ್ಬಿಡ್ತಾ ಇದೆ.
ಅದೊಂದು ನನಗೊಂಥರ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ತುಂಬ ಇತ್ತು. ಸ್ಟೇಜ್ ಇವೆಂಟ್ಸ್ಗಳು ಅಂದರೆ ಹೋಗ್ತಾ ಇರಲಿಲ್ಲ. ಮೇಜರ್ ಕ್ರಿಕೆಟರ್ ಕಾನ್ಫಿಡೆನ್ಸೇ ತುಂಬ ಇಂಪಾರ್ಟೆಂಟ್, ಅದೇ ಇರಲಿಲ್ಲ. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಏನಾಯಿತು ಅಂತಂದರೆ ಇಟ್ಸ್ ಅಬೌಟ್ ಯು ವರ್ಸಸ್ ಯು, ನಾಟ್ ಯು ವರ್ಸಸ್ ದ ವರ್ಡ್. ನಿನಗೇನು ಬೇಕು ಅದಷ್ಟೇ ಹೊರ್ತು ಇಲ್ಲಿ ಇನ್ನೇನು ಇಲ್ಲ. ಇಲ್ಲಿ ಯಾರಿಗೂ ಇನ್ನೇನೋ ಕೊಡೋಕೆ ಬಂದಿಲ್ಲ. ನಿನಗೆ ಎಷ್ಟು ಬೇಕೋ ಅದನ್ನು ತೊಗೊಂಡು ಬದುಕೋದಕ್ಕೆ ಬಂದಿದೆಯಾ ಅಷ್ಟೇ, ನಥಿಂಗ್ ಎಲ್ಸ್. ನಿನ್ನ ಅಕೌಂಟಲ್ಲಿ ಎಷ್ಟೇ ಇದ್ರೂ ತಿನ್ನೋದು 300-300 ರೂಪಾಯಿ ಊಟ ಅನ್ನೋದಾದರೆ ಫೋಕಸ್ ವಾಟ್ ಯು ವಾಂಟೆಡ್ ಪರ್ಟಿಕ್ಯುಲರ್ ಅದಂತ ನೋಡಿದಾಗ, ಸೊ ನನಗೇನು ಬೇಕು, ನಾನು ಏನು ಮಾಡ್ಬೋದು, ಆ್ಯಂಡ್ ನಾನು ಎಲ್ಲೆಲ್ಲ ಫೋಕಸ್ ಮಾಡಿದ್ರೆ ಎಲ್ಲೆಲ್ಲಿಗೆಲ್ಲ ರೀಚ್ ಆಗ್ಬೋದು ಅಂತ ಒಂದಷ್ಟು ವಿಷಯಗಳ ಅರ್ಥ ಆಯ್ತು ಅವತ್ತು. ಬ್ಲೈಂಡಾಗಿ ಏನೇನೋ ಆಸೆ ಪಟ್ಕೊಂಡಲ್ಲೇ ನಿನ್ನ ಎಬಿಲಿಟೀಸ್ ಮೇಲೆ, ಕೇಪಬಿಲಿಟೀಸ್ ಮೇಲೆ ವರ್ಕ್ ಮಾಡ್ತಾ ಹೋದ್ರೆ ಏನೇನೆಲ್ಲ ಆಗುತ್ತೆ ಅಂತ ಒಂದಷ್ಟು ಪ್ರಾಕ್ಟಿಕಲಿಟೀಸ್ ಅರ್ಥ ಆಯ್ತು ಅವತ್ತು. ಅಂದ್ರೆ ರಿಯಾಲಿಟಿಲಿ ಬದುಕೋದು ಆ್ಯಂಡ್ ಜಸ್ಟ್ ಲೀವ್ ವಿತ್ ದ ಮೂಮೆಂಟ್. ಫೋನ್ ಇಟ್ಕೊಂಡು ಬೇರೆಯವ್ರ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಎದುರುಗಡೆ ಇರೋ ಫ್ರೆಂಡ್ ಹತ್ರ ಕ್ಲಿಯರಾಗಿ ಮಾತಾಡೋದು. ಸೊ ಈ ವಿಷಯಗಳು, ನನ್ನ ಬರ್ತಡೇ ಅಂತ ನನ್ನ ಫ್ರೆಂಡ್ ಅವ್ನ ಪಕ್ಕ ಕೂತಿದ್ರು, ನಾನು ಇಲ್ಲೆಲ್ಲೋ ಸ್ಟೇಟಸ್ ಹಾಕೋದು ಬಿಟ್ಟೆ. ಸೊ ಈ ವಿಷಯಗಳು ಸೋಷಿಯಲ್ ಮೀಡಿಯಾದಿಂದ ಟೋಟಲಿ ಔಟ್. ಅಂದರೆ ನಾನು ತುಂಬಾ ದೂರ ಅದ ಆವಾಗ್ಲಿಂದನು. ಸೋಷಿಯಲ್ ಮೀಡಿಯಾ ನನಗೇನು ಕೊಟ್ಟಿಲ್ಲ ಇವತ್ತವರೆಗೂ. ಜಸ್ಟ್ ನಾನು ಏನು ಹೇಳಬೇಕು ಅಂತಿದ್ದೀನೋ ಆ ವಿಷಯಗಳನ್ನ ಹೇಳ್ತೀನಿ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನನ್ನನ್ನು ಇಷ್ಟಪಡೋ ಅಂಥ ಜನಗಳು ಸೋಷಿಯಲ್ ಮೀಡಿಯಲ್ಲಿ ಇದ್ದಾರೆ. ಸೊ ನಾನು ಅವರಿಗೆಲ್ಲ ಇದು ಮಾಡ್ತಾ ಇಲ್ಲ. ಈಗಿನ ಜನ್ರೇಷನ್ಗೆ ತುಂಬ ಅದು ಪ್ರಾಬ್ಲಮ್ ಇದೆ ಅದರಿಂದ. ಸೊ ಅದಕ್ಕೆ ನಾನು ಅದನ್ನ ಹೇಟ್ ಮಾಡ್ತೀನಿ. ಅದನ್ನ ಬಿಟ್ಟರೆ ನನಗೆ ಅದರಿಂದ ಏನು ತೊಂದರೆ ಆಗಿಲ್ಲ. ಈಗ ಸೋಷಿಯಲ್ ಮೀಡಿಯಾಲೆ ಒಳ್ಳೆ ಸುದ್ದಿಗಳು ಕಮ್ಮಿ, ಈ ಟಾಕ್ಸಿಕ್ ವಿಚಾರಗಳೇ ತುಂಬಾ ಜಾಸ್ತಿ ಆಯ್ತಾ. ಏನಾದ್ರು ಒಂದು ಪೋಸ್ಟ್, ಒಂದು ಆರ್ಟಿಕಲ್ಸ್, ಒಂದು ಕಾಲಮ್, ಒಂದು ವಿಡಿಯೋನೋ ಏನಾದ್ರು ಬಂತು ಅಂತ ಇಟ್ಕೊಳ್ಳಿ, ಸುಮ್ಮನೆ ಒಂದು ಗಾಸಿಪ್ ಏನಾದ್ರು ಸರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂತ ವಿಚಾರ ಏನಾದ್ರು ಬಿದ್ದಾಗ ನೋಡಿದಾಗ ಹೆಂಗ್ ತಗೊಂತೀರ ಅದನ್ನು? ನೋಡಕ್ಕೆ ಹೋಗಲ್ಲ. ಒಂದು ಇಲ್ಲ ಬಂದೇ ಬರುತ್ತೆ. ನೋಡಕ್ಕೆ ಹೋಗಲ್ಲ ಅಂತ ಅದು ಇಟ್ ಇಸ್ ಅ ಲೇಮ್ ವರ್ಡ್. ಅಂದ್ರೆ ಇನ್ಶಿಯಲಾಗಿ ಬಂದಾಗ ನಂಗೆ ಸಿಗಲ್ಲ. ಅದು 1-2-3 ಡೇಸ್ ಆಗಿರ್ಬೇಕು, ಇಲ್ಲ ಯಾರನ್ನ ಬಂದು ಹೇಳಬೇಕು. ಅಷ್ಟು ಲೇಟಾಗಿ ಸಿಗುತ್ತೆ ನನಗೆ, ಯಾಕಂದ್ರೆ ಅಷ್ಟು ಇಲ್ಲ ನಾನು ಅದ್ರೊಳಗಡೆ ಇಲ್ಲ ನಾನು. ಸೊ ಬಂತು ಅಂದ್ರೆ ಬೈಯೋರವ್ರೆ ಹೊಗಳವ್ರವ್ರೆ, ನಾನೇನು ತಲೆ ಕೆಡ್ಸ್ಕೋಬೇಕು? ಕೊಡ್ತಾ ಇರೋದು ಅವ್ರೆ ಅಂತಂದ್ಮೇಲೆ ನಾನೇನು ತಲೆ ಕೆಡ್ಸ್ಕೋಬೇಕು? ಪ್ಲಸ್ ಅಂಡ್ ಮೈನಸ್ ಅವ್ರದೇನೆ ಎರಡೂ. ಇನ್ನು 2 ಮಾಡಿದ್ರು ನಂಗೆ ದುಡ್ಡು ಬರುತ್ತೆ. ಸೊ ನಾನೇ ತಲೆ ಕೆಡ್ಸ್ಕೊಳ್ಳಿ. ಸೊ ನಾನು ಏನಕ್ಕೆ ವರ್ತಿದ್ದೀನಿ ಅನ್ನೋದು ಪ್ರೊಡ್ಯೂಸರ್ ಡೈರೆಕ್ಟರ್ ಗೊತ್ತಿದ್ರೆ ಸಾಕು. ನಾನು ಏನಕ್ಕೆ ವರ್ತಿದ್ದೀನಿ ಅನ್ನೋದು ಆ್ಯಂಡ್ ನನ್ಗೆ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಜನಕ್ಕೆ ಗೊತ್ತಿದ್ರೆ ಸಾಕು. ಅವ್ರವ್ರಿಗಲ್ಲಿ ಮ್ಯಾಚ್ ಆಗುತ್ತೆ. ಈ ಕಮೆಂಟ್ಸ್ ಮಾಡೋರಿಗೆ ಐ ಆಮ್ ನಾಟ್ ಆನ್ಸರಬಲ್ ಫಾರ್ ದೆಮ್. ನನ್ನ ಆನ್ಸರ್ ಏನಿದ್ರು 3 ಜನಕ್ಕೆ ಮಾತ್ರ ಅಲ್ವಾ, ನನ್ನ ಆಡಿಯನ್ಸಿಗೆ, ನನ್ನ ಪ್ರೊಡ್ಯೂಸರ್ ಡೈರೆಕ್ಟ್ರಿಗೆ, ಅವ್ರಿಗೆ ನಾನು ಆನ್ಸರ್ ಮಾಡ್ತಾ ಬರ್ತಾನೆ ಇದ್ದೀನಿ. ಈ ಪದ್ಮಾವತಿ ಅಂತ ಸಾಮ್ರಾಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು, ಆ್ಯಕ್ಟಿಂಗ್ ಬರೋಲ್ಲ ಅಂತಂದರು. ಅದರಲ್ಲಿ 10 TRP ಅಂತ ಬಂತು, ಕಂಟಿನ್ಯೂಸ್ ಆಗಿ ಎಲ್ಲ ಗೆದ್ವಿ. ಸೀರಿಯಲ್ ಟಾಪಿಗೆ ಬಂತು, ಸ್ಟೈಲ್ ಐಕಾನಿಂದ ಹಿಡಿದು ಏನೇನು ಬೇಕೋ ಅವಾರ್ಡ್ಗಳೆಲ್ಲ ಬಾಚ್ಕೊಂಬಂದ್ವಿ. ಅದಾದಮೇಲೆ ಇವಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಸೂರಿ ಸರ್ ಕರೆದ್ರು. ಅವ್ರ ಹತ್ರ ನೀನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ 70 ದಿನ ಶೂಟಿಂಗ್ ಮುಗಿಸ್ಕೊಂಬಂದ್ವಿ. ಎಲ್ಲೆಲ್ಲ ಆಗಲ್ಲ ಅಂದಿದ್ದು ಅಲ್ಲೆಲ್ಲ ಮಾಡ್ಕೊಂಬಂದಿದ್ವಿ ಕೆಲಸಗಳು. ಸೊ ನಿನ್ನ ಕೈಲಿ ಏನೇನು ಆಗಲ್ಲ ಅನ್ನೋ ಯಾರು ನಮ್ಮ ಆಡಿಯನ್ ಅಲ್ಲ. ಅವ್ನು ಕಮೆಂಟ್ ಮಾಡೋಕ್ಕೆ ಇರೋದು ಮಾಡು, ನನಗೆ ಬೇಜಾರಿಲ್ಲ. ಬಟ್ ನೀನು ಕಮೆಂಟ್ ಮಾಡುವಾಗ ನನ್ನ ಹೆಸರು ಇರೋದಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಡಿಸಪಾಯಿಂಟ್ಮೆಂಟ್ಸ್ನ ಹೆಂಗೆ ತೊಗೊಂತಾರೆ ಲೈಫಲ್ಲಿ? ಸರ್ ಡಿಸಪಾಯಿಂಟ್ಮೆಂಟ್ ಎಲ್ಲ ಬಂದಿರೋದಲ್ವಾ ಚಿಕ್ಕ ವಯಸ್ಸಿಂದನು. ಸೊ ಏನೋ ಬೇಕು ಅದಿಲ್ಲ. ಸೊ ಅದಾಸೆ ಅದು ಸಿಗಲ್ಲ, ಆಗಲ್ಲ. ಇದನ್ನೇ ಕೇಳ್ಕೊಂಡು ಚಿಕ್ಕ ವಯಸ್ಸಿಂದ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ನೀವು ಇದೆಲ್ಲ ಅನುಭವ ಇದ್ದೇ ಇರುತ್ತೆ. ಡಿಸಪಾಯಿಂಟ್ಮೆಂಟ್ಸ್ಗಳಲ್ಲೇ ಬಂದಿರ್ತೀವಿ. ನಮ್ಗೆ ಏನಾದರೂ ಆಯಿತು ಅಂತ ಸರ್ಪ್ರೈಸು ಆಗೋಯ್ತಾ, ದೇವರಿದೆ ನಂಗಾದ್ರೆ. ಅಲ್ಲ, ನಾನು ಯಾಕೆ ಈ ಮಾತನ್ನು ಕೇಳಿದೆ ಅಂದರೆ, ನಾವು ಅಫ್ಕೋರ್ಸ್ ನಾವು ಹೇಳಿದ್ವಿ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆ ಎಲ್ಲ ಏನು ಮಾತಾಡೋದು ಬೇಡ ಅಂತ. ಬಟ್ ನೀವು ಬಿಗ್ ಬಾಸಲ್ಲಿ ಇದ್ದಾಗ ಕೂಡ ತುಂಬ ಜನ ನಿಮಗೆ ಅಂತಾರೆ ವಿಪರೀತವಾದಂಥ ಫ್ಯಾನ್ ಫಾಲೋಯಿಂಗ್ ಇತ್ತು. ತುಂಬ ಹೆಣ್ಮಕ್ಳು, ನನಗೆ ಗೊತ್ತಿರೋ ಕೆಲವು ಸರ್ಕಲ್ಸ್ದಲ್ಲಿ ತುಂಬ ಜನ ನಿಮ್ಮ ಹೆಸರು ಹೇಳೋರು, ನೀವು ಗೆಲ್ತೀರಾ ಅಂತ. ಅಂಡ್ ಅಫ್ಕೋರ್ಸ್ ಇನ್ನೊಬ್ರು ಗೆಲ್ತಾರೆ, ಓಕೆ, ಅವರು ಡಿಸರ್ವಿಂಗು, ಅವ್ರಿಗೆ ಗೆದ್ರು ಸಂತೋಷ. ಇವಾಗ ನೀವು ಕೂಡ ಡಿಸರ್ವಿಂಗು, ಆಯ್ತಾ? ಅಂಥದ್ರಲ್ಲಿ ನಿಮಗೆಲ್ಲೋ ಗೊತ್ತಿಲ್ಲ, ನನಗನ್ಸುತ್ತೆ ಫಿನಾಲೆ ಡೇಗೆ ಮೆಂಟಲಿ ನೀವು ಫಿಕ್ಸ್ ಆಗಿರ್ತೀರ ಅಲ್ವಾ, ನಾನು ಗೆಲ್ತೀನಿ ಅಂತ. ನಿಮಗೆ ಅದು ಏನೋ ಇರುತ್ತೆ ತಲೆಯಲ್ಲಿ. ಅಂದ್ರೆ ನನಗೆ ಸರ್ ಇದು ತುಂಬಾ ಕಡೆ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ ಅಲ್ಲ, ನಾನು ಐ ವಾಂಟ್ ಟು ನೋ ನಿಮ್ಮ ಮೈಂಡ್ ಆ ಕ್ಷಣ ಹೇಗೆ ಯೋಚನೆ ಮಾಡ್ತು ಅಂತ. ನನಗೆ ಆ ವ್ಯಕ್ತಿ ಬೇಡ, ಯಾರು ಗೆದ್ರು ಅದೆಲ್ಲ ಏನು ಬೇಡ. ನಾನು ಹೇಳ್ತೀನಿ ಕ್ಲಿಯರ್ ಆಗಿ ನಿಮ್ಗೆ ಕೇಳಿದ್ನಲ್ಲ, ಅಂದ್ರೆ ಡಿಸಪಾಯಿಂಟ್ಮೆಂಟ್ನ
ಜೀವನದಲ್ಲಿ ಏನಾದ್ರೂ ನಿರೀಕ್ಷೆಗಳು ಇಟ್ಕೊಂಡ್ಬಿಡ್ತೀವಿ ಗೊತ್ತಾ? ಸೇಮ್ ನನಗೆ ನಮ್ಮಮ್ಮ ಕಾಣಿಸ್ತಾ ಇದ್ದಾರೆ, ನನಗೆ ನನ್ನ ಫ್ರೆಂಡ್ಸ್ಗಳು ಕಾಣಿಸ್ತಾ ಇದ್ದಾರೆ, ಆ್ಯಂಡ್ ನಾನು ಕಣ್ಣಲ್ಲಿ ಗೆದ್ದಿರೋದು ಕಾಣಿಸ್ತಾ ಇದೆ, ಆ್ಯಂಡ್ ಜನಗಳೆಲ್ಲ ಗೆದ್ದಿರೋದು ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಯಾವಾಗ ಹೆಸರು ಬಂದಿಲ್ಲ ಅಂದಾಯ್ತು, ಲೈಕ್ ಓಕೆ, ನನ್ಗೆ ಅವ್ರನ್ನೆಲ್ಲ ನೋಡಕ್ ಬೇಜಾರಾಯ್ತು. ನನಗೆ ಓಕೆ, ಇದೇನು ಚಿಕ್ಕ ವಯಸ್ಸಿಂದನೂ ಓಕೆ, ನನಗೆ ಗೆದ್ರು ಸೋತ್ರು ನಾನು ಐ ಟೇಕ್ ಇಟ್ ಆಸ್ ದ ಸೇಮ್. ಬಟ್ ಅವ್ರುಗಳೆಲ್ಲ ಡಲ್ ಆಗೋದ್ರಲ್ಲ, ನಂಗೆ ಅದು ಬೇಜಾರಾಯ್ತು. ಶೇಟ್, ನಾನು ಅವ್ರನ್ನ ಗೆಲ್ಸಕ್ಕಾಗ್ಲಿಲ್ವಲ್ಲ. ನನಗೋಸ್ಕರ ಗೆಲ್ಬೇಕು ಅಂತ ಕೇಳ್ಕೊಂತಿದ್ದು ಒಂದು 4 ಮುಖ ಇದ್ವು, ನನ್ನ ಮನೆ ಹೋ ನನ್ಗೆ ಗೊತ್ತಿರೋರು ಅಂತ. ಆ ಮುಖಗಳು ಡಲ್ ಆಗೋಯ್ತು, ನನಗೆ ತುಂಬ ಬೇಜಾರಾಗೋಯ್ತು. ಎಷ್ಟೋ ಪೂಜೆಗಳು, ಎಷ್ಟೋ ಕನ್ಸುಗಳು, ಎಷ್ಟೋ ಇವನ್ ಗೆಲ್ಲಿ ಅಂತ ಎಷ್ಟೋ ಇದನ್ನ ಹೊತ್ಕೊಂಡಿದ್ದವ್ರ ಮುಖಗಳು ಡಲ್ ಆಗೋಯ್ತು. ಸೊ ಅದನ್ನ ನಾನು ಹಂಗೆ ಹೇಳಿದೆ ಕೂಡ. ಸೊ ಇವತ್ತಿನ ದಿನಕ್ಕೆ ನಾನು ಬಂದು ನಿಂತಿದ್ದು ಜನಗಳನ್ನ ಮನ್ಸಿಗೆ ಗೆಲ್ಲೋದಕ್ಕೆ ಅಂತ. ನನಗೆ ಏನು 2.5 ಕೋಟಿ ಓಟ್ ಹಾಕಿದಾರಲ್ಲ, ಈ ಜನ ನನ್ನ ಕೊನೆ ತನಕ ಹಿಡ್ಕೊಂಡೋದ್ರೆ ಸಾಕು. ನಮಗೆ ಇಷ್ಟೇ 2.5 ಕೋಟಿ ಜನನೇ ನನ್ನ ಕೊನೆ ತನಕ ಹಿಡ್ಕೊಂಡೋದ್ರೆ ಸಾಕು, ನಂಗೆ ಇನ್ನು ಯಾರ ಅವಶ್ಯಕತೆನೂ ಇಲ್ಲ ಅಂತ ಅಲ್ಲೇ ಹೇಳ. ಇಷ್ಟೇ ಜನ ಬಂದು ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ರೆ ಸಾಕು, ಇನ್ನೇನು ಬೇಡ ನನಗೆ ಅಂತ. ಅಲ್ಲ, ಎಷ್ಟೊಂದು ಜನ ಲೈಫಲ್ಲಿ ಹುಡುಗರೇ ಆಗ್ಬೋದು, ಹುಡುಗಿರೇ ಆಗ್ಬೋದು, ಯಾರೇ ಆಗ್ಬೋದು, ಎಕ್ಸ್ಪ್ರೆಸ್ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾನೇ ಒಂದು ಹುಡುಗಿನ ತುಂಬಾ ಇಷ್ಟಪಟ್ರೆ ನಾನು ಅವಳಿಗೆ ಅದನ್ನ ಹೇಳಕ್ಕೆ ಧೈರ್ಯ ಮಾಡಕ್ಕೆ ಎಷ್ಟೋ ದಿನಗಳು ಬೇಕು. ಕೆಲವೊಂದ್ಸರಿ ಮಾಡೋದೇ ಇಲ್ಲ, ಬಿಕಾಸ್ ಆ ರಿಜೆಕ್ಷನ್ ಭಯ. ಯಾರಿಗೆ ಆಗ್ಬೋದು, ಒಬ್ರು ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅದು ತಗೊಳಕ್ಕಾಗಲ್ಲ. ಈಗ ರಿಜೆಕ್ಷನ್, ಡಿಸಪಾಯಿಂಟ್ಮೆಂಟ್ಸ್ ಎಲ್ಲ ಇವರೆಲ್ಲ ಅಣ್ಣ ತಮ್ಮಂದಿರ್ತಾರ, ಒಂದೇ ತರ ಇದು. ಅದನ್ನ ಖುಷಿಯಾಗಿ ನೀವು ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ರಿ ಅಂತ, ಅದನ್ನ ನನಗೆ ಇಷ್ಟ ಆಗ್ತಿರೋದು. ಅಂಡ್ ಸರ್, ಒಪ್ಕೊಂಡ್ಬಿಟ್ರೆ ಬೇಗ ಒಳ್ಳೇದು ಸರ್. ನೊಂದ್ಕೊಂಡು ನಂದೇ ನೋವು ಹಾಕೊಡೋಣ ಅವಪ್ಪ ಅದಕ್ಕೆ. ಅಷ್ಟು ದಿನದಿಂದ ಬೇಜಾರು ಮಾಡ್ಕೊಂಡೇ ಬಂದಿದೆ ಅದು. ಈಗ ಇಲ್ಲಿ ಈ ಪೊಸಿಷನ್ ಬರೋ ತನಕ ಎಷ್ಟು ಟಾರ್ಚರ್ ಕೊಟ್ಟಿರ್ತೀವಿ ಅಂತಂದ್ರೆ, ಅಲ್ಲಿವರೆಗೂ ಬರೋದಕ್ಕೆ ಏನು ಸುಮ್ಮನೆ ಟಾರ್ಚರ್ ಕೊಟ್ಟಿರಲ್ಲ, ಬಾಡಿಗೆ ಮೈಂಡಿಗೆ ಎಲ್ಲದನ್ನು. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಬೇರೆಯವ್ರಿಗೆ ಟಾರ್ಚರ್, ನಮಗೆ ನಾವೇ ತುಂಬ ಟಾರ್ಚರ್ ಕೊಡ್ತಾ ಇರ್ತೀವಿ. ಸರ್, ನೀವು ನಂಬಲ್ಲ, ಅಲ್ಲಿಂದ ಆಚೆ ಬಂದಿದ್ದ ತಕ್ಷಣ 6 ತಿಂಗಳು ನನ್ನ ದೇಹಕ್ಕೆ ಹೆಂಗೆ ಬಿಟ್ಟಿದ್ದೆ ನೀನು ಅಂತ. ನೀನು ಎಲ್ಲಿಗಾರು ಹೋಗು, ಏನಾರ ತಿನ್ನು, ಫುಲ್ ಖುಷಿಯಾಗಿ ನಿದ್ದೆ ಮಾಡು ಚೆನ್ನಾಗಿ ಫಸ್ಟು. ನೀನು ಟೆನ್ಷನ್ ರಿಲೀಫ್ ಆಗು ಫಸ್ಟು. ನೀನು ಎಲ್ಲರಿಗೂ ಹೇಳಿದ್ಯಾ, ನೀನು ಎಲ್ಲಿವರೆಗೂ ರೀಚ್ ಆಗ್ಬೋದು ಅಂತ, ಆ್ಯಂಡ್ ನಿನ್ನ ಕೆಪಾಸಿಟಿ ಏನು ಅಂತ ಎಲ್ಲರಿಗೂ ತೋರಿಸಿದ್ಯಾ. ಬಾ ಫಸ್ಟ್ ರಿಲ್ಯಾಕ್ಸ್ ಆಗು. ನೀನು ಈಗ ಕೆಲಸ ಶುರು ಮಾಡಿದ್ಯಾ, ಈ ಕೆಲಸದಲ್ಲಿ ತೋರಿಸುವಂತೆ ಮತ್ತೆ ಅಷ್ಟು ರಿಲ್ಯಾಕ್ಸ್ ಬಿಟ್ಟಿದೆ ನನ್ನ ಬಾಡಿನ. ಬಂದ್ಮೇಲೆ ಮೈಂಡ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಬೇಕಲ್ವಾ? ಭಾರಿ ಕಷ್ಟ. ಡಿಫ್ರೆಂಟ್ ಆಂಗಲ್ ನಿಮಗೆ ಬರುತ್ತೆ, ಬೇರೆ ಬೇರೆ ಮಾತುಗಳು, ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಥರನೇ ಕೇಳ್ಸಕ್ಕೆ ಶುರುವಾಗುತ್ತೆ. ನೀವೇನ್ ಮರಿಬೇಕು ಅನ್ಕೊಂಡ್ರೆ ಅದನ್ನ ಅಪ್ಸರೆ ಜಾಸ್ತಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಒಳಗಡೆ ಇರೋರ್ಕಿನ್ನ ಆಚೆ ಕಡೆಯವ್ರ ಬಗ್ಗೆನೇ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ನಮಗೆ. ನಾವು ಒಳಗಡೆ ಒಂದು ಶೋ ಆಗಿದ್ರೆ ಆಚೆ ಕಡೆ ಇನ್ನೊಂದು ಶೋ ಆಗಿರುತ್ತೆ. ಅದು ನನಗಿನ್ನೂ ಮಜಾ ಅನ್ನಿಸ್ತು. ಅದೇ ಆಕ್ಚುಲಿ ಬೇಕಾಗಿದ್ದು ಕೂಡ. ಚೆನ್ನಾಗಿ ಪ್ರಪಂಚನೇ ಹಂಗೆ ಅಲ್ವಾ? ಈಗ ನಮ್ಮ ಮುಂದೆ ಯಾರು ಚೆನ್ನಾಗಿ ಮಾತಾಡ್ತಾರಲ್ಲ, ಹಿಂದೆನೂ ಹಂಗೆ ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಭ್ರಮೆಲೂ ಬದುಕ್ಬೇಡಿ. ಇಷ್ಟ ಅದು. ಇವನ್ ಎದುರುಗಡೆ ಇರೋ ನಮ್ಮವನಲ್ಲ, ಮುಗ್ದೆ ಹೋಯ್ತು ವಿಷಯ. ಅವಾಗ ನೀವು ಅವನನ್ನು ತುಂಬಾ ಚೆನ್ನಾಗೇ ಮಾತಾಡ್ಸೋದು. ಅಲ್ಲ, ಎಷ್ಟೊಂದ್ಸರಿ ಏನಾಗುತ್ತೆ ಗೊತ್ತಾ, ತುಂಬಾ ಕೆಲವೊಂದ್ಸರಿ ಒಬ್ಬ ವ್ಯಕ್ತಿನ ನೀವು ಇಷ್ಟಪಟ್ರೆ ಯಾವ ಹಂತಕ್ಕೆ ಹೋಗ್ತೀರಾ ಅಂದ್ರೆ, ನಿಮ್ ಬಗ್ಗೆ ಅವ್ರು ತಪ್ಪ ಕೂಡ ಯೋಚನೆನೂ ಮಾಡಲ್ಲ ಅಂತ ನೀವು ಅನ್ಕೊಂಡು ನೀವು ಫಿಕ್ಸ್ ಆಗ್ಬಿಟ್ಟಿರ್ತೀರಾ. ಬಟ್ ಹಂಗಿಲ್ಲ ಪ್ರಪಂಚ. ಅಯ್ಯೋ, ಖಂಡಿತ ಹಂಗಿಲ್ಲ ಸರ್. ನಿಮ್ಮನ್ ದೇವ್ರು ಅನ್ನೋನೇ ಫಿಕ್ಸ್ ಆಗಿ ಇವನೇ ಫಸ್ಟ್ ನಿಮ್ಮನ್ ದೇವ ಅನ್ನೋದು ಅಂತ. ನಿಜ. ನಿಮ್ಮನ್ನ ನಾರ್ಮಲ್ ಆಗಿ ಮಾತಾಡ್ಸೋನೆ ನಿಮ್ಮದಾಗ ನಾರ್ಮಲ್ ಆಗಿರೋದು. ನಿಮ್ಮನ್ನ ಯಾವಾಗ ಸ್ವಲ್ಪ ಒಂದು ಮಟ್ಟಕ್ಕೆ ಮೇಲಿಡ್ತಾವನೆ ಅಂದ್ರೆ ಅವನಿಂದ ಒಂದ್ ಹೆಜ್ಜೆ ದೂರ ಇರ್ಬೇಕು ನಾವು ಅಂತ. ಯಾರೊಬ್ಬ ಮನುಷ್ಯನ್ ತರ ಟ್ರೀಟ್ ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ, ಅಲ್ಲಿಂದ ನಾವು ಒಂದ್ ಹೆಜ್ಜೆ ದೂರ ಇರ್ಬೇಕು. ನಮ್ಮನ್ನ ಕೀಳಾಗಿ ಟ್ರೀಟ್ ಮಾಡೋದ್ರಿಂದ ನಾವು ದೂರ ಇರಬೇಕು, ನಮ್ಮನ್ನ ದೇವ್ರ ತರ ಟ್ರೀಟ್ ಮಾಡೋದ್ರಿಂದ ನಾವು ದೂರ ಇರಬೇಕು. ಅದು ಭಯ ಅಲ್ವಾ? ನಿಮ್ಮನ್ನ ತುಂಬಾ ಮೇಲಿಟ್ಬಿಟ್ರೆ ಅದು ನಿಮಗ್ ಭಯ ಹೊಡ್ಕೊಂತ ಇರುತ್ತೆ. ನೀವು ಅಲ್ಲಿ ಏನೇ ಒಂದ್ ಚಿಕ್ಕ ಮಿಸ್ಟೇಕ್ ಮಾಡೋದನ್ನ ಮಿಸ್ಟೇಕ್ ಅಲ್ವಾ? ನಿಜ. ನೀವು ಅಲ್ಲಿಂದ ರಪ್ಪ ಅಂತ ಓದಿತಾರೆ, ಅದೇ ಭಯ ಆಗುತ್ತೆ ನಮ್ಗೆ. ನಿಜ. ಇನ್ ತೀರಾ ಕೆಳಗೆ ನೋಡೋರು ಅವತ್ತನ್ನ ನಾವು ಹೋಗುವಂತ ಅವಶ್ಯಕತೆನೇ ಇಲ್ಲ. ಗುರು ನಿನ್ ಮೇಲಿದೆ, ನಾವ್ ಯಾಕೆ ಕೆಳಗೆ ನೋಡ್ತೇವೆ, ನಮ್ಮನ್ನ ನಾವೇ ಕಾಣಿಸಲ್ಲ ಬಿಡು. ಅಲ್ಲಿಂದ ಎಲ್ಲದಕ್ಕಿಂತ ಇರುತ್ತೆ. ಅಫ್ಕೋರ್ಸ್ ನೀವು ಇದನ್ನೇ ಫಾಲೋ ಮಾಡ್ತಿರ್ತಾರ. ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ರೆ ಸಾಕಲ್ಲ ಸರ್. ಸೂಪರ್ ಸರ್, ಅದು ಅಲ್ವಾ? ನಿಜ. ಈಗ ನಮ್ಮ ಖುಷಿನ ಕಂಟ್ರೋಲ್ ಮಾಡೋ ರಿಮೋಟ್ ಬೇರೆಯವ್ರಿಗೆ ಕೊಡಬಾರ್ದು ನಾವು. ಎಕ್ಸಾಕ್ಟ್ಲಿ. ನನ್ನ ಈ ವಿಷಯಕ್ಕೊಂದು ಹೇಳ್ತೀನಿ. ಮೊನ್ನೆ ಜನಮೆಚ್ಚಿದ ನಾಯಕ ಅವಾರ್ಡ್ ಬಂತು, ಓಕೆನಾ? ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ ಒಂದು 12 ಗಂಟೆಗೆ, ಜನಮೆಚ್ಚಿದ ನಾಯಕ ನಾನು ಕಂದ ಖುಷಿ ಆಯ್ತು ಕಣೋ, ಹಂಗೆ
ಸರಿ ಬರ್ತಿದ್ಯಾ ಹಿಂಗೆ, ಇಲ್ಲಮ್ಮ ಫ್ರೆಂಡ್ಸ್ ಜೊತೆ ಇಲ್ಲೇ ಒಂದಷ್ಟು ಕಾಫಿ ಕುಡ್ಕೊಂಡ್ಬರ್ತೀನಿ. ನಾನು ನಮ್ಮ ಸೀರಿಯಲ್ ಟೀಮ್ ಎಲ್ಲ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಹೋಗೋಣ. ಬೆಳಗ್ಗೆ ಲಾಂಗ್ ಅವರ್ಸ್ ಕೂತಿದ್ವಿ ನಾವು, ಹಂಗೆ ಹೋಗ್ತಾ ಒಂದು ಕಾಫಿ ಕುಡ್ಕೊಂಡು ಹೋಗೋಣ, ಬಿಕಾಸ್ ಎಲ್ಲ ಚಿಕ್ಕ ಮಕ್ಕಳು. ಸೊ ಒಂದು ಕಾಫಿ ಕುಡ್ಕೊಂಡು ಕಾಫಿ ಹೋದ್ವಿ. ಆಯಿತು. ಅದಾದಮೇಲೆ ನಮ್ಮ ಸರ್ಕಲ್ಗೆಲ್ಲ ಗೊತ್ತಿದೆ ಜನ ಮೆಚ್ಚಿ. ಇನ್ನು ಯಾರಿಗೂ ನಾವು ಹೇಳ್ಕೊಳಂಗಿಲ್ವಲ್ಲ, ಅಂದರೆ ರಿವೀಲ್ ಆಗೋ ತನಕ ಯಾರಿಗೂ ಗೊತ್ತಾಗಂಗಿಲ್ಲ, ಫೋಟೋನೂ ಹಾಕಂಗಿಲ್ಲ. ಟ್ರಸ್ಟ್ ಮೀ, ಅವತ್ತಿನ ದಿನ ನನಗೊಂದು ಫೋಟೋ ಕಳ್ಸೋಕ್ಕಾಗಲಿ, ಒಂದು ಈ ಅವಾರ್ಡ್ ಬಂದಿದೆ ಅಂತ ಹೇಳ್ಕೊಳಕ್ಕಾಗಲಿ ಯಾರು ಬೇರೆ ಫ್ರೆಂಡ್ಸೇ ಕಾಣಿಸ್ತಾ ಇಲ್ಲ ನನಗೆ. ಎಷ್ಟು ದೂರ ಆಗಿದ್ದೀನಿ ನಾನು ಎಲ್ಲರಿಂದ ಅಂತ. ಅದ್ಭುತ ಸ್ಥಿತಿ ಅದು, ಟ್ರಸ್ಟ್ ಮೀ, ಅದ್ಭುತ ಸ್ಥಿತಿ ಅದು. ಒಂದು ಐಡಿಯಾನು ಇಲ್ಲ ಎಷ್ಟು ಒಳ್ಳೆ ಸ್ಟೇಟ್ ಅಂತ ಅದು. ಹೌದು, ಜನಮೆಚ್ಚಿದ ನಾಯಕ ಅವಾರ್ಡ್ ಬಂದಿದೆ ನನಗೆ ಅದನ್ನ ತೋರ್ಸಕ್ ಜನ ಇಲ್ಲ. ಅಲ್ಲ, ಅದು ಅದ್ಭುತ ಸ್ಥಿತಿ ಅದು. ಅದೇ ಬೇಕು, ಅದೇ ಸತ್ಯ, ಅದೇ ನಮಗ್ ಸತ್ಯ. ಉಪೇಂದ್ರ ಅವ್ರದ್ದು ಉಪ್ಪಿಟ್ಟು ಫಿಲ್ಮ್ ನೋಡಿದ್ರಲ್ಲ, ಅದ್ರಲ್ಲಿ ಒಂದ್ ಸೀನ್ ಇದೆ. ಆ ಉಪೇಂದ್ರ ಅವ್ರ ತಂದೆ ತಾಯಿಗಳನ್ನ, ಅವ್ರ ಫ್ಯಾಮಿಲಿನ ಯಾರೋ ಕೊಲೆ ಮಾಡ್ಬಿಟ್ಟಿರ್ತಾರೆ. ಇವ್ರು ಉಪೇಂದ್ರ ಅವರು ಓಡ್ ಬರ್ತಾರೆ. ಓಡ್ ಬಂದ ತಕ್ಷಣ ಎಲ್ಲ ಕೊಲೆ ಮಾಡಿರ್ತಾರಲ್ಲ ಅವ್ರ ಫ್ಯಾಮಿಲಿ ಬಿದ್ದಾಗ, ಏನು ರಿಯಾಕ್ಟ್ ಮಾಡಲ್ಲ. ಆಮೇಲೆ ಇನ್ನೊಬ್ಬ ಹೀರೋಯಿನ್ ಬಂದು ಕೇಳ್ತಾರೆ, ನಿನ್ ಫ್ಯಾಮಿಲಿ ಹಿಂಗ್ ಹೋಗಿದೆ, ನೀ ಏನು ರಿಯಾಕ್ಟ್ ಮಾಡ್ತಿಲ್ಲ ಹಿಂಗ್. ಆಗ ಹೇಳ್ತಾನೆ, ಇದೇ ಅಲ್ವಾ ಸತ್ಯ, ಏನ್ ಅರ್ಥ ಆಗಿಲ್ಲ, ಇದೇ ಅಲ್ವಾ ಸತ್ಯ. ವಾರ ಆದ್ಮೇಲೆ ನಾನು ಸರಿ ಹೋಗ್ತೀನಿ, ತಿಂಗಳಾದ್ಮೇಲೆ ಸರಿ ಹೋಗ್ತೀನಿ, ವರ್ಷ ಆದ್ಮೇಲೆ ನಾನು ಸರಿ ಹೋಗ್ಬಿಡ್ತೀನಿ. ಈ ಸರಿ ಹೋಗೋದೇ ಸತ್ಯ. ಅದಕ್ಕೇನಕ್ಕೆ ನಾನು ಸಫರ್ ಆಗ್ಬೇಕು ಇಷ್ಟ ದಿನ? ಅದ್ಭುತ ಅಲ್ವಾ ಅದು? ಹೌದು, ನಾನು ಅದನ್ನೇ ಅಲ್ಲಿ ಕೂತ್ಕೊಂಡು ಅದನ್ನೇ ಹೇಳೆ. ಜನ ಮೆಚ್ಚದ ನಾಯಕನ್ಗೆ ಜನನೇ ಇಲ್ಲ ಇದನ್ನ ತೋರ್ಸೋದಕ್ಕೆ. ನೋಡಿ ಇವತ್ತು ಯಾರಿಗೆ ತೋರ್ಸ್ಲಿ, ಅಟ್ಲೀಸ್ಟ್ ಟು ಗೆಟ್ ಐ ಗಾಟ್ ದಿಸ್ ಅವಾರ್ಡ್ ಅಂತ. ಆಮೇಲೆ ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡಿದೆ, ಅರುಣ್ ಅಂತ. ಯೂಶಲಿ ನನ್ನ ಈ ವರ್ಷ ಅಂತೂ ಆಫ್ಟರ್ ಬಿಗ್ ಬಾಸ್ ಅಂತೂ ನಂಗೆ ಕಳೆದಿರೋದೆ ಈ ನಮ್ಮ ನಿಶ್ಚಿತ್ ಅಂತೂ ಕ್ವಾಟ್ಲೆ ಅಂತ ಇದ್ದಾನೆ ಅವನು, ಇಲ್ಲ ನಮ್ಮ ಅರುಣ್ ಅಂತ ಇದ್ದಾನೆ. ದೋಸ್ ಟು ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನಾವು ಶೂಟಿಂಗ್ ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಆಚೆ ಹೋಗೋದಿದ್ರೆ ಇವರಿಬ್ರ ಜೊತೆಗೆ ಆಚೆ ಹೋಗಿರೋದು. ಈ ವರ್ಷ ಅಂತೂ ಮ್ಯಾಕ್ಸಿಮಮ್ ಇವರಿಬ್ರ ಜೊತೆಗೆ ಓಡಾಡೋದು, ಇನ್ನೆಲ್ಲೂ ಬೇರೆ ಜನಗಳನ್ನೇ ನೋಡಿಲ್ಲ. ಅದೇ ಅಡಾಪ್ಟ್ ಮಾಡ್ಕೊಂಡಿದ್ದು ಒಂದೇನೆ, 9 to 9 ಜಾಬ್, ಗೆಟ್ ಅಡಿಕ್ಟೆಡ್ ಟು ಯುವರ್ ವರ್ಕ್. ನಿಂಗೆ ಏನು ಬೇಕು ಅಂತಿದೆ ಆ ವರ್ಕ್ ಬಗ್ಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಷ್ಟೇ, ಅದನ್ನ ಬಿಟ್ಟು ಬೇರೆ ಎಲ್ಲೂ ಹೋಗ್ಬೇಡ. ಅಷ್ಟನ್ ಕೆಲಸ ಮಾಡಿದ್ದಕ್ಕೆ ಇದು ಬಂತು, ಇದನ್ನ ತೋರ್ಸೋದಕ್ಕೆ ಯಾರು ಕಾಣಿಸ್ಲಿಲ್ಲ ಅಷ್ಟೇ. ನನಗೆಲ್ಲೋ ಒಂದ್ ಕಡೆ ಅನ್ಸತ್ತೆ, ಬಹುಶಃ ಯಾರಿಗೇ ಆಗಿರ್ಲಿ, ನಿಮ್ ತಂದೆ ತಾಯಿ ಅಥವಾ ನಿಮ್ಮ ತುಂಬಾ ಪ್ರೀತಿಸೋ ಗಂಡ ಇಂತ ಯಾರಾದ್ರೂ ಇದ್ರೆ, ಹತ್ತಿರದವ್ರು ಬಿಟ್ರೆ ಹೊರಗಡೆಯವ್ರಿಗೆ ಆಕ್ಚುಲಿ ನೀವು ಮ್ಯಾಟ್ರ್ ಆಗಲ್ಲ. ಹೌದು ಅಲ್ವಾ? ಹೌದು, ಯಾರಿಗೂ ಮ್ಯಾಟ್ರ್ ಆಗಲ್ಲ ನಾವು. ಲಿಟ್ರಲಿ ಆಫ್ಟರ್ ದಟ್ ಸೆಕೆಂಡ್, ವಿನ್ನಿಂಗ್ ಲೂಸಿಂಗ್ ದಟ್ ಸೆಕೆಂಡ್, ಹುಟ್ಟಿದ್ದು ಸತ್ತಿದ್ದು ಆ ಒಂದೊಂದು ಸೆಕೆಂಡ್ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ನೀವು ಯಾರಿಗೂ ಮ್ಯಾಟ್ರ್ ಅಲ್ಲ. ಅದೊಂದು ಅದ್ಭುತವಾದಂತ ಕೋಟ್ ಹೋಗ್ತೆ, ಸಖತ್ತಾಗಿತ್ತು. ನೀವು ತೀರು ಹೋದಾಗ ನಿಮ್ಮ ಅಂತ್ಯಕ್ರಿಯೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ದಫನ್ ಮಾಡ್ತಾರೆ. ಅಲ್ಲಿ ಬಂದಿರೋ ಸಂಬಂಧಿಕರೆಲ್ಲ ಕಾಫಿ ಬೇಕು ಅಂತಾರೆ, ಒಬ್ರು ಟೀ ಬೇಕು ಅಂತಾರೆ. ಮನೆಗೆ ಬರ್ತೀರ, ನಿಮ್ಮ ಎಲ್ಲಾ ವಸ್ತುಗಳನ್ನ ನಿಮ್ಮ ಮನೆಯವರೇ ಬಿಸಾಕ್ತಾರೆ ಹೊರಗೆ. ಆದ್ರೆ ನೀವು ಸಂಪಾದನೆ ಮಾಡ್ರು ನಿಮ್ ಹಣನೂ ಬಿಸಾಕಲ್ಲ, ನೀವು ತಂದ್ಕೊಟ್ರೋ ಬಂಗಾರನೂ ಬಿಸಾಕಲ್ಲ. ಹೌದು, ಅದಕ್ಕೆ ಯಾವ ಎನರ್ಜಿ, ನೆಗೆಟಿವ್ ಬಣ್ಣು ಹೊಸಿ ವ್ಯಾಲ್ಯೂ ಇದೆಯಲ್ಲ, ವ್ಯಾಲ್ಯೂ ಇದೆ. ಅದೊಂದು ಒಂದ್ ಹಂತ ಆದ್ಮೇಲೆ ನಿಮ್ಮ ಫ್ಯಾಮಿಲಿನೂ ಮರೀತಾರೆ. ನಿಮ್ಮಲ್ಲಿ ಯಾವಾಗಲೂ ವರ್ಷಕ್ಕೊಂದ್ಸರಿ ಜ್ಞಾಪಕ ಮಾಡ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ಸು ಇಂಥವನೊಬ್ಬ ಇದ್ದ ನಿಮ್ ಲೈಫಲ್ಲಿ ಅಂತ ಅಷ್ಟೇ. ಇನ್ ಹುಡುಗಿರು ಓಕೆ, ಒಳ್ಳೆ ಹುಡುಗಿನೋ ಹೆಂಡತಿ ಸಿಕ್ಕರೆ ನಿಮ್ ನೆನಪಲ್ಲೇ ಇರ್ತಾರೆ. ಇನ್ ಕೆಲವರು ಓಕೆ, ಇನ್ನೊಬ್ಬರನ್ನೋ ಪ್ರೀತಿಸೋಣ ಅಂತ ಅವ್ರ ಜೊತೆ ನೋಡ್ಕೋತಾರೆ. ಇದಕ್ಕೋಸ್ಕರ ನೀವು ಇವ್ರನ್ನೆಲ್ಲರನ್ನೂ ಇಂಪ್ರೆಸ್ ಮಾಡೋಕ್ಕೋಸ್ಕರ ಇವ್ರಿಗೆ ಹೆಂಗ್ ಬೇಕು ಹಂಗೆ ನೀವು ಬದುಕಿರ್ತೀರ. ಅದೇ ದೊಡ್ಡ ತಪ್ಪು, ನಿಮಗೆ ನೀವು ಬದುಕಿರಲ್ಲ. ಹೌದು, ಡೆಫಿನೆಟ್ಲಿ. ಸೊ ನನ್ನ ಅದೇ ಅಜೆಂಡಾ ಸರ್, ನಾವು ಬಂದಿರೋದು ನಾವ್ ಎಂಜಾಯ್ ಮಾಡೋದಕ್ಕೆ, ಬೇರೆಯವ್ರಿಗೆ ಎಂಜಾಯ್ ಮಾಡ್ಸಕ್ಕಲ್ಲ. ನಾನು ಎಂಟರ್ಟೈನ್ ತೊಗೊಳೋದಕ್ಕೆ, ಬೇರೆಯವ್ರಿಗೆ ಎಂಟರ್ಟೈನ್ ಮಾಡೋದಕ್ಕಲ್ಲ. ಐ ಗೆಟ್ ಎಂಟರ್ಟೈನ್ ಫಸ್ಟ್. ನಾನು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾನು ಎಂಜಾಯ್ ಮಾಡ್ತೀನಿ ಫಸ್ಟು. ಆ ಎಂಜಾಯ್ಮೆಂಟಲ್ಲಿ ಬೇರೆಯವ್ರು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಅದು ನನ್ನ ಕೆಲಸ ಆಗಿರುತ್ತೆ, ಅಷ್ಟೇ ಬಿಟ್ಟರೆ ಏನಿಲ್ಲ. ನನ್ನ ಕ್ರಿಕೆಟ್ ಅಷ್ಟೇ, ಫುಲ್ ಟೈಮ್ ಕ್ರಿಕೆಟ್ ಏನಕ್ಕೆ ಹೋದೆ ಅಂತಂದರೆ ಐ ಲವ್ ದಟ್ ಗೇಮ್ ಫಸ್ಟ್. ನನಗೆ ಗೇಮ್ ತುಂಬ ಇಷ್ಟ ಆಗ್ತಾಯಿತ್ತು, ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ನಾನು ತುಂಬ. ಸೊ ಅದಕ್ಕೆ ನಾನು ಸ್ಟಾರ್ಟೆಡ್ ಎಂಜಾಯಿಂಗ್ ಆ್ಯಂಡ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ದೇರ್. ಅದಕ್ಕೆ ನಾನು 100% ಕೊಟ್ಟೆ. ಈಗ ಆ್ಯಕ್ಟಿಂಗು ಅಷ್ಟೇ, ಆ್ಯಕ್ಟಿಂಗಲ್ಲಿ ನಿಮ್ಮ ಕಲಿಕೆನೇ ಎವ್ರಿ ಡೇ ಇರೋದು. ಆ್ಯಂಡ್ ಯು ಹ್ಯಾವ್ ಟು ಬಿ ಫಿಟ್ ಲೈಕ್ ಟಿಲ್ ಎಂಡ್ವರೆಗೂ ನೀನು ಫಿಟ್ಟಾಗೇ ಇರಬೇಕು, ಟಿಲ್ ಎಂಡ್ವರೆಗೂ ನೀನು ಚೆನ್ನಾಗೇ ಕಾಣಿಸ್ಕೋಬೇಕು. ಇದೆಲ್ಲ ಒಂಥರ ನನಗೆ ಲೈಕಿಂಗ್ಸ್ ಆಗಿತ್ತು ಇದು. ಅದಕ್ಕೆ ನನ್ನ ಸೆಲ್ಫ್ ಒಬೇಸ್ಡ್ಗೆ ಆ್ಯಕ್ಟರ್ ಆಗಿ ಇದಕ್ಕಿಂತ ಇನ್ನೇನು ಬೇಕು. ಎವ್ರಿ ಡೇ ನಿಂಗೆ ಗ್ರೂಮ್ ಆಗಲೇಬೇಕು, ಎಲ್ಲ ವಿಷಯಗಳ ಬಗ್ಗೆನೂ ತಿಳ್ಕೊಳ್ಳೇಬೇಕು. ನನಗೆ ಓದೋದಕ್ಕೆ ತುಂಬ ಇಷ್ಟ, ತಿಳ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಆ್ಯಕ್ಟರ್ ಆಗಿ ಇದನ್ನು ನಾನು ಪರ್ಸ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ದೀನಿ ಆ ಕೆಲಸನ. ಪ್ರತಿಯೊಂದು ಪಾತ್ರನೂ ಗೊತ್ತಿಲ್ಲ, ಇವನು ಯಾರೋ ಭದ್ರೇಗೌಡ ಅಂತ,
ಕೇಳಿಸ್ಕೊಂಡ್ವಿ ಯಾವುದೋ ಚಿಕ್ಕ ಹುಡುಗಿನ ಇಷ್ಟಪಡ್ತಾನಂತೆ, ಮದುವೆ ಆಗ್ತಾನೆ ಅಂತ. ಹೆಂಗಿರ್ಬೋದು ನೋಡೋಣ ಅಂತಾದರೆ ಒಂದು 8ರಿಂದ 9 ವಾರ ಎಷ್ಟು TRPನೇ ಕೊಟ್ಬಿಟ್ರು ಸೀರಿಯಲ್ಗೆ. ಜನ ಅಷ್ಟು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಭದ್ರೇಗೌಡನಾಗಲಿ, ಅವ್ರ ಅಪ್ಪ ಏನು ಕ್ಯಾರೆಕ್ಟರ್ನಾಗಲಿ, ಮುದ್ದು ಸೊಸೆ, ಟೋಟಲ್ ಮುದ್ದು ಸೊಸೆನೆ. ಅದ್ರಲ್ಲಿ ಪಾತ್ರಗಳು ಬಂದಿದ್ದು ಹಂಗೆ ಆಯಿತು. ಅಂದರೆ ನೀನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಂಗೆ ಅದು ಅಲೈನ್ ಆಗುತ್ತಂತೆ, ನೀನು ಅದನ್ನು ಬಯಸ್ಬೇಕಂತೆ. ನನಗೆ ಒಂದು ಸೂರಿ ಸರ್ ಹತ್ರ ಕಲ್ತಿದ್ದೇನು ಅಂತಂದರೆ, ವಾಟ್ ಎವರ್ ಯು ಡೂ ಟ್ರಸ್ಟ್ ಇಟ್, ನೀನು ಮೊದಲು ಅದನ್ನು ನಂಬಬೇಕು ಅಂತ. ಅದನ್ನೇನೋ ವಿಜುವಲೈಸ್ ಮಾಡ್ತೀನಿ. ನಿನ್ ಪ್ರಾಡಕ್ಟ್ನ ನೀನ್ ನಿನ್ನ ಪ್ರಾಡಕ್ಟ್ನ ನೀನು ನಂಬಬೇಕು. ನಾನು ಇದನ್ನು ಹಿಡ್ದಿದ್ದೀನಿ, ಇದನ್ನು ಬಿಡಲ್ಲ, ಇದು ನಿನ್ನ ನಂಬಿಕೆ ಆಗಿರಬೇಕು. ನೀನು ಅದನ್ನು ಬೇರೆಯವ್ರನ್ನ ನಂಬಿಸೋದಕ್ಕೆ ಇನ್ನೊಂದಕ್ಕೆ ಅದಕ್ಕಲ್ಲ, ನೀನು ಮನಸಾರೆ ಹಿಡ್ದಿದ್ಯಾ ಅಂದರೆ ಅದನ್ನು ಬಿಡಲ್ಲ ಅನ್ನೋದು ನಿನಗೆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ಇಟ್ ವಿಲ್ ಹ್ಯಾಪನ್ ಫಾರ್ ಶೋರ್. ಇದು ತುಂಬ ಚೆನ್ನಾಗಾಗುತ್ತೆ. ಸೊ ಆ ನಂಬಿಕೆಗಳು ನನ್ನ ತುಂಬ ಚೆನ್ನಾಗಿ ಕೈ ಹಿಡಿತಾ ಬಂದು, ನಾನು ಈ ದಾರಿಲಿ ಹೋಗ್ಬೇಕು, ನಂಗೆ ಇದು ಬೇಕು, ನನಗಿದು ಬೇಕು, ನಂಗೆ ಇದಾಗಬೇಕು ಅಂತಂದರೆ ಏನೇನು ಮಾಡಬೇಕು. ಫಸ್ಟ್ ನಾವೇ ಬ್ಲೂ ಪ್ರಿಂಟ್ ಹಾಕೊಂಡ್ಬಿಟ್ರೆ ಆಗತ್ತೆ, ಆಗಲ್ಲ, ನಮಗೆ ಗೊತ್ತಾಗ್ಬಿಡುತ್ತೆ. ಆ ಬ್ಲೈಂಡ್ ಬಿಲೀಫ್ಗಳೇ ಬೇಡ. ಸೊ ಬರ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಮಿನಿಮಲ್ ಸರ್ಕಲ್ ಆ್ಯಂಡ್ ಮ್ಯಾಕ್ಸಿಮಮ್ ನಾಲೆಡ್ಜ್ ಲೀಡ್ಸ್ ಟು ದಿಸ್ ರೋಲ್. ನೈಸ್. ಇದು ಆಕ್ಚುಲಿ ತ್ರಿವಿಕ್ರಮ್ ಪಾಡ್ಕಾಸ್ಟ್ ಅಲ್ಲ, ಇದು ಸೆಲ್ಫ್ ಲವ್ ಪಾಡ್ಕಾಸ್ಟ್ ಅಂತ ಇದೆ. ಇಲ್ಲ ಅಂದರೆ ಬೇಕು ಅಂದರೆ ಈಗಿನ ಯೂತ್ಸ್ಗೆ, ಅಂದರೆ ನಮ್ಮ ಏಜ್ ಕ್ಯಾಟಗರಿಯವ್ರಿಗೆ ಈ ಸೆಲ್ಫ್ ಲವ್ ಬೇಕೇ ಬೇಕು. ಈ 30-40s ಏನಿದೀವಲ್ಲ ನಾವುಗಳು, ಅವ್ರಿಗೆ ಇದನ್ನೇನಾದ್ರು ಬಂತು ಅಂತಂದರೆ ನೆಕ್ಸ್ಟ್ 20 years ವಿಲ್ ಬಿ ಬ್ರೈಟರ್ ಫಾರ್ ದೆಮ್. ನಮ್ಗಿರೋ ಅಂಥ ಏನೋ ನೋವುಗಳು, ಕಷ್ಟಗಳನ್ನೆಲ್ಲ ಬ್ಲೆಂಡ್ ಮಾಡಿ ನಾಳೆ ಏನಾದರೂ ವರ್ಕಾಗಿ ಬಂತು ಅಂತಂದರೆ ಅದು ಕಮ್ಮಿಂಗ್ ಇಯರ್ಸಲ್ಲಿ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದಟ್ ಈಸ್ ವಾಟ್ ವಿರಾಟ್ ಕೊಹ್ಲಿ ಅಲ್ವಾ. ವಿರಾಟ್ ಕೊಹ್ಲಿ ಈಗ 35-30 ಆದ್ಮೇಲಂತೂ ಈಗ ಬೇರೆನೆ ವಿರಾಟ್ ಕೊಹ್ಲಿ ಹೌದು ಅಲ್ವಾ. ಸಿ ವಿತ್ ದಟ್ ಏನೋ ಒಂದು ಆ್ಯಡ್ ಆಯ್ತಲ್ಲ, ಫ್ಯಾಮಿಲಿ ಅನ್ನೋದು ಒಂದು ಆ್ಯಡ್ ಆಯಿತು. ಅಲ್ಲಿ ಇಂಪಾರ್ಟೆನ್ಸ್ಗಳ ಮೇಲೆ ಜಾಸ್ತಿ ಸ್ಟಾರ್ಟ್ ಆಯಿತು. ಇನ್ನೊಂದು ಸ್ಪಿರಿಚುವಲ್ ಸೈಡ್ ವಿರಾಟ್ ಕೊಹ್ಲಿದು ಇನ್ನೂ ಫೋಕಸ್ ಜಾಸ್ತಿ ಆಯಿತು. ಸರ್ಕಲ್ ಕಡಿಮೆ ಆಯಿತು. ನಾನು ಅದನ್ನೇ ಹೇಳಿದ್ದು, ಸರ್ಕಲ್ ಕಡಿಮೆ ಆಯಿತು, ನಾಲೆಡ್ಜ್ ಜಾಸ್ತಿ ಆಗುತ್ತೆ. ನಿಮ್ಗೆ ಬೇಕಾಗಿರೋ ಅಂಥ ವಿಷಯಗಳ ಬಗ್ಗೆನೇ ಮಾತಾಡ್ತಾ ಹೋಗ್ತಿರ್ತೀರ. 10 ಜನ ಕೂತಿರೋ ಹತ್ರ ಬೇರೆ ವಿಚಾರ ಇರುತ್ತೆ, ಇಬ್ರು ಕೂತಿರೋ ಹತ್ರ ಬೇರೆ ವಿಚಾರ ಇರುತ್ತೆ. ಇಬ್ರು ಕೂತಿರೋ ಹತ್ರ ನಿಮ್ಮಿಬ್ರು ವಿಚಾರ ಮಾತ್ರ ಇರುತ್ತೆ, 10 ಜನದ ಹತ್ರ 100 ವಿಚಾರ ಇರುತ್ತೆ. ಬಿಕಾಸ್ ಅಲ್ಲಿ ಇರೋರು ಯಾರ್ದು ವಿಚಾರ ಇರಲ್ಲ. ಅಲ್ಲಿ 10 ಜನದ ಬಿಟ್ಟು ಬೇರೆ ಜನದ್ದೇ ವಿಚಾರ ಇರುತ್ತೆ ನಮ್ಮ ಹತ್ರ ಮಾತಾಡೋದಕ್ಕೆ. ಇಬ್ಬರೇ ಇದ್ರೆ ನಮ್ಮಿಬ್ರು ಬಗ್ಗೆ ಮಾತ್ರ ವಿಚಾರ ಇರುತ್ತೆ. ಆ ಜೀವನದಲ್ಲಿ ಯಾವಾಗಲೂ ಒಂದು ವಿಚಾರ ನೆನಪಲ್ಲಿ ಇಟ್ಕೊಬೇಕು, ನಿಮ್ಮ ಲೈಫಲ್ಲಿ ಯಾರು ಫ್ರೆಂಡ್ಸೇ ಇಲ್ಲ, ನೀವೊಬ್ಬರೇ ಇದ್ದೀರಾ, ಒಂದು ಖುಷಿ ಹೇಳ್ಕೊಳಕ್ಕೂ ನಿಮ್ಮ ಹತ್ರ ಯಾರೂ ಇಲ್ಲ, ದುಃಖ ಹೇಳ್ಕೊಳಕ್ಕೂ ಯಾರೂ ಇಲ್ಲ ಅಂದರೆ ತಲೆನೇ ಕೆಡಿಸ್ಕೊಂಬೇಡಿ. ಈಗ ನೀವು ಮೇಲಕ್ಕೆ ಹೋದಷ್ಟು ಒಂಟಿ ಆಗ್ತೀರಂತ. ಈಗ ನೋಡಿ, ಕೆಳಕ್ಕೆ ಕಾಗೆಗಳೇ ಬೊಂಪಲ್ಲಿ ಓಡಾಡೋದು, ಆಕಾಶದಲ್ಲಿ ಹದ್ದು ಒಂದು ಒಂಟಿಯಾಗಿ ಓಡಾಡೋದು. ನೀವೆಷ್ಟು ಎತ್ತರಕ್ಕೆ ಹೋಗ್ತಿರಲ್ಲ, ನೀವು ಒಂಟಿ ಆಗ್ತಾ ಹೋಗ್ತೀರ. ಹೌದು, ಅದು ರಿಯಾಲಿಟಿ. ಹೌದು. ನೀವು ಒಂಟಿ ಆದ್ರೇ ಗೆಲ್ಲಕ್ಕಾಗೋದು, ಜಂಟಿ ಆಗಿದ್ರೆ ಗೆಲ್ಲಕ್ಕಾಗಲ್ಲ, ಒಂಟಿ ಆಗಿದ್ರೆ ಗೆಲ್ಲಕ್ಕಾಗೋದು. ಅಂದರೆ ನಿಮ್ಮ ಕೆಲಸದ ವಿಚಾರಗಳಲ್ಲಿ ಹೇಳ್ತಾ ಇದ್ದೀನಿ. ನೀವು ಒಂಟಿ ಆಗಿದ್ರೆ ಗೆಲ್ಲಕ್ಕಾಗೋದು. ಬಿಕಾಸ್ ಇಬ್ರು ಸೇರ್ಕೊಂಡು ಗೆಲ್ಲಕ್ಕಾಗಲ್ಲ, ಯಾವ ವಿಷಯನೂ ಗೆಲ್ಲಕ್ಕಾಗಲ್ಲ. ನಿಮ್ಮ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಮ ವಿಷನ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತಾರಲ್ಲ, ಅದು ನನಗೇನಿಲ್ಲ. ನಾನು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದು ಹಿಂದೆ ಹೇಳಿರೋ ವಿಷಯಗಳನ್ನೇ, ಕಾಯಕವೇ ಕೈಲಾಸ. ಸೊ ಅಲ್ವಾ, ಅದ್ಭುತ ಅದು. ಹೌದು, ಉಟ್ಸಿರೋ ದೇವ್ರು ಹುಲ್ ಮೇಸಲ್ವಾ, ಅಷ್ಟೇ. ಸೊ ಹಣೆ ಬರ ಬರ್ದೊಂದ್ ದೇವ್ರು, ಇದನ್ನ ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಏನಕ್ಕೆ ಇಷ್ಟು ಸ್ಟ್ರೆಸ್ ಪ್ರೆಷರ್? ಅಷ್ಟೇ ಸಾಕು, ಚಿಲ್ ಏನೋ ಒಂದಾಗುತ್ತೆ. ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಟಾಕಿಂಗ್ ಟು ಯು ತ್ರಿವಿಕ್ರಮ್. ಸೇಮ್. ನಾನು ಎಲ್ಲಿಂದ ಏನ್ ಮಾತಾಡೋದು, ಇವ್ರು ಆಲ್ರೆಡಿ ಒಂದು 4-5 ಕಡೆ ಎಲ್ಲ ಕಡೆ ಮಾತಾಡಿ ಬಂದಿರ್ತಾರೆ ಅನ್ಕೊಂಡೆ, ಬಟ್ ಎಲ್ಲಿಂದ ಎಲ್ಲೋ ಹೋಗಿವಾ ಒಂದೊಳ್ಳೆ ನಾಲೆಡ್ಜ್ ಶೇರಿಂಗ್ ಸೆಷನ್ ಇದು. ಹೌದು, ಅಂದ್ರೆ ನನಗೆ ತುಂಬಾ ಇಷ್ಟವಾದಂತ ಶೋ ಇದು. ಥ್ಯಾಂಕ್ ಯು ಸೊ ಮಚ್, ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಎಲ್ಲ ಒಳ್ಳೇದಾಗಿದೆ, ಹಿಂಗೆ ಖುಷಿಯಾಗಿರಿ ಲೈಫ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.